हरे कृष्ण प्रभु जी, दंडवत प्रणाम। प्रभु जी ಮ್ಯೂಟ್ ಆಗಿದೆ ಪ್ರಭು जी। नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय नितायकृतप्रदायिने गौरकथादामदाय नगरग्रामकारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशातारिणे हे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवम् ಶ್ರೀ ಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಮರುಗು ಮುನ್ನ ಮಾಧವನೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಕೃಷ್ಣ ಜನ್ಮಾಷ್ಟಮಿ ಪೂರ್ವ ತಯಾರಿ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ನಾವೆಲ್ಲ ಸೇರಿದ್ದೀವಿ ಇಲ್ಲಿ. ಹರಿ ಕೃಷ್ಣ. ಶ್ವೇತ ಮಾತಾಜಿ, ಕೆಲವೊಂದು ಫೋನ್ ಕಾಲ್ಗಳು ಮಾಡ್ಬೇಕು ನೀವು. ಚಳ್ಳಕೆರೆ ಭಕ್ತರು ಮಹಾಬಾಹು ಪ್ರಭು, ವಿಜೇತ ಮಾತಾಜಿ ಅವರು ಕಂಪಲ್ಸರಿ ಜಾಯ್ನ್ ಆಗ್ಬೇಕು. ಮತ್ತೆ ಜಯದಾಯಿನಿ ಮಾತಾಜಿ, ನರಸವತಿ ಮಾತಾಜಿ ಅವ್ರಿಗೆ ಇನ್ನೊಬ್ರು ಕಾಲ್ ಮಾಡಿ. ಮತ್ತೆ ಜಮುನಾ ಮಾತಾಜಿ ನೀವು ಕಾಲ್ ಮಾಡ್ತೀರಾ? ಜಯದಾಯಿನಿ ಮಾತಾಜಿ ಕಾಲ್ ಮಾಡಿ. ನಾನು ಚಳ್ಳಕೆರೆ ಮಾತಾಜಿ, ಸುಮಾ ಮಾತಾಜಿ, ಮುನಿಪಾಲ್ ನಾರಾಯಣ್ ಪ್ರಭುಜಿ ಅವ್ರ ನಂಬರ್ ಯಾರ ಹತ್ರ ಇದೆಯಾ? ಹಾ, ನಾನು ಕಾಲ್ ಮಾಡ್ತೀನಿ ಪ್ರಭುಜಿ. ಹಾ, ಮುನಿಪಾಲ್ ನಾರಾಯಣ್ ಪ್ರಭು ಜಾಯ್ನ್ ಆಗ್ಬೇಕು. ಮತ್ತೆ ಹಾ, ಹರಿ ಕೃಷ್ಣ. ಹರಿ ಕೃಷ್ಣ. ದಯವಿಟ್ಟು ಇಷ್ಟು ಜನ ಕಾಲ್ ಮಾಡಿ. ನಾನು ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ. ನೋಡಿ, ಹೊರಮಾವು ಭಕ್ತರು, ಕೊನಗಟ್ಟ ಭಕ್ತರು, ಚಳ್ಳಕೆರೆ ಭಕ್ತರು, ನಾಯಕನಟ್ಟಿ ಭಕ್ತರು ಈಗ ಜಾಯಿನ್ ಆಗ್ತಾರೆ. ನಾಯಕನಟ್ಟಿ ಅವ್ರು ಯಾರಾದ್ರೂ ಇದ್ದೀರಾ? ಸುಮಾ ಮಾತಾಜಿಗೆ ನಾನು ಕಾಲ್ ಮಾಡ್ತೀನಿ ಪ್ರಭುಜಿ. ಹಾ, ಅವರು ಬರ್ತಾರೆ. 8:40 ಬರ್ತಾರೆ ಮಾತಾಜಿ. ಇವರೆಲ್ಲರೂ ಮತ್ತೆ ಬಾಗಲಕೋಟೆಯಿಂದ ನಮ್ಮ ಅಭಿಷೇಕ್ ಗೂಳನ್ನವರ ಪ್ರಭುಜಿಗಳು ಕೂಡ ಇದ್ದಾರೆ. ಹರೇ ಕೃಷ್ಣ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂರ್ವ ತಯಾರಿ ಈ ವಿಷಯವಾಗಿ ನಾವು ಇಲ್ಲಿ ಚರ್ಚೆ ಮಾಡಕ್ಕೆ ನಾವೆಲ್ಲ ಸೇರಿದ್ದೀವಿ. ನೋಡಿ, ಕೃಷ್ಣ ಜನ್ಮಾಷ್ಟಮಿ ಯಾವತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ನಾಳೆಲ್ಲ ನಾಡದ್ದು. ಆದ್ರೆ ನಾಡದ್ದೇ ತಯಾರಿಗೆ ನಮಗೆ ಎಷ್ಟೋ ದಿನಗಳಿಂದ ನಾಡದಿರೋದಕ್ಕೆ ತಯಾರಿ ಆಗ್ತಾನೆ ಇದೆ. ಅದೆಲ್ಲನೂ ಜನ್ಮಾಷ್ಟಮಿ ಭಾಗನೇ. ನಾನು ಬಿಡಲ್ಲ. ನಾನು ನನ್ನ ಹತ್ರ ಹೊಡ್ಸ್ಕೊತೀಯ? ಬಿಡು. ನಾನು ಇಷ್ಟೊತ್ತಿಗೆ ನನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದ. ಹರೇ ಕೃಷ್ಣ. ನೋಡಿ, ನಾಡಿದ್ದು ಜನ್ಮಾಷ್ಟಮಿ ಇದೆ. ನಮ್ಮ ದೇವಸ್ಥಾನದಲ್ಲಿ ನಾಳೆಯಿಂದನೇ ಶುರು ಮಾಡ್ತಿದ್ದಾರೆ. ನಾಳೆಗೆ ಆದಿವಾಸ ಸೆರೆಮನಿ ಅಂತ ಹೇಳ್ತಾರೆ. ಆದಿವಾಸ ಮಹೋತ್ಸವ ಕಾರ್ಯಕ್ರಮ. ನಮ್ಮ ಆದಿವಾಸ ಅಂತಂದ್ರೆ ಏನಂದ್ರೆ, ನಾವು ವೈಷ್ಣವರು ಯಾವುದೇ ಒಂದು ಉತ್ಸವಗಳನ್ನು ಮಾಡೋಕೆ ಹಿಂದಿನ ದಿನ ಗುರುಗಳಲ್ಲಿ, ಭಗವಂತನಲ್ಲಿ, ದೇವತೆಗಳಲ್ಲಿ, ಮತ್ತೆ ಎಲ್ಲ ಪ್ರಕೃತಿಯಲ್ಲಿ, ಎಲ್ಲ ಜೀವಿಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಆದಿವಾಸ ಅಂತಂದ್ರೆ ಇನ್ವಿಟೇಷನ್ ಮಾಡೋದು, ಇನ್ವೈಟ್ ಮಾಡೋದು, ಸ್ವಾಗತ ಮಾಡೋದು, ಆಹ್ವಾನ ಮಾಡೋದು. ಆಹ್ವಾನ ಮಾಡುವಂಥದ್ದು ರೀತಿನೂ ಕೂಡ ನೋಡಿ. ನಾವು ನಮ್ಮ ಮಟ್ಟದಲ್ಲಿ ಈಗ ನಾವು ಮಾಡ್ತಿರೋಂಥ ಈ ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ತಿರೋಂಥದ್ದು ವಿಶೇಷವಾಗಿ 6 ಕಡೆ ಈಗ ಮಾಡ್ತಿದ್ವಿ. ನಮ್ಮ ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರದ
ಭಾಗವಾದಂಥ ಭಕ್ತವತ್ಸಲ ಸರ್ಕಲ್ ಮತ್ತೆ ನಮ್ಮ ಇಸ್ಕಾನ್ ಬಾಗಲಕೋಟೆ, ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆ, ಹಾಗೆಯೇ ಹರಿಕೃಷ್ಣ ಭಕ್ತವೃಂದ ನಾಯಕನಹಟ್ಟಿ, ಹಾಗೆಯೇ ಕೊನಗಟ್ಟ, ಆಮೇಲೆ ಪಾವಗಡ, ಹೊರಮಾವು, ಇಷ್ಟು ಕಡೆ ಮಾಡ್ತಿದ್ವಿ. ನಾವು ಆದಿವಾಸ ಸೆರೆಮನಿ ವಿಶೇಷವಾಗಿ ನಾವು ಸಾಮಗ್ರಿಗಳೆಲ್ಲ ಇಟ್ಕೊಂಡು ಮಾಡದೇ ಇರಬಹುದು, ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾರೆ. ಆದ್ರೆ ನಮ್ಮ ಭಾವ ಹಂಗಿರ್ಬೇಕು. ಏನದು ಭಾವ ಅಂದ್ರೆ, ನೋಡಿ ನಾಳೆ ಸಂಜೆ ಆದಿವಾಸ ಸೆರೆಮನಿ, ನೀವೆಲ್ಲ ನೀವು ಮಲ್ಗಕ್ ಮೊದಲು ಭಗವಂತನೇ ನೀವೇ ಶಯನ ಮಾಡ್ಸಕ್ ಮೊದಲು ಸಂಧ್ಯಾ ಆರತಿ ಸಂದರ್ಭದಲ್ಲೂ ನೀವು ವಿಶೇಷವಾಗಿ ಸಂಕಲ್ಪ ಸಹಿತವಾಗಿ ಪ್ರಾರ್ಥನೆ ಮಾಡ್ಕೋಬಹುದು. ನಮ್ಮ ದೇವಸ್ಥಾನದಲ್ಲಿ ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ತಾರೆ. ಆದಿವಾಸ ಅಂದ್ರೆ ಎಲ್ಲರನ್ನ ಆಹ್ವಾನ ಮಾಡುವಂಥದ್ದು, ದೇವತೆಗಳನ್ನ, ಬ್ರಹ್ಮದೇವರನ್ನ, ಇವೆಲ್ಲರನ್ನ ಆಹ್ವಾನ ಮಾಡಿ ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೀಲಿ ಅನ್ನೋ ಒಂದರಿಂದ ನಮ್ಮ ಯಾವುದೇ ವೈಷ್ಣವ ಉತ್ಸವಗಳು ಪ್ರಾರಂಭ ಆಗುತ್ತೆ. ಹಂಗೆ ಅದು ನಾಳೆ ಆದಿವಾಸ ಸೆರೆಮನಿ. ನಮ್ಮ ದೇವಸ್ಥಾನದಲ್ಲಿ, ನಮ್ಮ ದೇವಸ್ಥಾನದ ಕಾರ್ಯಕ್ರಮ ಪಟ್ಟಿ ನೋಡಿದ್ರೆ ನಾಳೆ ಬೆಳಗ್ಗೆಯಿಂದನೇ ನಮ್ಮ ಉತ್ಸವ ಶುರುವಾಗತ್ತೆ. ನೀವು ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರೋ ನೀವು ನಾಳೆಯನ್ನು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಅದು ವಿಶೇಷ. ಈಗ ಕೆಲವರು ನಾನು ಮೊದಲನೇದಾಗಿ ಕೇಳ್ಕೊಳ್ತೇನೆ, ಎಲ್ಲ ಭಕ್ತರು ತಾವೆಲ್ಲರೂ ಈ ಗ್ರೂಪಲ್ಲಿ ಎಲ್ಲೆಲ್ಲಿ ಇದ್ದೀರೋ, ಎಲ್ಲೆಲ್ಲಿಂದ ಜಾಯಿನ್ ಆಗಿದ್ದೀರೋ, ಎಲ್ಲಾದ್ರೂ ಹತ್ರ, ನಿಮಗೆ ಎಲ್ಲ ಹತ್ರನೂ ಅಲ್ಲಿ ನೋಡಿ. ಇವತ್ತು ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಿಮಗೆ ಒಂದು ಸಮೀಪದಲ್ಲೇ ಒಂದು 10, 20, 30 ಕಿಲೋಮೀಟರ್ ದೂರದಲ್ಲೇನೆ ಒಂದು ಯಾವುದೋ ಒಂದು ಭಕ್ತರ ಒಂದು ಮನೆ ಆದ್ರೂ ಇರುತ್ತೆ, ಒಂದು ಕೇಂದ್ರ ಆದ್ರೂ ಇರುತ್ತೆ, ಅಥವಾ ಏನೋ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನ ನೀವೇ ಸ್ವಲ್ಪ ನೋಡ್ಕೋಬೇಕು. ನೀವು ಎಲ್ಲಿ ಅಧಿಕೃತ ಇಸ್ಕಾನ್ ಭಕ್ತರು ಕಾರ್ಯಕ್ರಮ ಮಾಡ್ತಿರ್ತಾರೋ ಅಲ್ಲಿಗೆ ಹೋಗಿ ಜಾಯಿನ್ ಆಗುವಂತ ಪ್ರಯತ್ನ ಮಾಡಬೇಕು. ಇಲ್ಲ ಒಂದು ಪಕ್ಷದಲ್ಲಿ ಆಗೋದೇ ಇಲ್ಲ, ಆ ಥರದ ವ್ಯವಸ್ಥೆನೇ ಇಲ್ಲ, ಅನುಕೂಲನೇ ಇಲ್ಲ, ಇದು ಮೊದಲನೇ ಆಯ್ಕೆ. ನೋಡಿ, ಸಾಧ್ಯವಾದರೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ನಿಮ್ಗೆ ಉಳ್ಕೊಳ್ಳೋದು ಆ ಥರದ್ದೆಲ್ಲ ವ್ಯವಸ್ಥೆಯನ್ನು ಬೇಕಿದ್ರೆ ನಾವು ಮಾಡ್ತೇವೆ. ಮೊದಲೇ ಹೇಳಿದ್ರೆ ಅನುಕೂಲ ಆಗತ್ತೆ ನಿಮ್ಗೆ ವ್ಯವಸ್ಥೆ ಅನುಕೂಲ ಮಾಡೋದಕ್ಕೆ. ಮತ್ತೆ ಜನ್ಮಾಷ್ಟಮಿ ಅಂತಂದ್ರೆ ನಮ್ಮ ದೇವಸ್ಥಾನದಲ್ಲಿ ಮಧ್ಯರಾತ್ರಿ ಉತ್ಸವ ಅಭಿಷೇಕ ಇರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ವ್ಯವಸ್ಥೆ ನೋಡ್ಕೋಬೇಕು. ಎಲ್ಲೆಲ್ಲಿ ನೀವು ಹೋಗ್ತಿರೋ ಅಲ್ಲೂ ಕೂಡ ನೋಡ್ಕೊಳ್ಳಿ. ಆಗೋದೇ ಇಲ್ಲ ಅಂತಂದ್ರೆ ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೋಬಹುದು. ನಮ್ಮ ನೆಂಟರಿಷ್ಟರುಗಳು, ನಮ್ಮ ಸುತ್ತಮುತ್ತ ಇರೋರೇ ಸೇರ್ಕೊಂಡು, ಈಗ ನಾನು ಗ್ರೂಪಲ್ಲಿ ಭಕ್ತವತ್ಸಲ ಗ್ರೂಪಲ್ಲಿ ಅಭಿಷೇಕ ಮಾಡುವಂಥದ್ದು ಹಾಕಿದ್ದೀನಿ. ನೋಡಿದ್ರಾ ಯಾರಾದ್ರೂ? ಅಭಿಷೇಕ ಮಾಡುವಂಥದ್ದು, ಆರತಿ ಮಾಡೋದು, ಈಗ ಇವಾಗ ನೋಡುದು ಅದನ್ನ ಯಾರೆಲ್ಲಾನು ದೇವಸ್ಥಾನಕ್ಕೆ ಬರಕ್ ಆಗೋದೇ ಇಲ್ವೋ, ಭಕ್ತಿ ಕೇಂದ್ರ ಬರಕ್ ಆಗೋದೇ ಇಲ್ವೋ, ಅಥವಾ ಈ ತರದ ವ್ಯವಸ್ಥೆಗಳಿಗೆ ಬರಕ್ ಆಗೋದೇ ಇಲ್ವೋ, ನಮ್ಮ ಮನೆಗಳಲ್ಲೇ ನಾವು ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ಕೂಡ ಹಂಗೂ ಕೂಡ ಮಾಡಿ. ಆದ್ರೆ ನೀವು ನಿಮ್ಮ ಮನೆಯವ್ರು ಮಾತ್ರ ಮಾಡ್ಕೋಬೇಡಿ, ಅಕ್ಕಪಕ್ಕದವ್ರನ್ನ ಒಂದು 4 ಜನನ ಕರೀರಿ. ಹಿಂಗೆ ವರಲಕ್ಷ್ಮಿ ಹಬ್ಬಕ್ಕೆ ನೀವು ಅರ್ಶಿನ ಕುಂಕುಮಕ್ಕೆ ನೀವು ಸುತ್ತಮುತ್ತವ್ರು ಎಲ್ಲರೂ ಕರಿತೀರೋ ಆ ಥರ ಅಲ್ವಾ? ನೋಡಿ, ಆ ಥರದ್ದು ಒಂದು ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಮಾಡೋಣ. ಇದು ಜನ್ಮಾಷ್ಟಮಿ ಅಂತಂದ್ರೆ ನೋಡಿ, ಇದೆಲ್ಲ ಆಯ್ಕೆಗಳಿದಾವೆ ನಮಗೆ. ಮೊದಲನೇದಾಗಿ ಎಲ್ಲಿ ಅಧಿಕೃತ ಒಂದು ದೇವಸ್ಥಾನನೋ ಭಕ್ತಿ ಕೇಂದ್ರ ಇರುವಂತ ಹೋಗುವಂತ ಪ್ರಯತ್ನ ಮಾಡೋಣ. ನೋಡಿ, ಹಿಂಗೆ ಈಗ ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ನಮ್ಮ ಗ್ರೂಪ್ ಇಂದ ಎಲ್ಲೆಲ್ಲೆಲ್ಲ ನಾವು ಮಾಡ್ತಿದ್ದೀವಿ ಅನ್ನೋವಂಥದ್ದು ವಿವರ ಇದೆ. ನೀವು ನಿಮ್ಮ ನೆಂಟರುಗಳು ಯಾರಾದ್ರೂ ಈ ಭಾಗದಲ್ಲಿ ಇದ್ರೆ, ಉದಾಹರಣೆಗೆ ದೊಡ್ಡಬಳ್ಳಾಪುರದಲ್ಲಿ ಯಾರಾದ್ರೂ ನಿಮ್ಮ ನೆಂಟರುಗಳಿದ್ರೆ ಅವರನ್ನ ಇಲ್ಲಿಗೆ ಹೋಗಿ ಬನ್ನಿ ಅಂತ ತಾವು ನಮ್ಮ ಪರವಾಗಿ ಅವ್ರಿಗೆ ಆಹ್ವಾನ ಮಾಡ್ಬೋದು. ಮತ್ತೆ ನೀವು ನಮಗೂ ತಿಳಿಸ್ಬೋದು, ಈ ಥರದವ್ರು ಹಿಂಗೆ ಬರ್ತಿದ್ದಾರೆ, ಅವ್ರಿಗೆ ವಿಶೇಷವಾಗಿ ಅವ್ರ ಬಗ್ಗೆ ಕಾಳಜಿ ಇರಲಿ ಅಂತ ಕೂಡ ಹೇಳ್ಬೋದು. ನೋಡಿ, ಅದನ್ನೇ ನಾಯಕನಹಟ್ಟಿಯಲ್ಲಿ ತಮ್ಮ ನೆಂಟರಿಷ್ಟರು ಯಾರಾದರೂ ಇದ್ರೆ ನಾಯಕನಹಟ್ಟಿಗೆ ತಾವು ಡೈವರ್ಟ್ ಮಾಡ್ಬೋದು. ನೀವು ಆಹ್ವಾನ ನಮ್ಮ ಪರವಾಗಿ ನೀವು ಹೇಳ್ಬೋದು. ಚಳ್ಳಕೆರೆಯಲ್ಲಿದ್ರೆ ಹಂಗೆ ಹೇಳ್ಬೋದು. ಅದೇ ಥರನೇ ಬಾಗಲಕೋಟೆಯಲ್ಲಿದ್ರೆ ಹೇಳ್ಬೋದು. ನೋಡಿ, ಬಾಗಲಕೋಟೆಯಲ್ಲೂ ಕೂಡ ಮಾಡ್ತಿದ್ವಿ, ಹಂಗೆ ನಮ್ಮ ಹೊರಮಾವಲ್ಲೂ ಕೂಡ ಮಾಡ್ತಿದ್ದೀವಿ. ನೋಡಿ, ಎಲ್ಲ ಸಮಯ, ಸ್ಥಳ, ಎಲ್ಲ ವಿವರಗಳು ಈಗ ಗ್ರೂಪಲ್ಲಿ ಸರ್ಕ್ಯುಲೇಟ್ ಆಗಿದೆ. ನೀವು ನೋಡಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಆಯಾಯ ಭಾಗಗಳಲ್ಲಿ ಯಾರಾದರೂ ಇರುವಂಥವ್ರು, ಮತ್ತೆ ಇಷ್ಟೇ ಅಲ್ಲ, ಆರೇ ಅಲ್ಲ, ಇನ್ನು ಸುತ್ತಮುತ್ತ ಅವ್ರು ಯಾವುದೇ ಭಾಗ ಇರಲಿ, ಉದಾಹರಣೆಗೆ ಶಿವಮೊಗ್ಗನೋ
ಅಥವಾ ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ದಾವಣಗೆರೆ ಆಗ್ಬೋದು, ಅಲ್ಲಲ್ಲಿ ಇರುತ್ತೆ. ಅವ್ರಿಗೆ ಇಸ್ಕಾನ್ ಪರವಾಗಿ ನೀವು ಆಹ್ವಾನ ಕೊಡಿ. ನೋಡಿ, ಕೃಷ್ಣನ ಭಕ್ತರು ಇವತ್ತು ನಮ್ಮ ಕೆಲಸ ಆಹ್ವಾನ ಮಾಡೋದು. ನೋಡಿ, ಅಲ್ಲಿಂದ ಶುರು ಆಗುತ್ತೆ. ಹಂಗೆ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಕನೆಕ್ಟ್ ಮಾಡಿ. ನೋಡಿ, ಇದು ಆಗ್ಬೇಕು. ಮತ್ತೆ ಯಾರು ತಾವು ಕಾರ್ಯಕ್ರಮ ಆಯೋಜಿಸ್ತಿದ್ದೀರಲ್ವಾ, ವರ್ಮಾ ಭಕ್ತರು ಜಾಯ್ನ್ ಆದ್ರ? ಜೈದಾಯಿನಿ ಮಾತಾಜಿಯವರು ಜಾಯ್ನ್ ಆಗಿದ್ದಾರೆ. ಜಯವಿರಜನಲ್ಲಿ ಪ್ರಭು ಜಾಯ್ನ್ ಆಗಿದ್ದಾರೆ. ಯಮುನಾ ಮಹಾಪವನಿ ಮಾತಾಜಿ ಜಾಯ್ನ್ ಆಗಿದ್ದಾರೆ. ರಸ್ವತಿ ಮಾತಾಜಿಯವರು ಜಾಯ್ನ್ ಆಗಿದ್ದಾರಾ? ಪ್ರತಿಪೂರ್ಣ ರಾಧಿಕಾ ಮಾತಾಜಿಯವರು ಜಾಯ್ನ್ ಆಗಿದ್ದಾರೆ. ಚೆನ್ನಾಗಿದ್ದೀನಿ ಪ್ರಭು. ವೆರಿ ಗುಡ್ ಮಾತಾಜಿ. ನೋಡಿ, ಮತ್ತೆ ಹಾಗೇನೆ ನಮ್ಮ ಕೊನ್ನೋಘಟ್ಟ ಭಕ್ತರು ಜಾಯ್ನ್ ಆಗಿದ್ದಾರೆ. ಮತ್ತೆ ಇವರು ನಮ್ಮ ಚಳ್ಳಕೆರೆ ಭಕ್ತರು, ನಾಯಕನಟ್ಟಿ ಭಕ್ತರು ಜಾಯ್ನ್ ಆದ್ರ? ಓಕೆ. ನೋಡಿ, ಇನ್ನೂ ಆಗಿಲ್ಲ ಪ್ರಭು. ಆಗಿಲ್ವಾ? ಇಷ್ಟೊತ್ತಿಗೆ ಆಗ್ಬೇಕಿತ್ತು. ಪ್ರಭುಜಿ. ಹಾ, ಓಕೆ. ನೋಡಿ, ಗುರು ಮಹಾರಾಜ ಒಂದು ಸ್ಪಷ್ಟ ಹೇಳ್ತಾರೆ, ಜನ್ಮಾಷ್ಟಮಿ ಮಾಡುವಂಥದ್ದು ಒಂದು ಉತ್ಸವ, ಬರ್ಡೇ ಸೆಲೆಬ್ರೇಷನ್ ಹೌದು. ಆದ್ರೆ ನಮ್ದು ಇನ್ನೊಂದು ಉದ್ದೇಶ ಇದೆ. ನಮ್ದು ಉದ್ದೇಶ ಏನಂತಂದ್ರೆ ಕಾಂಟ್ಯಾಕ್ಟ್ಸ್ ತಗೊಳ್ಳೋದು. ನೋಡಿ, ಬಂದವರನ್ನ ನಾವು ಅತಿಥಿ ಸತ್ಕಾರ, ಅವರ ಆರೈಕೆ ಇವೆಲ್ಲ ಮಾಡಿ ಕೊನೆಯಲ್ಲಿ ಒಂದನ್ನ ನಾವು ಅತ್ಯಮೂಲ್ಯವಾದಂಥದ್ದನ್ನ ನಾವು ಅವರಿಂದ ಏನು ಕೇಳಿ ತಗೋಬೇಕು ಅಂತಂದ್ರೆ ಕಾಂಟ್ಯಾಕ್ಟ್. ನೋಡಿ, ಅದರಲ್ಲಿ ನೋಡಿ ತಾವು ಹಂಬಲಿಸ್ತಿರೋರೆ ಎಷ್ಟೋ ಜನ ಇರ್ತಾರೆ. ಇಲ್ಲಿ ಒಂದು ಸೆಂಟರ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅನ್ನೋರು ಎಷ್ಟೋ ಜನ ಇರ್ತಾರೆ. ನೋಡಿ, ಇಲ್ಲಿ ಭಕ್ತರಿದ್ದಾರೆ ಅಂತಾನೆ ಗೊತ್ತಿರ್ಲಿಲ್ಲ, ಈ ಒಂದು ಜನ್ಮಾಷ್ಟಮಿ ಮುಖಾಂತರ ನಮಗೆ ಕಾಂಟ್ಯಾಕ್ಟ್ ಆಯ್ತು ಅನ್ನೋರು ಎಷ್ಟೋ ಜನ ಇರ್ತಾರೆ. ನೋಡಿ, ಆ ಕಾಂಟ್ಯಾಕ್ಟ್ ಬಹಳ ಅಮೂಲ್ಯವಾದದ್ದು. ಇದನ್ನ ಗುರು ಮಹಾರಾಜ್ ಬಹಳ ಹೇಳ್ತಾರೆ. ಆ ಒಂದು ಖಂಡಿತ ಒಂದು ಪುಸ್ತಕ ಇಟ್ಕೊಂಡು ವಿಶೇಷವಾಗಿ ಹೊಸಬರು ಕಾಂಟ್ಯಾಕ್ಟ್ ಅಂತ ನಿಮ್ಗೆ ಯಾರೆಲ್ಲ ಬರ್ತಾರೋ ಅವ್ರ ಹೆಸರು, ಮೊಬೈಲ್ ನಂಬರ್ ಬರ್ಕೋಬೇಕು. ನೋಡಿ, ಜನ್ಮಾಷ್ಟಮಿ ನಂತರ ನಮ್ಮ ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಈ ತರ ಕಾಂಟ್ಯಾಕ್ಟ್ಗಳನ್ನು ತಗೊಂಡು ಅವ್ರ ಹರೇ ಕೃಷ್ಣ. ನೋಡಿ, ಹಿಂಗೆ ತಾವು ಇದು ಬಹಳ ಮುಖ್ಯ. ನಾವು ಉತ್ಸವ ಮಾಡ್ತೀವಿ, ಎಲ್ಲ ಸಂಭ್ರಮ ಆಯ್ತು, ಸಂಭ್ರಮದಲ್ಲಿ ಹೋಗ್ಬಿಡ್ತಾರೆ, ಬರ್ತಾರೆ, ದರ್ಶನ ಮಾಡ್ತಾರೆ, ನೋಡಿ ಎಲ್ಲ ಪಾಲ್ಗೊಳ್ತಾರೆ. ಮತ್ತೆ ಮುಂದಿನ ವರ್ಷಕ್ಕೆ ಜನ್ಮಾಷ್ಟಮಿಗೆ ಬರುವಂತದ್ದಕ್ಕೆ ಪ್ಲಾನ್ ಹಂಗ್ ಮಾಡ್ಕೋಬಾರ್ದು. ನಾವೇನ್ ಮಾಡ್ಬೇಕು, ನಮ್ಮಲ್ಲಿ ಏನೇನೆಲ್ಲ ಮತ್ತೆ ಉತ್ಸವಗಳಾಗ್ತವೋ, ಭಾನುವಾರ ಕಾರ್ಯಕ್ರಮ ಆಗ್ಬೋದು, ನಮ್ಮ ಆನ್ಲೈನ್ ನೋಡಿ, ಈಗ ಆನ್ಲೈನ್ ಮಲಗು ಮುನ್ನ ಮಾಧವನ ಕಾರ್ಯಕ್ರಮಕ್ಕಾಗ್ಬೋದು, ನೋಡಿ ಆನ್ಲೈನ್ ಆಫ್ಲೈನ್, ನೋಡಿ ಸಂಡೇ ಪ್ರೋಗ್ರಾಮ್ಸ್, ನೋಡಿ ಇಲ್ಲದಿದ್ರೆ ದೊಡ್ಡ ದೊಡ್ಡ ಫೆಸ್ಟಿವಲ್ಸ್, ನೋಡಿ ಈ ತರಕ್ಕೆ ಏನೇನಕ್ಕೆಲ್ಲ ಆಗುತ್ತೋ ಅವ್ರನ್ನ ಕನೆಕ್ಟ್ ಮಾಡಿ, ಅವ್ರನ್ನ ಕನೆಕ್ಟ್ ಮಾಡಿ ಕಲ್ಟಿವೇಟ್ ಮಾಡೋ ಪ್ರಯತ್ನ ಆಗಬೇಕು. ಸೊ ಇದು ನಮ್ಮ ಇಡೀ ಜನ್ಮಾಷ್ಟಮಿಯ ಒಂದು ಫಲ, ಫ್ರೂಟ್ ಆಫ್ ದಿಸ್ ಫೆಸ್ಟಿವಲ್. ಇಲ್ಲೇ ನೋಡಿ ಏನಾಗುತ್ತೆ, ಆ ಕಾಂಟ್ಯಾಕ್ಟ್ಸೇ ನಮಗೆ ಫಲ, ಫ್ರೂಟ್. ಇಷ್ಟೆಲ್ಲ ನಾವು ಏನಕ್ಕೆ ಮಾಡಿದ್ವಿ ಅಂತಂದ್ರೆ, ರೂಪಾದ್ರೂ ಈ ತರದ ಉತ್ಸವಗಳು ಇವೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ನೋಡಿ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸೋದಕ್ಕೆ ಇದೊಂದು ಮಾರ್ಗ, ತಂತ್ರ, ಇದೊಂದು ಮೂಲ. ನೋಡಿ, ಇದು ಈ ವರ್ಷ ಬಂದಿದ್ದಾರಾ, ಮತ್ತೆ ಅವರು ವಾರ ಬರೋ ತರ ಆಗ್ಬೇಕು. ಸಾಧ್ಯವಾದ್ರೆ ದಿನೇ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋ ತರ ಆಗ್ಬೇಕು. ಆ ತರದೊಂದು ದೃಷ್ಟಿ ನಮಗೆ ಬಲವಾಗಿರ್ಬೇಕು. ಇಲ್ಲ ಬಂದ್ರು, ಭಾಗವಹಿಸಿದ್ರು, ಉತ್ಸವ ತುಂಬಾ ಸಂಭ್ರಮದಿಂದ ಮಾಡಿದ್ರಿ, ಅದರಲ್ಲಿ ಎಷ್ಟು ಜನ ಕಲ್ಟಿವೇಟ್ ಆದ್ರು ಅಂದ್ರೆ ಯಾರು ಇಲ್ಲ ಅನ್ನೋ ತರ ಆಗ್ಬಾರ್ದು. ನೋಡಿ, ಇದು ಬಹಳ ಮುಖ್ಯ. ನೋಡಿ, ಒಂದು ಜನ್ಮಾಷ್ಟಮಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವತಃ ಅನುಭವ ಇದೆ. ಬಹಳಷ್ಟು ನಿಮ್ಮ ಶ್ರಮ ಹಾಕಿರ್ತೀರಿ ಅಲ್ವಾ, ನಿಮ್ಮ ಸಮಯ ಕೊಟ್ಟಿರ್ತೀರಿ, ನಿಮ್ಮ ಸಂಪನ್ಮೂಲಗಳು, ನೋಡಿ ನಿಮ್ಮ ಹಣ ಆಗ್ಬೋದು, ನಿಮ್ಮ ಸಮಯ ಆಗ್ಬೋದು, ನೋಡಿ ನಿಮ್ಮ ಬುದ್ಧಿ ಆಗ್ಬೋದು, ನೋಡಿ ಎಲ್ಲವನ್ನ ಖರ್ಚು ಮಾಡಿರ್ತೀರಿ ನೀವು. ತನು ಮನ ಧನ ಅಂತೆಲ್ಲ ಹೇಳ್ತಾರಲ್ಲ, ಇದರಿಂದ ಒಂದು ಔಟ್ಪುಟ್ ಬೇಕು ನಮ್ಗೆ. ಅದೇನು ಅಂತಂದ್ರೆ, ಭಕ್ತರ ಸಂಖ್ಯೆ ನಮ್ಮ ಸ್ಥಳಗಳಲ್ಲಿ ನಾವು ಯಾರ್ಯಾರೆಲ್ಲ ಆಚರಣೆ ಮಾಡ್ತಿದ್ದೀರಿ ಅಲ್ಲಿ ಜಾಸ್ತಿ ಆಗ್ಬೇಕು. ನೋಡಿ, ಇದೊಂದು ವಿಶೇಷ ಏನಂದ್ರೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನು ಹಣ್ಣುಗಳು ಇಟ್ಕೊಂಡಿದ್ದೀನಿ, ನಾನು ಹಣ್ಣುಗಳು ಬೆಳೆದಿದ್ದೀನಿ, ನಾನೊಬ್ಬ ಮಾಲಿ ತರ,
ಇದನ್ನ ವಿತರಣೆ ಮಾಡಕ್ಕೆ ನನಗೆ ಸಹಾಯ ಬೇಕು, ಸಹಕಾರ ಬೇಕು ಅನ್ನೋ ತರ ತತ್ವ. ಅಂದ್ರೆ ನಾವು ಒಬ್ಬರೇ ಇದನ್ನ ಎಂಜಾಯ್ ಮಾಡಕ್ ಆಗಲ್ಲ. ನಮ್ ಜೊತೆಗೆ ನೋಡಿ, ಯಾವ್ದೋ ಒಂದು ಊರಲ್ಲಿ ನೋಡಿ, ನಮ್ಮ ಹೊರ್ಮಾವಲ್ಲಿ 4 ಜನ ಭಕ್ತರಿದ್ದಾರೆ ನೋಡಿ, ದೀಕ್ಷೆ ತಗೊಂಡಿರೋರು. ಈಗ 4 ಜನದಿಂದ 40 ಜನ ದೀಕ್ಷೆ ತಗೊಂಡಿರೋ ಭಕ್ತರಾಗಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಲ್ವಾ ಜಯದಾಯಿನಿ ಮಾತಾಜಿ, ಯಮುನಾ ಮಹಾಪಾವನಿ ಮಾತಾಜಿ, ಹೌದು ಪ್ರಭು, ಹೌದು ಪ್ರಭು. ಇದ್ದೀರಿ ನೋಡಿ. ನಮ್ಮ ಜಯರಾಜೇಂದ್ರ ಪ್ರಭು ಕಳೆದ 4 ವರ್ಷದಿಂದ ಬಂದು ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನದಲ್ಲಿ 4 ಜನ ನೀವು ಬಂದಿದ್ದೀರಿ. ಈಗ ಅದು 4 ಜನ 8 ಜನ ಹೆಂಗಾಗೋದು, 8 ಜನ 16 ಹೆಂಗಾಗೋದು, 16 32 ಹೆಂಗಾಗೋದು ಅಲ್ವಾ? ಇದು ಹಂಗಾಗೋದು ಅಂದ್ರೆ ನೋಡಿ, ಇದು ಈ ತರದ ಉತ್ಸವಗಳನ್ನ ನಾವು ಬಳಸ್ಕೋಬೇಕು ನೋಡಿ. ಇದು ಉದ್ದೇಶ, ಜನ್ಮಾಷ್ಟಮಿ ಮಾಡೋ ಉದ್ದೇಶ ನಾವೆಲ್ಲ ಸೇರ್ಕೊಂಡು ಮಜಾ ಮಾಡುವಂಥದ್ದು ಅಷ್ಟೇ ಅಲ್ಲ, ಅದು ಸಂಖ್ಯೆ ಜಾಸ್ತಿ ಆದ್ರೆ ಇನ್ನೂ ಮಜಾ ಇರುತ್ತೆ ಅಲ್ವಾ? ಅಲ್ವಾ? ನಾವು 4 ಜನ ಮಾಡ್ಕೊಂಡು ನಮ್ಮ ಮನೆಗಳಲ್ಲೇ ಮಾಡೋದಕ್ಕಿಂತಲೂ ಇನ್ನೊಂದು 4 40 ಆಗಿ 40 400 ಆಗಿ 400 4000 ಆದ್ರೆ ಹಿಂಗಿರುತ್ತೆ. ಪ್ರಭುಪಾದರ ಹತ್ರ ರಿಪೋರ್ಟ್ ತಗೊಂಡ್ಬರ್ತಿದ್ರು. ಪ್ರಭುಪಾದ್, ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಭಗವದ್ಗೀತಾ ಬುಕ್ಸ್ 1000 ಬುಕ್ಸ್ ಅಂದ್ರೆ ಪ್ರಭುಪಾದ ಡಬಲ್ ಹಿಟ್ ಅನ್ನೋದು. 1000 2000 ಮಾಡ್ಕೊಂಡು ಹೋದ್ರೆ ಮತ್ತೆ ಅವ್ರು ಹೇಳೋರು ಡಬಲ್ ಹಿಟ್ ಅಂತ ಹೇಳಿ ನೋಡಿ, ದ್ವಿಗುಣಗೊಳಿಸಿ ಅಂತ. ಮತ್ತೆ ದ್ವಿಗುಣಗೊಳಿಸಿ, ನೀವೇನ್ ಹೇಳಿದ್ರೂ ಅವ್ರು ಡಬಲ್ ಹಿಟ್ ಅಂತ ಹೇಳ್ತೀವಿ ನೋಡ್ರಿ. ಹಂಗೆ ನೋಡಿ, ಹೋದ್ಸತಿ ನಮ್ಮ ಜನ್ಮಾಷ್ಟಮಿ ಕಾರ್ಯಕ್ರಮಗಳಿಗೆ ನೋಡಿ, ನಾವು ಕೊನಗಟ್ಟದಲ್ಲಿ ಮಾಡಿದ್ವಿ, ನಮ್ಮ ಚಳ್ಳಕೆರೆಯಲ್ಲಿ ಮಾಡಿದ್ವಿ, ನಾಯಕನಹಟ್ಟಿಯಲ್ಲಿ ಮಾಡಿದ್ವಿ, ಹೊರ್ಮಾವಲ್ಲಿ ಮಾಡಿದ್ವಿ ನೋಡಿ. ಬಾಗಲಕೋಟೆಯಲ್ಲೂ ಪ್ರಭುಜಿಯವ್ರು ಮಾಡಿರ್ತಾರೆ, ನಮ್ಮ ಅಭಿಷೇಕ್ ಪ್ರಭುಜಿಯವರು. ಹೋದ್ಸತಿ ಎಷ್ಟು ಜನ ಬಂದಿದ್ರು, ಈ ವರ್ಷ ಎಷ್ಟು ಜನ ಬಂದಿರ್ತಾರೆ. ಸಾಧ್ಯವಾದ್ರೆ ಡಬಲ್ ಮಾಡಬೇಕು, ಇನ್ನೂ ಆದ್ರೆ ಟ್ರಿಪಲ್ ಮಾಡಬೇಕು. ನಮ್ಮ ಪ್ರಯತ್ನ ನೋಡಿ ಹಂಗಿರ್ಬೇಕು ನೋಡಿ. ಆ ತರದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ನಾವು ಈ ನೋಡಿ, ಹಂಗಾದ್ರೇನೆ ಬೆಳೆಯುವಂಥದ್ದು. ನಾನು ಹತ್ತಿರದಿಂದ ಗಮನಿಸಿದ್ದೀನಿ ಇಸ್ಕಾನ್ ಕೊಯಮತ್ತೂರನ್ನ. ಆ ಇಸ್ಕಾನ್ ಕೊಯಮತ್ತೂರು ಹೇಗ್ ಬೆಳೆತು ಅಂತ ಹೇಳಿ ಅದರ ಇತಿಹಾಸವನ್ನ ನಾನು ಬಹಳ ಆಳವಾಗಿ ತಿಳ್ಕೊಂಡಿದ್ದೀನಿ. ಅದ್ರ ಭಾಗವಾಗಿ ತಿಳ್ಕೊಂಡಿದ್ದೆ. ಅದರ ಒಂದು ಅಲ್ಲಿ ಪರಮ ಪೂಜ್ಯ ಭಕ್ತಿ ವಿನೋದ ಸ್ವಾಮಿ ಮಹಾರಾಜರು ಅವರು ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಬ್ರಹ್ಮಚಾರಿ ಪ್ರಾರಂಭ ದಿನಗಳಲ್ಲಿ ಕೊಯಮತ್ತೂರ್ಗೆ ಹೋಗ್ತಿದ್ರು. ಏನಕ್ಕೆ ಹೋಗ್ತಿದ್ರು ಅಂದ್ರೆ ಜನ್ಮಾಷ್ಟಮಿ ಮಾಡಕ್ಕೆ ಅಷ್ಟೇ ಹೋಗ್ತಿದ್ರು ನೋಡಿ. ಅವ್ರು ವರ್ಷಕ್ಕೊಂದ್ಸತಿ ಹೋಗ್ತಿದ್ರು, ಜನ್ಮಾಷ್ಟಮಿ ಮಾಡ್ತಿದ್ರು. ಅದು ಹೆಂಗ್ ಮಾಡ್ತಿದ್ರು ಅಂದ್ರೆ ಸ್ಕೂಲ್ ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ರು ಅಷ್ಟೇ. ಜನ್ಮಾಷ್ಟಮಿ ಮಾಡ್ತಿದೀವಿ ಅಂತ ಹೇಳೋರು, ಸ್ಕೂಲ್ ಮಕ್ಕಳನ್ನೆಲ್ಲಾನು ಕಾಂಪಿಟೇಷನ್ಸ್ ಅಂತ ಒಂದು ಕರೆಯೋರು. ಕಾಂಪಿಟೇಷನ್ಸ್ ಅಂದ್ರೆ ಏನು, ವೇಷಭೂಷಣ ಸ್ಪರ್ಧೆ, ಶ್ಲೋಕ ಹೇಳೋದು ನೋಡಿ, ಈ ತರದೇ ಎಲ್ಲಾನು ನೋಡಿ. ಮಕ್ಕಳೆಲ್ಲ ಸೇರ್ತಿದ್ರ ನೋಡಿ, ಆ ಮಕ್ಕಳ ಜೊತೆ ಪೇರೆಂಟ್ಸ್ ಬರ್ತಿದ್ರು ನೋಡಿ. ಅದು ಬೀಜ ಬಿತ್ತನೆ ಅಲ್ಲಿಂದ ಶುರುವಾಯ್ತು. ಇವತ್ತು ಇಸ್ಕಾನ್ ಕೊಯಮತ್ತೂರು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಅವ್ರದೇ ಆದ 8 ಎಕರೆ ಜಮೀನಿದೆ. ನನಗೆ ಗೊತ್ತಿರೋಂಗೆ ನಮ್ಮ ಸುತ್ತಮುತ್ತ ದಕ್ಷಿಣ ಭಾರತದಲ್ಲಿ ಈ ತರ ವಿಸ್ತೀರ್ಣವಾದಂತ ಬಯಲು, ಭವ್ಯವಾದಂತ ಮಂದಿರ, ಬಹಳ ವಿಶೇಷವಾದಂತ ಭಕ್ತರು ಇದು ಎಲ್ಲೂ ಇಲ್ಲ. ಇಸ್ಕಾನ್ ಕೊಯಮತ್ತೂರಲ್ಲಿ ಇದೆ ನೋಡಿ. ಅದು ಎಲ್ಲಿಂದ 8 ಎಕರೆ ಜಮೀನಿದೆ, ಅಲ್ಲಿ ಒಂದು ಭವ್ಯವಾದ ಮಂದಿರ ಈಗ ಬರ್ತಾ ಇದೆ, ಪ್ರಸ್ತುತ ಇದೆ, ಮತ್ತೆ ಇನ್ನೊಂದು ದೊಡ್ಡದು ಬರ್ತಾ ಇದೆ. ಅದು ನಾನು ಆ ಜನ್ಮಾಷ್ಟಮಿ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನೋಡಿ. ಆ ಜನ್ಮಾಷ್ಟಮಿ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಮಾಡ್ತಾನೆ ಅವರು ಇವತ್ತು ಇಷ್ಟು ಬೆಳೆದಿದ್ದಾರೆ. ಇದು ಕೊಯಮತ್ತೂರಲ್ಲಿ ಆಯ್ತು. ಈ ಒಂದು ಮಾಡೆಲ್ ಅಂದ್ರೆ ನಮ್ಮ ಊರುಗಳಲ್ಲೂ ಕೂಡ ಸಾಧ್ಯ ಆಗುತ್ತೆ. ಜನ್ಮಾಷ್ಟಮಿ ಒಂದು ವಿಶೇಷ ದಿನ. ನಾವು ಯಾರಿಗೂ ವಿಶೇಷವಾಗಿ ಕೃಷ್ಣನ್ ಬಗ್ಗೆ ಜ್ಞಾಪಿಸ್ಬೇಕಾಗೇ ಇಲ್ಲ. ನಾವೆಲ್ಲಾನು ಒಂದು ಇರುವಂತ ಸ್ಥಳದಲ್ಲಿ, ನಾವು ಪಾಕಿಸ್ತಾನದಲ್ಲಿಲ್ಲ, ಚೈನಾದಲ್ಲಿಲ್ಲ, ಬಾಂಗ್ಲಾದೇಶದಲ್ಲಿಲ್ಲ ನೋಡಿ, ಅಲ್ಲೇ ಮತ್ತೆ ಈ ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಅಲ್ಲೆಲ್ಲ ಜನ್ಮಾಷ್ಟಮಿ ಈ ತರ ಮಾಡಕ್ ಹೋದ್ರೆ ಜೈಲ್ಗೆ ಹಾಕುವಂತ ಪರಿಸ್ಥಿತಿಗಳು ಕೂಡ, ಜೀವಿಕೆ ಆಪತ್ತು ಬರುವಂತ ಸಂದರ್ಭ ಇರುತ್ತೆ. ಇಲ್ಲ ಆ ತರ ಇದೆಯಾ? ವರ್ಮಾವಲ್ಲಿ ಜನ್ಮಾಷ್ಟಮಿ ಮಾಡಿದ್ರೆ ಯಾರಾದ್ರೂ ಗುಂಡಿಟ್ಟು ಶೂಟ್ ಮಾಡ್ತಾರಾ? ಸರಸ್ವತಿ ಮಾತಾಜಿ ಇಲ್ಲ ಪ್ರಭು. ಯಮುನಾ ಮಹಾಪಾವನಿ ಮಾತಾಜಿ ಇಲ್ಲ ಅಲ್ವಾ? ಇಲ್ಲ ಪ್ರಭು. ಇಲ್ಲ ಪ್ರಭುಜಿ, ಆತರ ಮಾಡಲ್ಲ ಅಲ್ವಾ? ನೋಡಿ, ಕೊನಗಟ್ಟದಿಂದ ಪ್ರಭುಜಿ, ದೊಡ್ಡಬಳ್ಳಾಪುರದಿಂದ ಮುನಿಪಾಲ್ ನಾರಾಯಣ್ ಪ್ರಭುಜಿ ಹೇಳ್ತಿದ್ದಾರೆ ನೋಡಿ. ನಾವು ಇರುವಂತ ಅನುಕೂಲಗಳು ನೋಡಿ. ಇನ್ನೊಂದು ವಿಷಯ ಏನಂದ್ರೆ
ನೋಡಿ ನಮ್ಮ ಪರಂಪರೆ ಶ್ರೀಲ ಪ್ರಭುಪಾದರು, ನೋಡಿ ನಮ್ಮ ಪ್ರಸ್ತುತ ಗುರುಗಳು ಮತ್ತೆ ನಮ್ಮ ಹಿರಿಯ ಭಕ್ತರು ಒಂದು ಒಳ್ಳೆ ಇಸ್ಕಾನ್ ಅಂತಂದ್ರೆ ಒಂದು ಹೆಸರು ಮಾಡಿಟ್ಟು ನಮಗೆಲ್ಲ ಅನುಕೂಲಗಳು ಮಾಡಿದ್ದಾರೆ. ಇಸ್ಕಾನ್ ಕಾರ್ಯಕ್ರಮ ಅಂತಂದ್ರೆ ಜನರಿಗೆ ಒಂದು ಅರ್ಥ ತಿಳುವಳಿಕೆ ಬರುತ್ತೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ಬರುತ್ತೆ ಅಲ್ವಾ. ಇಸ್ಕಾನ್ ಲೋಗೋ ಹಾಕೊಳ್ಳಿ, ಇಸ್ಕಾನ್ ಹೆಸರು ಹೇಳಿ, ಹರೇ ಕೃಷ್ಣ ಮಹಾಮಂತ್ರ ನೋಡಿ ಅಲ್ಲಿ ನೀವು ಬಳಸ್ಕೊಳ್ಳಿ, ರೂಪಾದ್ರ ಫೋಟೋ ಇಟ್ಕೊಳ್ಳಿ, ನಿಮ್ಗೆ ವಿಶೇಷವಾಗಿ ವಿಚಿತ್ರವಾಗಿ ಎಲ್ಲ ವ್ಯವಸ್ಥೆಗಳು ಆಗ್ಬಿಡುತ್ತೆ. ಜನಗಳು ನಿಮ್ಮನ್ನು ಗೌರವಿಸಕ್ಕೆ ಶುರು ಮಾಡ್ತಾರೆ. ನೋಡಿ ಇದೆಲ್ಲ ನಮ್ಮ ನೋಡಿ ಹಿರಿಯ ಭಕ್ತರು, ನಮ್ಮ ಗುರುಗಳು, ಶ್ರೀಲ ಪ್ರಭುಪಾದರು ನೋಡಿ ಅವ್ರು ಹಾಕಿರುವಂತ ಒಂದು ಪಂಕ್ತಿ ಆ ರೀತಿ ಇದೆ. ಅದು ನೋಡಿ ಅದು ಸಂಪ್ರದಾಯ ನೋಡಿ. ಹಂಗೆ ಅದನ್ನ ನಾವು ಲಾಭ ಕೂಡ ಮಾಡ್ಕೋಬೇಕು. ಜನ್ಮಾಷ್ಟಮಿ ದಿನ ನಾವು ಯಾರಿಗೂ ಕೃಷ್ಣನನ್ನು ಹೊಸದಾಗಿ ಜ್ಞಾಪಿಸ್ಬೇಕಾಗಿಲ್ಲ. ಸಹಜವಾಗಿನೇ ಅವತ್ತು ಅವ್ರಿಗೆ ಕೃಷ್ಣನಲ್ಲಿ ಸಹಜವಾಗಿನೇ ಭಕ್ತಿ ಭಾವ ಪ್ರೀತಿ ನೋಡಿ ಅಭಿಮಾನ ಗೌರವ ನೋಡಿ ಅದು ಸಹಜವಾಗಿ ಬಂದಿರತ್ತೆ. ಮತ್ತೆ ಅವರು ಕೂಡ ಎಲ್ಲಾದ್ರೂ ಜನ್ಮಾಷ್ಟಮಿ ಇದೆ ಎಲ್ಲಾದ್ರೂ ಹೋಗ್ ಬರೋಣ ಅಂತ ಕಾಯ್ತಿರ್ತಾರೆ ಅಲ್ವಾ. ಆ ಒಂದು ಕಾರಣಕ್ಕೋಸ್ಕರ ಈ ಸರ್ತಿ ನಾವು ವಿಶೇಷವಾಗಿ ಏನ್ ಮಾಡಿದ್ದೀವಿ ಅಂದ್ರೆ ಎಲ್ಲಾ ಕಡೆ ಈ 6 ಕಡೆಗೆ 5 ಕಡೆಗೆ ನಾವು ಜನ್ಮಾಷ್ಟಮಿ ದಿನನೇ ಮಾಡ್ತಿದ್ವಿ. ಪಾವಗಡದಲ್ಲಿ ನಂದೋತ್ಸವ ದಿನ ಮಾರನೇ ದಿನ ಅಂದ್ರೆ ಅಷ್ಟಮಿ ನವಮಿ ದಿನ ಮಾಡ್ತಿದ್ವಿ ನೋಡಿ. ಅದು ಕೂಡ ನಾವು ಅವತ್ತೇ ಇಟ್ಕೊಳ್ಳೋಕ್ಕೂ ಕೂಡ ಕಾರಣ ಇದೇನೆ. ಅವರು ಸಾಮಾನ್ಯ ಸಾರ್ವಜನಿಕರು ಕೂಡ ಕಾಯ್ತಿರ್ತಾರೆ, ಎಲ್ಲಾದ್ರೂ ಜನ್ಮಾಷ್ಟಮಿ ಆಗ್ತಿದ್ರೆ ಹೋಗ್ ಬರೋಣ ಕುಟುಂಬ ಸಮೇತ ಅಂತ ಕಾಯ್ತಿರ್ತಾರೆ ನೋಡಿ. ಇದನ್ನ ನಾವು ಇಸ್ಕಾನ್ ಅವರು ಒಂದು ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ವಿಶೇಷವಾದಂತ ಒಂದು ಸ್ಥಾನಮಾನ ಗೌರವ ಇರುತ್ತೆ. ನಾವು ಆ ಸ್ಟ್ಯಾಂಡರ್ಡ್ ಉಳಿಸ್ಕೋಬೇಕು ನೋಡಿ. ಅಲ್ಲಿ ನಾವು ಹೆಂಗೆ ನಾವೆಲ್ಲ ಕಾಂಗ್ರಿಗೇಷನ್ ನಾವೆಲ್ಲ ಭಕ್ತರು ಇದಿರೋ ನಾವು ಕೂತು ಚರ್ಚೆ ನಮ್ಮ ಯೋಚನೆ ಇವೆಲ್ಲ ಹೆಂಗಿರ್ಬೇಕು ಅಂತಂದ್ರೆ ಬಂದವರು ಸಂತೋಷವಾಗಿ ಸಂತೃಪ್ತವಾಗಿ ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ಬೇಕು. ಅಸ್ತವ್ಯಸ್ತ ಆಗೋ ತರದ್ದು ನಾವು ಅವಕಾಶನೇ ಕೊಡಬಾರ್ದು ನೋಡಿ. ಇದು ಸಾಧ್ಯ ಇದೆ. ಅಸ್ತವ್ಯಸ್ತ ಆಗದೆ ಇರೋದಕ್ಕೆ ನೋಡಿ ನಮ್ಮ ಮಾನವ ಪ್ರಯತ್ನದಿಂದ ಎಷ್ಟಾಗುತ್ತೋ ಅಷ್ಟು. ಈಗ ಮಳೆ ಬಂತು, ವಾಟ್ ಇಸ್ ದ ಪ್ಲಾನ್ ಬಿ? ಈಗ ನಾವು ಏನೋ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಯೋಜನೆ ಮಾಡ್ಕೊಂಡಿದೀವಿ, ಮಳೆ ಬಂದ್ರೆ ನಾವೇನ್ ಮಾಡೋದು ಅನ್ನೋದು ಕೂಡ ಒಂದು ಮುನ್ನೆಚ್ಚರಿಕೆ ಮುಂದಾಲೋಚನೆ ಇರಬೇಕು. ಅದಕ್ಕೆ ನಮ್ಮ ಪ್ರಯತ್ನದಲ್ಲಿ ಸಂಪರ್ಕದಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಸಂಪರ್ಕದಲ್ಲಿ ಏನೆಲ್ಲ ಮಾಡ್ಕೋಬಹುದು ದಯವಿಟ್ಟು ಕೂಡ ಅದನ್ನು ಕೂಡ ಪ್ಲಾನ್ ಇಟ್ಕೊಳ್ಳಿ. ಉದಾಹರಣೆಗೆ ನಾವು ಏನೋ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಶಾಲಾ ಮಕ್ಕಳ ಕಾರ್ಯಕ್ರಮ ಮಾಡ್ತಿದ್ದೀರಿ ನೋಡಿ, ಮಳೆ ಬಂತು ಏನ್ ಮಾಡೋದು ಅಲ್ವಾ, ಈ ತರದ್ದು ಇರ್ಬೇಕಾಗತ್ತೆ. ಹಂಗೆ ವಿಶೇಷವಾಗಿ ಇದ್ರ ಬಗ್ಗೆನೂ ಕೂಡ ನಾವು ಚಿಂತನೆ ಮಾಡೋಣ. ಶಾಲಾ ಮಕ್ಕಳು ವಿಶೇಷವಾಗಿ ತುಂಬಾ ಜನ ಬರುವಂತ ಸಾಧ್ಯತೆ ಇರುತ್ತೆ. ಅವ್ರನ್ಗೆ ಬಹಳ ವಿಶೇಷವಾಗಿ ನಾವು ನೋಡ್ಕೋಬೇಕು ನೋಡಿ. ನಾವು ಕೆಲವೆಲ್ಲ ಸ್ಪರ್ಧೆಗಳೆಲ್ಲ ಪ್ಲಾನ್ ಮಾಡಿದೀವಿ. ಅದಕ್ಕೆ ಪೂರ್ವ ತಯಾರಿ ಜಡ್ಜಸ್ ಬೇಕು ನೋಡಿ, ಅವ್ರಿಗೆ ಸರ್ಟಿಫಿಕೇಟ್ಸ್ ಕೊಡಬೇಕು ನೋಡಿ. ಪಾರ್ಟಿಸಿಪೇಟ್ ಮಾಡೋದವ್ರಿಗೆಲ್ಲಾನು ವಿಶೇಷವಾಗಿ ಏನಾದ್ರು ಪ್ರಸಾದ ಕೊಡಬೇಕು ನೋಡಿ. ಬಂದವರು ನೋಡಿ ಅವ್ರಿಗೆ ತೀರ್ಥ ಪ್ರಸಾದ ನೋಡಿ, ಅವ್ರಿಗೆ ಸರಿಯಾಗಿ ಅಭಿಷೇಕ ಮಾಡೋಕ್ಕೂ ಕೂಡ ಅವಕಾಶ ನೋಡಿ. ಅಭಿಷೇಕ ಮಾಡೋದಕ್ಕೆ ಕೂಡ ನಾವು ಅವಕಾಶ ಕೊಡ್ಬೋದು ನೋಡಿ. ಇದು ಏನು ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ವಿಗ್ರಹಗಳನ್ನ ವೈದಿಕ ವಿಧಿ ಪ್ರಕಾರ 2ನೇ ದೀಕ್ಷೆ ಬ್ರಾಹ್ಮಣ ದೀಕ್ಷೆ ತಗೊಂಡಿರೋರು ಅಭಿಷೇಕ ಮಾಡೋದು ಅದು ಇರುತ್ತೆ. ಪ್ರತಿಷ್ಠೆ ಮಾಡದೇ ಇರುವಂತ ಪ್ರಾಣ ಪ್ರತಿಷ್ಠೆ ಆಗದೆ ಇರುವಂತ ಶ್ರೀ ವಿಗ್ರಹಗಳನ್ನೇ ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಳಸ್ತಿದ್ದೀವಿ. ಹಂಗಾಗಿ ಸಾರ್ವಜನಿಕರಿಗೂ ಕೂಡ ಅಭಿಷೇಕ ಮಾಡುವಂತ ಒಂದು ಅವಕಾಶ ಕೊಡಿ, ಬಹಳ ಖುಷಿ ಆಗ್ತಾರೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಶ್ರೀ ವಿಗ್ರಹ ಯಾವ್ದಾದ್ರು ಉಯ್ಯಾಲೆ ಸೇವೆಗೂ ಕೂಡ ವ್ಯವಸ್ಥೆ ಮಾಡಿಕೊಟ್ರೆ ನೋಡಿ, ಇದು ಆ ಉಯ್ಯಾಲೆ ಸೇವೆ ಕೂಡ ಆಗುತ್ತೆ ನೋಡಿ. ಈ ತರದ್ದು ವ್ಯವಸ್ಥೆ ನಾನು ಹೇಳೋದೆಲ್ಲ ದಯವಿಟ್ಟು ಗಂಭೀರವಾಗಿ ತಗೊಳ್ಳಿ, ಕಾಂಟ್ಯಾಕ್ಟ್ಸ್ ತಗೋಬೇಕು. ಬಂದವರಿಗೆ ಈ ತರದೆಲ್ಲ ವ್ಯವಸ್ಥೆಗಳಾಗಬೇಕು ನೋಡಿ. ಇದಕ್ಕೆ ಭಕ್ತರು ಅವ್ರದೇ ಆದಂತ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ.
ಈ ವಿಷಯವಾಗಿ ಇನ್ನೇನಾದ್ರೂ ಯಾರಾದ್ರೂ ವಿಶೇಷವಾಗಿ ಚರ್ಚೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಂತ ಹಿರಿಯ ಭಕ್ತರ ಜೊತೆ ಅಥವಾ ನೀವೇನೆ ಕೂತು ಏನ್ ಮಾಡ್ಬೋದು ಅಂತ ದಯವಿಟ್ಟು ಪ್ಲಾನ್ ಇರ್ಲಿ. ನೋಡಿ ಹಿಂಗೆ ನೋಡಿ ಬಂದವರಿಗೂ ಎಲ್ಲರೂ ಪ್ರಸಾದ ತಗೊಂಡು ಹೋಗುವಂಥದ್ದು. ಇದು ಶ್ರೀಲ ಪ್ರಭುಪಾದರ ನೋಡಿ ಸಂಸ್ಥೆ. ಪ್ರಭುಪಾದರ ಸಂಸ್ಥೆಯಲ್ಲಿ ಬಂದವರು ಪ್ರಸಾದ ತಗೊಂಡು ಹೋಗುವಂಥದ್ದು ಬಹಳ ಮುಖ್ಯ. ನೋಡಿ ಆ ಥರದ್ದು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ವಿಶೇಷವಾಗಿ ನೋಡಿ ನಮ್ಮ ಭಗವದ್ಗೀತೆಯಲ್ಲಿ ಯತ್ಯತ್ ಆಚರತಿ ಶ್ರೇಷ್ಠಾಸ್ ಅಂತ ಹೇಳ್ತಾರೆ. ಯಾರ್ಯಾರೆಲ್ಲ ಶ್ರೇಷ್ಠರಿದಾರೋ ಅವ್ರಿಗೆ ನಾವು ವಿಶೇಷವಾಗಿ ಗಮನ ಕೊಡ್ಲೇಬೇಕು. ನೋಡಿ ಸಾರ್ವಜನಿಕರು ಎಲ್ಲರೂ ಮುಖ್ಯನೇ ನಮಗೆ. ವಿಶೇಷವಾಗಿ ನೀವು ಏನೋ ಆಹ್ವಾನ ಮಾಡಿರ್ತೀರಿ, ನಿಮಗೆ ಏನೋ ಡೋನರ್ಸ್ ಇರ್ತಾರೆ, ನಿಮಗೆ ವಿಶೇಷವಾಗಿ ಏನೋ ಒಂದು ಕೊಡುಗೆ ಕೊಟ್ಟಿರ್ತಾರೆ, ಅವ್ರಿಗೆ ಬಂದೋದಾಗ ಅವ್ರಿಗೆ ವಿಶೇಷ ಕಾಳಜಿ ವಹಿಸುವಂಥದ್ದು ನಮ್ಮ ಧರ್ಮ. ಅವ್ರನ್ನ ಸಾರ್ವಜನಿಕರ ತರನೇ ಅವ್ರನ್ನ ಟ್ರೀಟ್ ಮಾಡಕ್ಕೆ ಆಗೋದಿಲ್ಲ. ನೋಡಿ ಎಲ್ಲರನ್ನೂ ಸಮವಾಗಿ ಕಾಣ್ಬೇಕು, ಹೌದು ಅಲ್ವಾ? ನೋಡಿ ಭಗವದ್ಗೀತೆ ಶ್ಲೋಕದಲ್ಲೂ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಕೇಚ ಪಂಡಿತ ಸಮದರ್ಶಿನ. ಹೌದು, ಸಮವಾಗಿ ಕಾಣ್ತೀವಿ, ಆದ್ರೆ ಆ ಡೋನರ್ಸ್ ಬಯಸ್ತಿರ್ತಾರೆ. ನಿಮಗೆ ನೋಡಿ ನಿಮ್ಗೆ ಒಂದು ಹಾಲ್ ಬಿಟ್ಕೊಟ್ಟಿರ್ತಾರೆ ಯಾರೋ, ನೋಡ ಅಂತ ಒಬ್ಬ ಯಜಮಾನ್ರು ಬರ್ತಾರೆ. ನೋಡಿ ಯಾರೋ ಒಂದು ಪೆಂಡಾಲ್ ಹಾಕ್ಸ್ಕೊಟ್ಟಿರ್ತಾರೆ, ಅಕ್ಕಿ ಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ನೋಡಿ ಅಂಥವ್ರಿಗೆ ವಿಶೇಷವಾದ ಕಾಳಜಿ ವಹಿಸುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನೋಡಿ ಅದ್ರ ಬಗ್ಗೆನೂ ಕೂಡ ಗಮನ ಇರಲಿ. ಮತ್ತೆ ಇದೊಂದು ವಿಶೇಷ ಕಾರ್ಯಕ್ರಮ. ನಿಮ್ಮ ಸುತ್ತಮುತ್ತ ಇರುವಂತ ಯಾರೆಲ್ಲ ಹಿರಿಯರು ಶ್ರೇಷ್ಠರು ಅಂತ ಇದ್ದಾರೋ, ನೋಡಿ ಪ್ರಭುಪಾದರು ಆ ಒಂದು ಭಗವದ್ಗೀತೆಯ ಶ್ಲೋಕದಲ್ಲೇ ಹೇಳ್ತಾರೆ, ಯತ್ಯತ್ ಆಚರತಿ ಶ್ರೇಷ್ಠ ಶ್ಲೋಕದಲ್ಲಿ ಯಾರೆಲ್ಲ ನೋಡಿ ಕೆಲವು ಸಮಾಜದಲ್ಲಿ ಕೆಲವರು ಸಮಾಜವಾಗಿ ಲೀಡರ್ಸ್ ಅಂತ ಇರ್ತಾರೆ. ಯಾರವರು ಲೀಡರ್ಸ್ ಅಂದ್ರೆ ಯಾರ್ಯಾರು ಹೆಸರಿಸ್ತೀರಾ ಅಂದ್ರೆ ಯಾರ್ಯಾರನ್ನ ಹೆಸರು ಅಂದ್ರೆ ಪರ್ಸನ್ ಹೆಸರಲ್ಲ. ಒಂದು ಸಮಾಜದಲ್ಲಿ ಮುಖಂಡರುಗಳು ಅಂತ ಯಾರನ್ನು ಗುರುತಿಸ್ತಾರೆ, ಮಾದರಿ ಅಂತ ಯಾರು ಗುರುತಿಸ್ತಾರೆ? ಅಂದ್ರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆ ತರ. ಪಾವುಗಡಕ್ಕೆ ಅವರೆಲ್ಲ ಬರ್ತಾರ ಮಾತಾಜಿ? ಅಲ್ಲ ಪ್ರಭುಜಿ, ನಾನ್ ಆತರ ಹೇಳ್ತಾ ಪ್ರಭುಜಿ, ಸುಮ್ಮನೆ ಗ್ರಾಮ ನೋಡಿ ಪಂಚಾಯತ್ ಪ್ರಧಾನಮಂತ್ರಿನೆಲ್ಲ ಆಹ್ವಾನ ಮಾಡ್ತಿದ್ದಾರೆ. ವೆರಿ ಗುಡ್ ಮಾತಾಜಿ. ಸ್ಥಳೀಯವಾಗಿ ಊರಿನ ಮುಖಂಡರು, ಊರಿಗೆ ದೊಡ್ಡವರು, ನೋಡಿ ಊರಿನ ಮುಖಂಡರು, ನೋಡಿ ಅಲ್ಲಿ ಶಾಲಾ ಕಾಲೇಜಿನ ಶಿಕ್ಷಕರು, ಮತ್ತೆ ಯಾರು ಮಾತಾಜಿ? ಅಲ್ಲಿ ಹಿರಿಯ ನಾಗರಿಕರು, ದೇಶ ಸೇವೆ ಅಂತವ್ರು ಏನಾದ್ರು ಇದ್ರೆ RSS ಯಾರೇ ಆ ಸ್ಥಳ ಮುಖ್ಯ ವಿಶೇಷವಾಗಿ ಗುರುತಿಸ್ಕೊಂಡಿರುವಂತವ್ರು, ಸಮಾಜದಲ್ಲಿ ಅವರನ್ನ ನೋಡಿ ಜನ ಅವರನ್ನ ಅನುಸರಿಸ್ತಾರೆ ಅಂತಂದ್ರೆ, ನೋಡಿ ಈಗ ನಿಮ್ಮೂರಿನ MLA ಆಗ್ಬೋದು, ನಿಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು, ನೋಡಿ ನಿಮ್ಮೂರಿನ ನೋಡಿ ಒಂದು ಸಮಾಜದ ಮುಖಂಡರಾಗ್ಬೋದು, ನೋಡಿ ಯಾವುದೋ ಒಂದು ಸಮಾಜ, ನೋಡಿ ಯಾವುದೋ ಒಂದು ಜಾತಿ, ಒಂದು ಜನಾಂಗ, ನೋಡಿ ಅವರ ಮುಖಂಡರು ಆಗ್ಬೋದು, ಒಂದು ಸಂಘ ಸಂಸ್ಥೆ ಆಗ್ಬೋದು ಅಲ್ವಾ? ನೀವು ಒಬ್ರು ಯಾರೋ ಈ ರೀತಿ ನೀವೇ ನೋಡ್ಬೋದು. MLAಗಳು ಆಗ್ತಾರಲ್ವಾ ಪ್ರಭುಜಿ? ಯಾರಾದ್ರೂ ರಾಜಕಾರಣಿಗಳು. ನೋಡಿ ಇದನ್ನ ಪ್ರಭುಪಾದ ವಿಶೇಷವಾಗಿ ಹೇಳ್ತಾರೆ. ಯಾಕೆ ಅಂದ್ರೆ ಏನಪ್ಪಾ ಇವರು ಅದು ಹೇಳ್ತಾರೆ ಇದು ಹೇಳ್ತಾರೆ ಹಂಗಲ್ಲ. ಯಾಕಂದ್ರೆ ಅವ್ರನ್ನ ಜನಗಳ ಅನುಸರಿಸ್ತಾರೆ. 100,000 ಜನಕ್ಕೆ ನಾವು ಹೇಳ್ಕೊಡಕ್ಕ ಕಷ್ಟ. ಅವರೆಲ್ಲ ಯಾರನ್ನ ಅನುಸರಿಸ್ತಾರೋ ಅವ್ರನ್ನ ಪ್ರಭುಪಾದರು ಇದನ್ನೇ ಮಾಡಿದ್ದು. ಭಾರತೀಯರೆಲ್ಲರೂ ಏನ್ ಮಾಡ್ತಿದ್ರು ಆ ಸಂದರ್ಭದಲ್ಲಿ, ಪಾಶ್ಚಾತ್ಯರನ್ನ ಅನುಸರಿಸ್ತಿದ್ರು. ಅದಕ್ಕೆ ಪ್ರಭುಪಾದರು ಏನ್ ಮಾಡಿದ್ರು, ಭಾರತೀಯರಿಗೆ ಹೇಳ್ಕೊಡಕ್ ಪ್ರಯತ್ನ ಪಟ್ರು. ಪ್ರಭುಪಾದರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಜನ ಭಾರತೀಯರು. ಅದಕ್ಕೆ ಏನ್ ಮಾಡಿದ್ರು, ಅಮೆರಿಕ ಪಾಶ್ಚಾತ್ಯ ದೇಶಕ್ಕೆ ಹೋದ್ರು, ಅವರಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಟ್ರು. ಅವ್ರಿಗೆ ನೋಡಿ ಕಂಠಿ ತಿಲಕ, ನೋಡಿ ಧೋತಿ ಕುಡ್ತಾ, ನೋಡಿ ಇದು ಮಹಾಮಂತ್ರ ಇದೆಲ್ಲ ಕೊಟ್ಟು, ಅವ್ರ ಬ್ರಾಹ್ಮಣ ದೀಕ್ಷೆಯನ್ನು ಕೊಟ್ಟು, ಸನ್ಯಾಸ ದೀಕ್ಷೆಯನ್ನು ಕೊಟ್ಟು, ಅವರನ್ನ ಭಾರತಕ್ಕೆ ಕರ್ಕೊಂಬಂದು ನೋಡಿ ಅವ್ರ ಕೈಯಲ್ಲಿ ಕೀರ್ತನೆ ಮಾಡಿಸಿದ್ರು, ಅವ್ರ ಕೈಯಲ್ಲಿ ಪ್ರಚಾರ ಮಾಡಿಸಿದ್ರು, ಅವ್ರ ಕೈಯಲ್ಲಿ ಲೈಫ್ ಮೆಂಬರ್ಸ್ ಮಾಡಿಸಿದ್ರು, ಅವ್ರ ಕೈಯಲ್ಲಿ ದೇವಸ್ಥಾನ ಕಟ್ಸಿದ್ರು, ಅವ್ರ ಕೈಯಲ್ಲಿ ದೊಡ್ಡ ದೊಡ್ಡ ಪೆಂಡಾಲ್ ಪ್ರೋಗ್ರಾಮ್ ಮಾಡಿಸಿದ್ರು. ಅವರು ಕರೆದ್ರು ಬಿಳಿ ಆನೆಗಳು ಅಂತ ಹೇಳ್ತಿದ್ರು, ವೈಟ್ ಎಲಿಫೆಂಟ್ಸ್ ಅಂತ ಇದ್ರು ಅವ್ರು. ನೋಡಿ ವೈಟ್ ಎಲಿಫೆಂಟ್ಸ್ ನೋಡಿ ಅವರು
ನೋಡಿ, ಹಾಡಿದ್ರೆ, ಕುಣಿದ್ರೆ, ಕೀರ್ತನೆ ಮಾಡಿದ್ರೆ ಜನಗಳು ಇದು ವಿಶೇಷ ಅನಿಸ್ತಿತ್ತು ಅವ್ರಿಗೆ. ಯಾಕೆ? ನಾವು ಪಾಶ್ಚಾತ್ಯರನ್ನ ಅನುಕರಣೆ ಮಾಡ್ತೀವಲ್ವಾ, ಅನುಸರಿಸ್ತೀವಲ್ವಾ ನೋಡಿ. ಅದಕ್ಕೋಸ್ಕರ ಹಂಗೆ ಇದು ಕೃಷ್ಣ ಪ್ರಜ್ಞೆ ಪ್ರಚಾರಕ್ಕೆ ಕೆಲವು ತಂತ್ರಗಳನ್ನು ಕೂಡ ಬುದ್ಧಿವಂತಿಕೆಯನ್ನು ಉಪಯೋಗಿಸುವಂತದ್ದು ಅವಶ್ಯಕತೆ ಇರುತ್ತೆ ನೋಡಿ. ಚೈತನ್ಯ ಮಹಾಪ್ರಭುಗಳ ಸಂದರ್ಭದಲ್ಲೂ ಕೂಡ ರಾಜ ಪ್ರತಾಪರುದ್ರ ನೋಡಿ, ಆ ಪ್ರಧಾನ ಮಂತ್ರಿಗಳಾದಂತ ರೂಪ ಸನಾತನ ಗೋಸ್ವಾಮಿಗಳು ನೋಡಿ, ಇಂತಿಂತ ನೋಡಿ, ರಮಾನಂದರಾಯರು ನೋಡಿ, ಇಂಥವರೆಲ್ಲರೂ ಮಹಾಪ್ರಭುಗಳಿಗೆ ನೋಡಿ ಅನುಯಾಯಿಗಳಾಗ್ತಾರೆ, ಭಕ್ತರಾಗ್ತಾರೆ ನೋಡಿ. ಅವರನ್ನು ಅನುಸರಿಸಿ ಇತರರು ಕೂಡ ಬರ್ತಾರೆ ನೋಡಿ, ಆ ಪ್ರಕಾರವಾಗಿನೇ. ಹಂಗಾಗಿ ಯಾರೆಲ್ಲ ನಿಮ್ ಭಾಗದಲ್ಲಿ ಶ್ರೇಷ್ಠರು ಅಂತ ನಿಮ್ಗೆ ಅನ್ಸುತ್ತೋ ನೋಡಿ, ಇಂಥವ್ರನ್ನೆಲ್ಲನೂ ದಯವಿಟ್ಟು ಆಹ್ವಾನ ಮಾಡಿ. ಮತ್ತೆ ಬಂದಾಗ ಅಂಥವರೆಲ್ಲ ಬಂದಾಗ ಅವ್ರನ್ನ ಸಾಮಾನ್ಯ ಜನರ ತರ ನಾವು ನೋಡಿ ಅವ್ರಿಗೆ ನಾವು ಉಪಚಾರ ಮಾಡಬಾರ್ದು. ಅವ್ರನ್ನ ವಿಶೇಷವಾಗಿ ಕೂಡ ಉಪಚಾರ ಮಾಡ್ಬೇಕಾಗತ್ತೆ ನೋಡಿ. ಹಂಗೆ ಸ್ವಲ್ಪ ಈ ತರದ್ದು ಕೂಡ ಪ್ಲಾನ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ನೋಡಿ, ಈ ತರ ಎಲ್ಲ ವ್ಯವಸ್ಥೆಗಳು ನಾವು ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ನೋಡಿ, ಎಷ್ಟೊಂದು ಅದರಲ್ಲಿ ನಮಗೆ ಯೋಜನೆಗಳು ಮಾಡ್ಕೋಬೇಕಾಗತ್ತೆ ನೋಡಿ. ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ. ನಾವು ಒಬ್ಬೊಬ್ಬರೇ ಮಾಡಕ್ ಆಗೋದಿಲ್ಲ. ಜನ್ಮಾಷ್ಟಮಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ನೋಡಿ, ಸಂಘೆ ಶಕ್ತಿ ಕಲೋವಿಗೆ ಅಂತ ಹೇಳ್ತಾರೆ ನೋಡಿ. ಕಲಿಯುಗದಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಪ್ರಿಡಿಕ್ಷನ್ ಮಾಡಿದ್ರು ನೋಡಿ. ಅವರು ಮಹಾಪ್ರಭು ಬರ್ತಾರೆ ಅಂತ. ಕೃಷ್ಣವರ್ಣಂ ದ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಏನಂಗಂದ್ರೆ ಸಂಘ, ಉಪ ಅಂಗ, ಪಾರ್ಷದರು. ಚೈತನ್ಯ ಮಹಾಪ್ರಭು ಒಬ್ಬರೇ ಬರ್ಲಿಲ್ಲ ನೋಡಿ. ಸಂಕೀರ್ತನೆ ಕಾರ್ಯಕ್ರಮವನ್ನ ನೋಡಿ ಅವರೊಬ್ಬರೇ ಮುಂದುವರಿಸ್ಲಿಲ್ಲ. ಅಲ್ಲಿ ಸಂಘಗಳು, ಉಪ ಅಂಗಗಳು ಮತ್ತೆ ಅವರ ಪಾರ್ಷದರು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ ನೋಡಿ? ಇವ್ರ ಸಹಾಯವನ್ನ ದೇವೋತ್ತಮ ಪರಮಪುರುಷ ಕೃಷ್ಣನು ಕೂಡ ತಗೊಳ್ತಾರೆ. ಚೈತನ್ಯ ಮಹಾಪ್ರಭುಗಳು ನೋಡಿ, ಕೃಷ್ಣವರ್ಣಂ ದ್ವಿಷಾ ಅಕೃಷ್ಣಂ ಸಾಂಗೋಪಾಂಗ ಪಾರ್ಷದ ನೋಡಿ. ಯಜ್ಞೈ ಸಂಕೀರ್ತನ ಪ್ರಾರೈ ಯಜಂತಿ ಸುಮೇಧ ಸಹ ನೋಡಿ. ಇದನ್ನ ಬುದ್ಧಿವಂತರು ಈ ಪ್ರಕಾರ ಮಾಡ್ತಾರೆ. ಯಾವ ಪ್ರಕಾರ? ಸಂಘಗಳ ಜೊತೆ ಮಾಡ್ತಾರೆ. ಸಂಘ, ಉಪಾಂಗ ನೋಡಿ, ಪಾರ್ಷದರು ನೋಡಿ, ಸಂಕೀರ್ತನೆ ಮಾಡೋದು ನೋಡಿ. ಇದೆಲ್ಲ ಬುದ್ಧಿವಂತರು ಮಾಡುವಂತ, ಹೈಲಿ ಇಂಟೆಲೆಕ್ಚುಯಲ್ ಪೀಪಲ್ಸ್ ಮಾಡುವಂತದ್ದು ಇವೆಲ್ಲ. ಹರೇ ಕೃಷ್ಣ ಪ್ರಭು, ಅದರದ ಅನುವಾದ ಓದ್ಲಾ ಪ್ರಭು? ಓದಿ ಮಾತಾಜಿ, ಓದಿ. ತುಂಬಾ ಧನ್ಯವಾದ. ಕೃಷ್ಣ ನಾಮವನ್ನು ಸತತ ಹಾಡುವ ಪರಮ ಪ್ರಭುವಿನ ಅವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಬುದ್ಧಿವಂತರು ಮಂತ್ರ ಪಠಣವನ್ನು ನಡೆಸುತ್ತಾರೆ. ಆತನ ಶರೀರ ಕಪ್ಪು ಅಲ್ಲದಿದ್ದರೂ ಆತ ಸ್ವಯಂ ಕೃಷ್ಣನೇ ಆಗಿದ್ದಾನೆ. ಆತನು ತನ್ನ ಸಹಚರರು, ಸೇವಕರು, ಅಸ್ತ್ರಾಸ್ತ್ರಗಳು ಹಾಗೂ ಅಂತರಂಗದ ಜೊತೆಗಾರರೊಂದಿಗೆ ಇರುತ್ತಾರೆ. ಹರೇ ಕೃಷ್ಣ ನೋಡಿ. ಅಲ್ಲಿ ಅಸ್ತ್ರ ಶಸ್ತ್ರಗಳೆಲ್ಲ ಯಾರು ಅಂದ್ರೆ ನೋಡಿ, ಅವ್ರ ಪಾರ್ಷದರು ನೋಡಿ, ಅವ್ರ ಜೊತೆಗಿದ್ದವ್ರು ಗ್ರೂಪ್ ಅಂತ ನೋಡಿ. ಚೈತನ್ಯ ಮಹಾಪ್ರಭುಗಳು ಸುದರ್ಶನ ಚಕ್ರ ಇಟ್ಕೊಂಡು ಬರ್ಲಿಲ್ಲ. ಅವರು ನೋಡಿ, ಈ ತರ ಅವ್ರ ಪಾರ್ಷದರು, ಸಂಘ, ಉಪಾಂಗಗಳು ನೋಡಿ, ಅದೇ ಅವರ ಶಸ್ತ್ರ ಆಗಿತ್ತು ನೋಡಿ. ಇಂಥ ಒಂದು ಕ್ರಮವನ್ನ, ರೀತಿಯನ್ನು ಯಾರು ಅನುಸರಿಸ್ತಾರೆ ಅಂದ್ರೆ ತುಂಬಾ ಬುದ್ಧಿವಂತ ಜನ ನೋಡಿ. ಮೊನ್ನೆ ನಾನೊಂದು ಪ್ರವಚನ ಕೇಳ್ತಿದ್ದೆ. ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ನೋಡಿ, ಯಾರು ಹೇಳ್ತಿದ್ರು, ನಾವು ಕೂಡ ಅವ್ರ ಜೊತೆ ಯಾರು ಹೇಳ್ತಿದ್ರು, ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಿರತ್ತೆ ಅನ್ಕೊಳ್ಳಿ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಎಷ್ಟು ಪ್ಲೇಯರ್ಸ್ ಇರ್ತಾರೆ ಒಂದು ಟೀಮ್ ಅಲ್ಲಿ? 11 ಜನ ಇರ್ತಾರೆ. 11 ಜನದಲ್ಲಿ ನೀವು ಇರ್ತೀರಿ ಕ್ರಿಕೆಟ್ ಬ್ಯಾಟಿಂಗ್ ಮಾಡುವಂಥದ್ದು. ಮೊದಲನೇವನು ಡಕ್ಔಟ್ ಆಗ್ಬಿಡ್ತಾನೆ, ಎರಡನೇವನು ಒಂದು 5 ರನ್ ಹೊಡೆದು ಹೋಗಿರ್ತಾನೆ, ಮೂರನೇವನು ಒಂದು 2 ರನ್ ಹೊಡೆದು ಔಟ್ ಆಗ್ಬಿಡ್ತಾನೆ, ನಾಲ್ಕನೇವನು ಕೂಡ ಹಂಗೇನೆ ಒಂದು 10 ಹೊಡೆದು ಔಟ್ ಆಗ್ಬಿಡ್ತಾನೆ. ಆಮೇಲೆ 5ನೇವನು 6ನೇವನು ಸೆಂಚುರಿ ಹೊಡಿತಾರೆ ನೋಡಿ, ಸೆಂಚುರಿ ಬಾರಿಸ್ತಾನೆ. ಮತ್ತೆ ನೋಡಿ, ಅವನು ಒಂದು ರನ್ ನೋಡಿ, ಒಂದು 300 ರನ್ ಮಾಡಿಸ್ಬಿಡ್ತಾರೆ ಈಗೆಲ್ಲ ಸೇರ್ಕೊಂಡು. ಮೊದಲನೇವನು ಡಕ್ಔಟ್ ಆಗಿರ್ತಾನೆ. ಈಗ ಈ ಟೀಮು ವರ್ಲ್ಡ್ ಕಪ್ ಮ್ಯಾಚ್ ಗೆಲ್ಲುತ್ತೆ. ಈ ವರ್ಲ್ಡ್ ಕಪ್ ಮ್ಯಾಚ್ಗೆ ಯಾರ್ಯಾರಿಗೆಲ್ಲ ಈ 11 ಜನ ಟೀಮಲ್ಲಿ ಇರ್ತಾರೆ, ಈ ಕ್ರೆಡಿಟ್ ಯಾರ್ಯಾರಿಗೆಲ್ಲ ಹೋಗುತ್ತೆ?
ಬರೀ ಸೆಂಚುರಿ ಹೊಡೆದವನ್ಗೆ ಹೋಗುತ್ತಾ ಡಕ್ಔಟ್ ಸಿಗುತ್ತಾ? ಎಲ್ಲರಿಗೂ ಎಲ್ಲರಿಗೂ ಪ್ರಭುಜಿ ಕೋಚಿಂಗ್ ಎಲ್ಲ ಸೇರುತ್ತೆ. 11 ಜನಕ್ಕೆ ಬರುತ್ತೆ ಪ್ರಭು. ಇರೋರ್ಗೆಲ್ಲ ಸಿಗುತ್ತೆ. ಕೋಚರ್ಗುನು ಅಷ್ಟು ಹೆಸರು ಬಂದಿರುತ್ತೆ. ಎಲ್ಲಾ ಟೀಮ್ಗೂನು ಬರುತ್ತೆ. ನೋಡ ಅದ್ರಲ್ಲಿ ನೀರ್ ಬಾಟ್ಲ್ ಎತ್ಕೊಂಡು ಓಡ್ ಬಂದ್ ನೀರ್ ಕೊಡೋನು ಒಬ್ಬ ಇರ್ತಾನೆ ಅಲ್ವಾ, ಎಕ್ಸ್ಟ್ರಾ ಪ್ಲೇಯರ್ ಅಂತ ಒಬ್ಬ ಇರ್ತಾನೆ. ಅವನು ಎಕ್ಸ್ಟ್ರಾ ಪ್ಲೇಯರ್ ಏನ್ ಮಾಡ್ತಿರ್ತಾನಂದ್ರೆ ಆ ಟೀಮ್ ಅವ್ರಿಗೆ ನೀರ್ ತಂದು ಕೊಡ್ತಾ ಇರ್ತಾನೆ. ನೋಡಿರ್ತೀರಾ? ನೀರ್ ತಂದು ಕೊಡಕ್ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್, ಅವನಿಗೂ ಕೂಡ ಅದ್ರಲ್ಲಿ ಪಾಲಿರುತ್ತೆ. ಎಕ್ಸ್ಟ್ರಾ ಪ್ಲೇಯರ್ ಅವನು ನೀರ್ ಬಾಟ್ಲ್ ತಂದು ಕೊಡ್ತಿದ್ದ ಪಾಪ. ಅವನಿಗೂ ಕೂಡ ಆ ಕಪ್ ಏನ್ ಗೆಲ್ತಾರಲ್ಲ ಅದಕ್ಕೆ ಕ್ರೆಡಿಟ್ ಇರುತ್ತೆ. ನೋಡಿ ಹಂಗೆ ಇದು ಕೃಷ್ಣನ ಜನ್ಮಾಷ್ಟಮಿ. ನೋಡಿ ಕೃಷ್ಣ ಎಲ್ಲಿ ಇರ್ತಾನೋ ನೋಡಿ, ಇದನ್ನ ಯಾರು ಹೇಳ್ತಿದ್ರು ಯಾರಿಗೂ ಜ್ಞಾಪಕ ಬರ್ಲಿಲ್ವಾ? ನನ್ಗೆ ಇವಾಗ ಜ್ಞಾಪಕ ಬಂದ್ಬಿಡ್ತು. ಯಾರಿಗೂ ಜ್ಞಾಪಕ ಬರ್ಲಿಲ್ವಾ? ನನಗೆ ಈಗ ಕೃಷ್ಣ ನೋಡಿ ನೋಡಿ ಮತ್ತ ಸ್ಮೃತಿರ್ ಜ್ಞಾನಂ ಆಪೋಹನಂ ಚ ಸುಲಕ್ಷ್ಮಿ ಮಾತಾಜಿಯವ್ರು ಹೇಳಿದ್ರು. ಜ್ಞಾಪಕ ಇಲ್ವಾ ನಿಮ್ಗೆ? ಹೌದು ಪ್ರಭುಜಿ. ನೋಡಿ ನಾನು ಯಾರು ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಮೊನ್ನೆ ಸುಲಕ್ಷ್ಮಿ ಮಾತಾಜಿಯವರು ಒಂದು ಕ್ಲಾಸಲ್ಲಿ ಹೇಳಿದ್ರು. ಜ್ಞಾಪಕ ಇದೆಯಾ? ನೋಡಿ ಇದು ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಅರ್ಜುನ ಇರ್ತಾನೋ ಅಲ್ಲಿ ಏನೇನಿರುತ್ತೆ? ವಿಜಯ ನಡೀತಿರುತ್ತೆ, ಭಕ್ತರು ಇರ್ತಾರೆ ಅಂತ ಹೇಳಿ. ಅವ್ರ ಮತ್ತೆ ಭಕ್ತರು ಬಾವುಟ ಇರುತ್ತೆ, ಭಾಗವತ ನೋಡಿ ಇವೆಲ್ಲ ಸಂಕೀರ್ತನೆ ಸಹಜ. ನೋಡಿ ಈಗ ನಾವು ಕೃಷ್ಣನ ಜನ್ಮಾಷ್ಟಮಿ ಮಾಡಿದ್ರೆ ನೋಡಿ, ಕೃಷ್ಣನಿಗೆ ಜನ್ಮಾಷ್ಟಮಿ ಮಾಡಿದ್ರೆ ನಮ್ಗೆ ವಿಜಯ ಸಿಗಲ್ವಾ? ಸಿಕ್ಕೇ ಸಿಗುತ್ತೆ. ನೋಡಿ ನಾವು ಡಕ್ಔಟ್ ಆಗಿರ್ಬೋದು, ನಾವು ನೀರ್ ಬಾಟ್ಲ್ ತಂದ್ಕೊಡೋ ಪ್ಲೇಯರ್ ಆಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು ಏನೇ ಆಗಿರ್ಬೋದು, ನಮ್ದು ಅಂತ ಏನೋ ಒಂದು ಪಾತ್ರ ಆಗಿದ್ರೆ ಆ ಯಶಸ್ಸಲ್ಲಿ ನಮ್ಗೆಲ್ಲರಿಗೂ ಪಾಲಿರುತ್ತೆ. ಹೌದಾ? ಹಂಗಾಗಿ ತಾವು ಒಬ್ಬೊಬ್ರದ್ದು ಕೂಡ ಒಂದೊಂದು ರೋಲ್ ಇದೆ. ತಾವು ಮಾಡೋಂಥ ಪ್ರಯತ್ನ ಮಾಡಿ. ಕೆಲವರೆಲ್ಲ ನಾವು ಡಕ್ಔಟ್ ತರ ಆಗ್ಬೋದು ನೋಡಿದ್ರೆ ನೋಡಿ ಆ ಫಲದಲ್ಲಿ ಎಲ್ಲರಿಗೂ ಫಲ ಇದೆ. ನೋಡಿ ಇದು ಪ್ರಿಡಿಕ್ಷನ್ ಹೇಳ್ಬಿಟ್ಟಿದ್ದಾರೆ ಮೊದ್ಲು. ಯಥಾ ನಗರ ಗ್ರಾಮಾದಿ ಪ್ರಚಾರ ಹೋಯ್ಬೆ ಮೋರನಾಮ್. ಯಾರು ಹೇಳಿರೋದು ಇದು? ಚೈತನ್ಯ ಮಹಾಪ್ರಭುಗಳು. ಈಗ ನೋಡಿ ಪಾವಗಡದಲ್ಲಿ ಹಿಂದೆ ಜನ್ಮಾಷ್ಟಮಿ ಮಾಡ್ತಿದ್ರಾ? ಇಲ್ಲ. ಕೊನಗಟ್ಟದಲ್ಲಿ ಆಗ್ತಿತ್ತಾ? ಇಲ್ಲ ಅಲ್ವಾ? ನೋಡಿ ಹೊರಮಾವಲ್ಲಿ ಆಗ್ತಿತ್ತಾ? ಇಲ್ಲ. ನೋಡಿ ಒಂದೊಂದು ಪ್ರದೇಶಗಳು ಹಂಗೆ ನಾಯಕನಹಟ್ಟಿಲಿ ಆಗ್ತಿತ್ತಾ? ಇಲ್ಲ. ಬಾಗಲಕೋಟೆಯಲ್ಲಿ ಆಗ್ತಿತ್ತಾ? ಇಲ್ಲ. ಚಳ್ಳಕೆರೆಯಲ್ಲಿ ಆಗ್ತಿತ್ತಾ? ಇಲ್ಲ. ನೋಡಿ ಇದು ಚೈತನ್ಯ ಮಹಾಪ್ರಭುಗಳ ಒಂದು ಆಂದೋಲನ. ಇದನ್ನ ಪ್ರಿಡಿಕ್ಷನ್ಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಇದು ಹಾಗೆ ಆಗತ್ತೆ. ನಾವಲ್ದಿದ್ರೆ ಇನ್ನೊಬ್ರು ಯಾರಾದ್ರೂ ಮಾಡ್ತಾರೆ. ನೋಡಿ ನಾನು ಹೇಳಿದ ಅರ್ಥ ಆಯ್ತಾ? ನಾವಲ್ದಿದ್ರೆ ಇನ್ಯಾರು ಮಾಡೇ ಮಾಡ್ತಾರೆ. ಇದು ಹಾಗೆ ಆಗತ್ತೆ. ಅದ್ರ ಲಾಭ ನಾವು ಪಡ್ಕೋಬೇಕು ಬೇಡ ಅನ್ನೋದು ನಮ್ಗೆ ಆಯ್ಕೆ. ನೋಡಿ ಅದ್ರ ಭಾಗ ನಾವು ಆಗ್ಬೇಕು ಅನ್ನೋದು ನಮ್ಮ ಆಯ್ಕೆ. ಹಂಗಾಗಿ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಮಾಡೋಣ. ನಮ್ಮ ನೋಡಿ ಒಬ್ರಿಗೊಬ್ರು ಬಹಳ ಪ್ರೀತಿ, ಸಹಕಾರ, ಸಹಾಯ, ನೋಡಿ ಸಹಭಾಗಿತ್ವ ಈ ಥರದ್ದೆಲ್ಲ ಇರ್ಲಿ. ಅವ್ರ್ಯಾರೋ ಮಾಡ್ತಾರೆ, ನಾವು ಹೋಗಿ ಪ್ರಸಾದ ತಿನ್ಕೊಂಡು. ನಾವು ಪ್ರಾರಂಭ ಹಿಂಗೆ ಮಾಡಿತ್ತು. ಭಕ್ತರೆಲ್ಲರೂ ಹಿಂಗೇನೆ ಫಸ್ಟ್ ಪ್ರಸಾದಕ್ಕೆ ಹೋಗಿ ಬರ್ತಿದ್ವಿ. ಆಮೇಲೆ ಹೋಗ್ತಾ 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 ಯಾರೋ ಒಬ್ರು ನಿಮ್ಮಂತ ಭಕ್ತರು ಪರಿಚಯ ಆಗ್ತಾರೆ ಅಲ್ವಾ? ಅದಕ್ಕೆ ನಮಗೇನು ಇರ್ಬೇಕು? ಪೂರ್ವ ಭಾಷೆಯಾಗಿರ್ಬೇಕು. ಯಾರೆಲ್ಲ ಪ್ರಚಾರಕರಿದ್ದೀರೋ ಅವರು ಪೂರ್ವ ಭಾಷೆಯಾಗಿರ್ಬೇಕು. ಹಂಗಂದ್ರೆ ಏನು? ಪೂರ್ವ ಭಾಷೆ ಅಂದ್ರೆ ಏನು? ಪರಿಚಯ ಕೇಳೋದು ಪ್ರಭುಜಿ. ನಮ್ಮನ್ನ ಪರಿಚಯ ಮಾಡ್ಕೊಂಡು ಅವರನ್ನ ಪರಿಚಯ ಮಾಡ್ಕೊಳ್ಳೋದು ಪ್ರಭುಜಿ. ಹೌದು. ನೋಡಿ ನಮ್ಮ ಜನ್ಮಾಷ್ಟಮಿ ನಾವು ಮಾಡ್ತಿದ್ದೀರಿ ಅಂತ ಎಷ್ಟೋ ಜನ ಬರ್ತಾರೆ. ಈಗ ನಾವು ಪೂರ್ವ ಭಾಷೆಯಾಗಿ ಅವ್ರನ್ನ ನಾವು ಮಾತಾಡಿಸ್ಬೇಕು. ನೋಡಿ ನಮ್ಮ ಅತಿಥಿ ಕೃಷ್ಣನ ಅತಿಥಿಗಳಾಗಿ ಅವ್ರು ಬಂದಿರ್ತಾರೆ. ನಾವು ಕೃಷ್ಣನ ಮನೆ ಸೇವಕರು. ಈಗ ನಾವು ಅವ್ರನ್ನ ನೋಡಿ ಸೇವಕರು ಏನ್ ಮಾಡ್ಬೇಕು? ಅತಿಥಿಗಳನ್ನ ಪರಿಚಯ ಮಾಡ್ಕೊಂಡು ನೋಡಿ ಅವ್ರನ್ನ ಉಪಚಾರ ಮಾಡಿ ನೋಡಿ ಅವರ ಸಂಪರ್ಕ ತಗೊಂಡು ನೋಡಿ ಅವ್ರಿಗೆ ಆರೈಕೆ ಸತ್ಕಾರ ಎಲ್ಲ ಮಾಡಿ ಕಳಿಸ್ಕೊಡ್ಬೇಕು. ನೋಡಿ ಇದು ನಾವು ಜನ್ಮಾಷ್ಟಮಿಗೆ ಯೋಜನೆ ಮಾಡ್ಬೇಕಾಗಿರುವಂಥದ್ದು. ಅದ್ರ ಮಧ್ಯದಲ್ಲಿ ಇರುವಂತದ್ದು ಅಭಿಷೇಕ ಮಾಡೋದು, ನೋಡಿ ಕೀರ್ತನೆ ಮಾಡೋದು, ನೋಡಿ ಪ್ರವಚನ ಮಾಡೋದು, ನೋಡಿ ಪ್ರಸಾದ ಹಂಚೋದು, ಇದೆಲ್ಲನೂ ಜೊತೆಗೆ ಆಗ್ತಾನೆ ಇರುತ್ತೆ ಅಲ್ವಾ? ನೋಡಿ ಹಂಗೆ ಕೀರ್ತನೆ ಆಗ್ತಾ ಇರ್ಬೇಕು ಒಂದ್ ಸೈಡಲ್ಲಿ. ಕೊನೆ ಪಕ್ಷ ನಮ್ಗೆ ಕೀರ್ತನೆ ಮಾಡಕ್ ನಮ್ಮಲ್ಲಿ ಟೀಮ್ ಇಲ್ಲ,
ಅಂತಂದ್ರೆ ಒಂದು ಸೌಂಡ್ ಲೌಡ್ ಸ್ಪೀಕರ್ ತರ ವ್ಯವಸ್ಥೆ ಮಾಡ್ಕೊಳ್ಳಿ. ಕೀರ್ತನೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಯೂಟ್ಯೂಬಲ್ಲೂ ಇದಾವೆ. ಕೀರ್ತನೆ ಹಾಕಿ ಬಿಟ್ಬಿಟ್ರೆ ಅದ್ರ ಪಾಡು ನಡೀತಿರುತ್ತೆ. ನೋಡಿ, ಕೀರ್ತನೆ ನಡೀತಿರುತ್ತೆ, ನಿಮ್ಮ ಸೇವೆಗಳು ನೀವೆಲ್ಲ ಆರೈಕೆ ಮಾಡ್ತಿರ್ತೀವಿ. ಹರೇ ಕೃಷ್ಣ. ನೋಡಿ, ಈ ಥರದ್ದು ನಾವು ಒಂದು ಸಾಮೂಹಿಕವಾಗಿ ಸಮುದಾಯದಲ್ಲಿ ನಾವೆಲ್ಲ ಸೇರಿ ಮಾಡುವಂಥದ್ದು ಒಂದು ವ್ಯವಸ್ಥೆ. ಯಾರಾದರೂ ಇಲ್ಲಿ ಇರುವಂಥ ಭಕ್ತರು ನಮಗೆ ಯಾರು ಎಲ್ಲೂ ಹತ್ರ ಇಲ್ಲ, ನಾವು ಹೋಗೋಕ್ಕಾಗಲ್ಲ ಅನ್ನೋರು ಯಾರಾದರೂ ಇಲ್ಲ, ಆ ಥರದಿದ್ರೆ ಯಾರಾದರೂ ಇದ್ರೆ ಹೇಳಿ. ನಾವೆಲ್ಲೂ ಹೋಗೋಕ್ಕಾಗಲ್ಲ, ನಾವು ಮನೆ ಮಟ್ಟದಲ್ಲೇ ಮಾಡ್ಕೋತೀವಿ ಅಂತ, ನಾನು ಎಲ್ಲೂ ವ್ಯವಸ್ಥೆ ಇಲ್ಲ ಅಂತ ಯಾರಾದರೂ ಇದ್ರೆ ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವು ನಿಮಗೆ ಸೂಕ್ತವಾದಂಥ ಸಲಹೆನೋ ಉಪಾಯನೋ ಏನಾದರೂ ಹೇಳೋ ಪ್ರಯತ್ನ ಮಾಡ್ತೀರಿ. ಯಾರಾದರೂ ಇದ್ದೀರಾ ಪ್ರಭುಜಿ, ಮಾತಾಜಿ? ಈ ಥರ ಆದವನಲ್ಲಿ ಇದೆ ಪ್ರಭುಜಿ. ಫಸ್ಟ್ ಟೈಮ್ ನಾವು ಅಲ್ಲಿ ಹೋಗ್ಬೇಕು ಅನ್ಕೊಂತ ಇದೀವಿ ಪ್ರಭುಜಿ. ಎಲ್ಲಿ ಮಾತಾಜಿ? ಯಶೋಧ ಮಾತಾಜಿ? ಆದವನಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಪ್ರಭುಜಿ. ಆದೋನಿಯಲ್ಲಿ? ಹೌದ್ ಪ್ರಭುಜಿ, ಚಿಕ್ಕದಾಗಿದೆ. ಇವಾಗ ಓಪನಿಂಗ್, ಇವಾಗ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಪ್ರಭುಜಿ. ಈ ಫಸ್ಟ್ ಟೈಮ್ ನಾವ್ ಅಲ್ಲಿ ಹೋಗ್ಬೇಕು ಅನ್ಕೊಂತ ಇದೀವಿ ಪ್ರಭುಜಿ. ಎಷ್ಟು ದೂರ ಆಗುತ್ತೆ ಮಾತಾಜಿ ನಿಮ್ಗೆ? ಯಶೋಧ ಮಾತಾಜಿ, ನಮ್ಗೆ ಎಷ್ಟು ದೂರ ಆಗುತ್ತೆ? 40 ಕಿಲೋಮೀಟರ್ ಪ್ರಭುಜಿ. 40 ಕಿಲೋಮೀಟರ್? ಮಂತ್ರಾಲಯ ಪಕ್ಕದಲ್ಲಿ 40 ಕಿಲೋಮೀಟರ್ ಬರುತ್ತೆ. ಓಕೆ ಓಕೆ. ನೀವು ನಮ್ಮ ವಿಜಯ್ ಪ್ರಭುಜಿ ಇರುವಂತ ದೇವಸ್ಥಾನಕ್ಕೆ ಬಂದ್ಬಿಡಿ ಅಲ್ವಾ? ಪ್ರಭುಜಿ ಜನ್ಮಾಷ್ಟಮಿ ದೂರ ಆಗುತ್ತೆ ಪ್ರಭುಜಿ, ಬೆಂಗಳೂರು. ದೂರ ಆಗುತ್ತೆ. ನಿಮ್ಮ ಮಗ ಜೊತೆ ಇದ್ದಂಗೂ ಆಗತ್ತೆ. ಈ ತರದ್ದು ಕೂಡ ಪ್ಲಾನ್ ಮಾಡ್ಕೋಬಹುದು ವರ್ಷಕ್ಕೊಂದ್ಸರ್ತಿ ಜನ್ಮಾಷ್ಟಮಿ. ನೋಡಿ, ನಿಮ್ಗೆ ಬಳ್ಳಾರಿ ಎಷ್ಟು ದೂರ ಆಗತ್ತೆ ಮಾತಾಜಿ? ಬಳ್ಳಾರಿ 60 ಕಿಲೋಮೀಟರ್ ಪ್ರಭುಜಿ ಆಗತ್ತಾ? ಓಕೆ ಓಕೆ. ಎಲ್ಲಿ ಹೋಗಿ ಉಳ್ಕೊಳಕ್ಕೆ ನಿಮ್ ನೆಂಟರುಗಳು ಅಥವಾ ನಿಮ್ಮ ಪರಿಚಯಸ್ಥರು, ಸ್ನೇಹಿತರು ಯಾರಾದ್ರೂ ಇರ್ತಾರೆ ನೋಡಿ, ಅಂಥದ್ ಕಡೆ ಹೋಗಿ ಬನ್ನಿ ಮಾತಾಜಿ. ಮತ್ತೆ ನಿಮ್ಗೆ ಯಾರಾದ್ರೂ ಸ್ವಲ್ಪ ಪರಿಚಯ ಇರುವಂತವ್ರು ಈ ತರದಾದ್ರೆ ಉತ್ತಮ ಮಾತಾಜಿ. ಅಂದ್ರೆ ಪ್ರಭುಜಿ ನಾವು ಸ್ವಲ್ಪ ಆದನೆ ನಮ್ಗೆ ಅನುಕೂಲ ಆಗುತ್ತೆ. ಹೌದಾ? ಸರಿ ಮಾತಾಜಿ. ಮುಂದಿನ ದಿನಗಳಲ್ಲಿ ನೋಡಿ, ಇವತ್ತು ಹೆಂಗೆ ಪಾವಗಡದಲ್ಲಿ, ಕೊನಗಟ್ಟದಲ್ಲಿ, ನಾಯಕನಹಟ್ಟಿಯಲ್ಲಿ ಶುರು ಮಾಡಿದ್ರು, ಅದೇ ತರ ಸಿರುಗುಪ್ಪದಲ್ಲೂ ಕೂಡ ಕಾರ್ಯಕ್ರಮ ಖಂಡಿತ ಆಗುತ್ತೆ ಮಾತಾಜಿ. ಆಯ್ತಾ? ಅದಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ನಾವಾದ್ರೂ ಪ್ರಭುಜಿ ನಮ್ಗೂ ಬಂದ್ರೆ ಒಂದ್ಸಲ ಬಂದ್ರೆ ನಾವು, ನಮ್ಗೆ ಆ ಧೈರ್ಯ ಇದೆ ಪ್ರಭುಜಿ. ಆದ್ರೆ ಗೊತ್ತಿರೋರು ಇರ್ಬೇಕು, ನಿಮ್ಮಂತವ್ರು ಇರ್ಬೇಕು ಪ್ರಭುಜಿ. ವ್ಯವಸ್ಥೆ ಇದು ಧೈರ್ಯ ಮಾಡಿದ್ರೆ ಸಾಕು, ಎಲ್ಲ ವ್ಯವಸ್ಥೆಗಳಾಗ್ಬಿಡ್ತವೆ. ನೀವು ಧೈರ್ಯ ಮಾಡಿ ಸಂಕಲ್ಪ ಮಾಡಿ, ಮುಂದಿನ ದಿನಗಳಲ್ಲಿ ಇದು ಹಾಗೆ ಆಗತ್ತೆ. ಒಂದ್ ವಾರ ಬಿಟ್ಟು ಅದೇ ದಿನ ಅಂತಾನೂ ಮಾಡ್ಬೇಕಾಗಿಲ್ಲ, ಮುಂದಿನ ವಾರನೂ ಕೂಡ ಯಾವತ್ತಾದ್ರೂ ವ್ಯವಸ್ಥೆ ಮಾಡ್ಕೋಬಹುದು. ಆತರ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ನನಗೆ ಸ್ವಲ್ಪ ಯೋಚನೆ ಬರ್ತಿದೆ, ವ್ಯವಸ್ಥೆ ಆಗುತ್ತೆ ಮಾತಾಜಿ. ನೋಡಿ, ಇವತ್ತು ಜನ್ಮಾಷ್ಟಮಿ ಹಿಂದೆ ನಾವು ಮಾತಾಡ್ತಿದ್ವಿ, ಮುಂದಿನ ವರ್ಷ ನಿಮ್ಮಲ್ಲಿ ಏನೋ ಒಂದು ವ್ಯವಸ್ಥೆ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಇದ್ದೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಚಳ್ಳಕೆರೆಯಿಂದ ಇಲ್ಲಿ ಎಲ್ಲ ಇದೆ, ಇಲ್ಲಿ ವ್ಯವಸ್ಥೆ ಎಲ್ಲ ಈ ಕಡೆ ಇದೆ. ಆದ್ರೆ ನಾನೊಂದ್ ಕ್ವಶನ್ ಕೇಳ್ಬೇಕು ಅನ್ನೋದು, ನಮ್ಮ ಮನೆಯಲ್ಲೇ ಒಂದ್ ಸಣ್ಣದಾಗಿ ಏನಾನ ಮಾಡ್ಕೋಬಹುದು, ಹೆಂಗ್ ಮಾಡ್ಕೋಬಹುದು ಅಂತ? ಮನೆ ಪೂರ್ತಿ ಖಂಡಿತ ಮಾಡಿ. ನೋಡಿ, ಮನೆ ಮಟ್ಟಕ್ಕೂ ಮಾಡಿ ಒಂದು ಕಾರ್ಯಕ್ರಮ ಹತ್ರದಲ್ಲೇ, ನಿಮ್ಗೆ ಕೇಂದ್ರ ಹತ್ರದಲ್ಲೇ ಇರೋದ್ರಿಂದ ಒಂದು ವಿಸಿಟ್ ಕೂಡ ಮಾಡಿ. ಇವರು ಪ್ರಶ್ನೆ ಕೇಳೋದಕ್ಕೆ ನಾನು ಇದನ್ನ ಆಮೇಲೆ ಹೇಳ್ಬೇಕು ಅನ್ಕೊಂಡಿದ್ದೆ. ಈಗ ಯಾರ್ಯಾರೆಲ್ಲ ನಿಮ್ ಮನೆ ಮಟ್ಟಕ್ಕೂ ಮಾಡ್ಕೊಳ್ಳಿ. ನೋಡಿ, ಮನೆ ಮಟ್ಟಕ್ಕೆ ಮಾಡ್ತೀವಿ ಅಂದ್ರೆ ಕೇಂದ್ರಕ್ಕೆ ಹೋಗದೆ ಹಂಗ್ ಮಾಡ್ಕೊಬೇಡಿ. ನಿಮ್ ಮನೆ ನಿಮ್ಮ ದೇವರ ಮನೆಯಲ್ಲಿ ನೀವು ಇದಕ್ಕೆ ಸೂಕ್ತವಾದಂತ ರೀತಿಯಲ್ಲಿ ಅಲ್ಲೂ ಕೂಡ ಮಾಡ್ಕೊಳ್ಳಿ. ಈಗ ಅದಕ್ಕೋಸ್ಕರನೇ ಒಂದು ವಿಡಿಯೋ ಕಳಿಸಿದ್ದೀನಿ ನೋಡಿ. ಭಗವಂತನ ಪೂಜೆಯನ್ನ ಅಷ್ಟಧಾತುಗಳಿಂದ ಮಾಡ್ಬೋದು. ಏನೇನ್ ಮಾಡ್ಬೋದು ನೋಡಿ. ನೋಡಿ, ಲೋಹದಿಂದ ಮಾಡ್ಬೋದು. ಸಾಮಾನ್ಯವಾಗಿ ಲೋಹಗಳಿದ್ರೆ ನೋಡಿ ಉತ್ತಮ ಅಭಿಷೇಕ ಮಾಡಕ್ಕೆ. ಎಲ್ಲಾನು ಇಲ್ಲದೆ ಇದ್ರೆ ಒಂದು ಶಿಲೆ ಆಯ್ತು, ಲೋಹ ಆಯ್ತು, ಒಂದು ಮರ ಆಯ್ತು, ಒಂದು ಪೇಂಟಿಂಗ್ ಆದ್ರೂ ಆಯ್ತು ಅಲ್ವಾ? ನಿಮ್ಮ ಮನೇಲಿ ಫೋಟೋ ಕೃಷ್ಣಂದು ಎಲ್ಲೂ ಸಿಗ್ಲಿಲ್ಲ, ಏನು ನಮ್ಮ ಮನೇಲಿ ಫೋಟೋ ಕೂಡ ಇಲ್ಲ ಅಂದ್ರೆ, ಕೊನೆ ಪಕ್ಷ ನಿಮ್ಮಲ್ಲಿ ಭಗವದ್ಗೀತಾ ಪುಸ್ತಕ ಇದ್ರೆ ಅಲ್ಲೊಂದು ಫೋಟೋ ಇರುತ್ತೆ. ಅಲ್ಲೂ ಇಲ್ಲ ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ಇರೋಂಥ ಫೋಟೋಸ್ ಆದ್ರೂ ಕೂಡ ಬಳಸ್ಬೋದು.
ಈಗ ನಾವು ವಾಟ್ಸಪ್ ಗ್ರೂಪಲ್ಲಿ ಎಷ್ಟೊಂದು ಶೇರ್ ಮಾಡಿದೀವಲ್ಲ, ಆ ಫೋಟೋದಲ್ಲೇನೆ ನೀವೆಲ್ಲ ಪೂಜೆ ಮೊಬೈಲಲ್ಲಿ ಕೂಡ ಬಳಸ್ಕೋಬಹುದು. ಇದು ಕೊನೆಯದು. ಏನೂ ಇಲ್ಲ ಅಂದ್ರೆ ಮಾನಸಿಕವಾಗಾದ್ರೂ ಕೂಡ ಮಾಡಿ. ಆದ್ರೆ ಅಷ್ಟೊಂದೆಲ್ಲ ಏನಿಲ್ಲ, ನಿಮಗೊಂದು ಫೋಟೋ ಆದ್ರೂ ಸಿಗುತ್ತೆ. ನೀವು ನೀವು ನಿಮ್ಮ ಒಂದು ಮನೆ ಮಟ್ಟಕ್ಕೆ ಏನೆಲ್ಲ ಮಾಡ್ಕೋಬಹುದೋ ದಯವಿಟ್ಟು ಮಾಡಿ, ಎಲ್ಲರೂ ಮಾಡಿ, ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಿ ನೋಡಿ, ನಿಮ್ಮ ಮನೆ ಮಟ್ಟಕ್ಕೆ ಮಾಡಿ. ಆಮೇಲೆ ಈ ಸಾಮೂಹಿಕವಾಗಿ ಕೂಡ ಬನ್ನಿ. ಇಲ್ಲ ನಾವು ಮನೆ ಮಟ್ಟಕ್ಕೆ ಮಾಡ್ಕೊಂಡು ಹೊರಗಡೆ ಬರಲ್ಲ ಅನ್ನೋ ತರ ಇರಬೇಡಿ ಯಾರು. ಇದು ಮನೇಲಿ ಮಟ್ಟಕ್ಕೆ ಮಾಡ್ಕೊಳ್ಳೋದು ನಿಮ್ಮ ಕುಟುಂಬದ ವೈಯಕ್ತಿಕವಾದದ್ದು. ಜೊತೆಗೆ ಅದಕ್ಕೆ ಹೊರಗಡೆ ಬಂದ್ರೆ ಯಾರಿಗೆ ಭಕ್ತರ ಸಂಪರ್ಕನೇ ಇಲ್ಲ, ತುಂಬಾ ದೂರ ಇದೆ. ಈಗ ನೋಡಿ, ಯಶೋಧ ಮಾತಾಜಿಯವರು 40 ಕಿಲೋಮೀಟರ್ ದೂರ ಇರುವಂತ ಅದೋನಿಗೆ ಹೋಗ್ಬರಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಒಂದು 400 ಮೀಟರ್ ಆಗ್ಬಹುದು. ನಿಮ್ಮ ಮನೆಗೆ ಎಷ್ಟು ದೂರ ಮಾತಾಜಿ ಭಕ್ತಿ ಸೆಂಟರ್ ಚಳ್ಳಕೆರೆ? ಇರುತ್ತೆ ಮಾತಾಜಿ ಅವರೇ? ಏನ್ ಪ್ರಭು? ಎಷ್ಟು ದೂರ ನಿಮ್ಗೆ ಭಕ್ತಿ ಸೆಂಟರ್? ಭಕ್ತಿ ಸೆಂಟರ್ ಚಳ್ಳಕೆರೆ ಅಲ್ಲ, ವಾಸವಿ ಕಾಲೋನಿಲ್ ನಾವಿರೋದು. ಅಲ್ಲಿ ವಾಸವಿ ದುರ್ಗಾ ಚಿತ್ರದುರ್ಗ ಆಟೋದಲ್ಲಿ ರಸ್ತೆ. ಹೋಗ್ಬೇಕು, ವಾಕಬಲ್ಲೇನಿಲ್ಲ, ಆಟೋದಲ್ಲಿ ಹೋಗ್ಬೋದು. 3 ಕಿಲೋಮೀಟರ್ 4 ಕಿಲೋಮೀಟರ್ ಅನ್ಬೋದು. ದಯವಿಟ್ಟು ಬನ್ನಿ. 4 ಕಿಲೋಮೀಟರ್ ದೂರ. ಒಂದು ಅರ್ಧ ಗಂಟೆ ಮುಕ್ಕಾಲ್ ಅವರ್ ಪಾಲ್ಗೊಂಡು ಬೇಕಾದ್ರೆ ಒಂದ್ ಕಿಲೋಮೀಟರ್ ಅಷ್ಟೇ ಪ್ರಭುಜಿ ಇರೋದು. ವಾಸವಿ ಕಾಲೋನಿಯಿಂದ ಒಂದ್ ಕಿಲೋಮೀಟರ್ ಅಷ್ಟೇ ಆಗೋದು. ಅಷ್ಟೇ. ದೂರ. ನೋಡಿ ಬನ್ನಿ. ಭಕ್ತರ ಸಂಘದಲ್ಲಿ ಜನ್ಮಾಷ್ಟಮಿ ಮಾಡೋದಕ್ಕೂ ನಮ್ಮ ಮನೆಗಳಲ್ಲಿ ನಾವೇ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ನಾವೇ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಾತಾಜಿ ಬರ್ತಿದ್ರು ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ ಬರ್ತಾ ಇದ್ರು. ಮತ್ತೆ ಇವಾಗ ಯಾಕೋ ಬಂದಿಲ್ಲ ಪ್ರಭುಜಿ, ಸ್ವಲ್ಪ ದಿನಲಿದ್ದ. ಇಲ್ಲ ಪ್ರಭು, ಅದ ಅವಾಗ ಸ್ವಲ್ಪ ಫ್ರೀ ಇದ್ರು ನಮ್ಮ ಮನೆಯವರು, ಇವಾಗ ಸ್ವಲ್ಪ ಬಿಸಿ ಇದಾರೆ. ನಾವ್ ಆಟೋದಲ್ಲೇ ಹೋಗ್ಬೇಕಾಗುತ್ತೆ, ಅದಕ್ಕೆ ಇದಾಯ್ತು. ಗೋಕುಲಾಷ್ಟಮಿಗೆ ವಸತಿ ಎಲ್ಲ ಬಂದಿದ್ವಿ. ಮಾತಾಜಿ ಅವರು ಕಂಟಿನ್ಯೂ ಇದ್ರು ಪ್ರಭುಜಿ, ಅವರು ಕಂಟಿನ್ಯೂ ಇದ್ರು, ಅವರು ಬರ್ತಾ ಇದ್ರು. ಇವಾಗ್ಲೇ ಸ್ವಲ್ಪ ಬರಕ್ ಒಂದ್ ಆಗ್ತಿಲ್ಲ. ವರ್ಷನೂ ಬಂದ್ರು, ಅವ್ರು ಸೆಂಟ್ರಿ ಬಂದಿದ್ದಾರೆ ಅವರು. ಈಗ ಯಾಕೆ ಅವರು ಅದೇ ಇವಾಗ ನಾನು ಒಬ್ಳೇ ಹೋಗ್ಬೇಕು, ಅದಕ್ಕೆ ಅರ್ಧ ಇದಾಗ್ತಿದೆ. ಇಲ್ಲ, ಈ ಸರಿ ಜನ್ಮಾಷ್ಟಮಿಗೆ ಬನ್ನಿ ಮಾತಾಜಿ. ಜನ್ಮಾಷ್ಟಮಿಗೆ ಬರ್ತೀನಿ. ಮಿಸ್ ಮಾಡ್ದಂಗ್ ಬನ್ನಿ. ಬರ್ತೀನಿ. ಈ ಊರಾಗೆ ಇದ್ರೆ ಬರ್ತೀನಿ, ಅಥವಾ ಬೆಂಗಳೂರು. ಅದೇ ಸೆಂಟರ್ ಅಲ್ಲೇ ನೀವು ಬರ್ತಾ ಇದ್ದೀರಾ? ಬೆಂಗಳೂರಿಗೆ ಹೋದ್ರೆ ಗೊತ್ತಿಲ್ಲ, ಇಸ್ಕಾನ್ಗೆ. ಬೆಂಗಳೂರಿಗೆ ಬಂದ್ರೆ ಬನ್ನಿ, ನಮ್ ದೇವಸ್ಥಾನಕ್ಕೆ ಬನ್ನಿ. ಅದೇ ಅಲ್ಲಿಗೆ ಏನಾನ ಹೋದ್ರೆ ಗೊತ್ತಿಲ್ಲ. ಈಗ ನೀವು ಬರ್ತಾ ಇದ್ರಲ್ಲ, ಅದೇ ಪ್ಲೇಸ್ ಅಲ್ಲೇನೆ, ಅದೇ ಜಾಗದಲ್ಲೇನೆ ಜನ್ಮಾಷ್ಟಮಿ ನಾವು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಮಿಸ್ ಮಾಡ್ದಂಗ್ ಬನ್ನಿ ಮಾತಾಜಿ, ನಿಮ್ಗೆ ಗೊತ್ತಿರೋದೇ ಗೊತ್ತಿಲ್ಲ. ಇಲ್ಲ ಬರ್ತಿ, ಇಲ್ಲಿದ್ರೆ ಬಂದೇ ಬರ್ತೀನಿ. ಮಾತಾಜಿ ವೈಯಕ್ತಿಕವಾಗಿ ಮಾತಾಜಿ ಅವ್ರ ಜೊತೆ ಡಿಸ್ಕಸ್ ಮಾಡಿ. ಉಮಾ ಮಾತಾಜಿ, ಭಾವಮಯಿ ಮಾತಾಜಿ, ಆಯ್ತಾ? ತುಂಬಾ ಧನ್ಯವಾದ ವಿನೋದ ಮಾತಾಜಿ ಅವರೇ. ಕವಿತಾ ಮಾತಾಜಿ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ ಮಾತಾಜಿ? ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿದ್ಯಾ ನಿಮ್ಗೆ? ನಾನು ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನನ್ಗೆ 1 ಇಯರ್ ಬೇಬಿ ಇದೆ. ಏನ್ ಹೇಳಿ? 1 ಇಯರ್? ಹಾಗಾಗಿ ನಾನು 1 ಇಯರ್ ಮಗು ಇದೆ ಪ್ರಭುಜಿ. ಓಕೆ. ನಿಮ್ದು ಎಲ್ಲಿಂದ ಮಾತಾಡ್ತೀವಿ? ನಾನು ನಾಗರಬಾವಿ ಸೈಡ್ ಪ್ರಭುಜಿ ಇರೋದು, ಬೆಂಗಳೂರು. ಅಲ್ಲಿ ನಿಮ್ ಹತ್ರನೇ ದೇವಸ್ಥಾನ ಇದೆ ನೋಡಿ, ನಮ್ ಜಯಮತಿ ಮಾತಾಜಿ ಅವರು. ಮಾತಾಜಿ ಎಲ್ಲಿರೋದು ನೀವು? ನಾವು ಉಲ್ಲಾಳ ಉಪಕಾರ ಲೇಔಟ್ ಮಾತಾಜಿ. ಹೆಸರು? ಕವಿತಾ. ಅಲ್ಲೇ ಮಾತಾಜಿ, ಅಲ್ಲಿ ನರಸಿಂಹ ಟೆಂಪಲ್ ಇದೆ ಅಲ್ಲ, ಮೇನ್ ವಾಟರ್ಸ್ ಬಸ್ ಸ್ಟಾಪ್ ಇದೆಯಲ್ಲ ಮಾತಾಜಿ. ನನಗೆ ಕೊಟ್ರೆ ನಾನು ಲೊಕೇಶನ್ ಕಳಿಸ್ತೀನಿ. ಲೊಕೇಶನ್ ಕಳಿಸಿ ಮಾತಾಜಿ. ನಿಮ್ ನಂಬರ್ ಹೇಳ್ತೀರಾ? 900. ಒಂದೇ ಒಂದ್ ನಿಮಿಷ ಬರ್ಕೊಂಡು. 900 ಹೇಳಿ ಮಾತಾಜಿ. ನಾನು ಚಾಟ್ ಬಾಕ್ಸ್ 877 877 8351. ಹೇಳಿ ಪ್ರಭು. 900 877 8351. ಹೆಸರು ಮಾತಾಜಿ? ಕವಿತಾ. ಓಕೆ, ನಾನು ಫೋನ್ ಮಾಡ್ತೀನಿ ಮಾತಾಜಿ ನಾಳೆ ನಿಮ್ಗೆ.
ಮಾತಾಜಿ ಸರಿ. 1 ವರ್ಷದ ಮಗು ಇದೆ, ಬಂದಾಗ ಸ್ವಲ್ಪ ಹುಷಾರ್ ನೋಡ್ಕೊಳ್ಳಿ ಮಾತಾಜಿ. ಓಕೆ ಓಕೆ ಅವ್ರಿಗೆ ಬೇಗ ಪ್ರಸಾದ ಕೊಟ್ಟು ಕಳಿಸೋದು ಆ ಥರದ್ದೇನ ಓಕೆ ಮಾಡಿ. ಹಂಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಜಿ ಅವ್ರ ನಿಮ್ ಕಾಂಟ್ಯಾಕ್ಟ್ ಸಂಪರ್ಕದಲ್ಲಿ. ಓಕೆ ಪ್ರಭುಜಿ, ಧನ್ಯವಾದಗಳು. ತುಂಬಾ ಧನ್ಯವಾದ ಮಾತಾಜಿ. ಕವಿತಾ ಮಾತಾಜಿ ಅವರೇ, ನಿಮ್ಗೆ ಯಾರ ಸಂಪರ್ಕ ಮಾತಾಜಿ? ಹೇಗೆ ಇಲ್ಲಿ ಆನ್ಲೈನ್ ಕ್ಲಾಸಿಗೆ ಬಂದ್ರಿ ನೀವು? ಇಲ್ಲ ಪ್ರಭುಜಿ, ನಾನು ಇದು ಒಂದ್ 5 years ಇಂದನು ಕೃಷ್ಣ ಕಾನ್ಶಿಯಸ್ ನಂಗೆ ಒಬ್ರು ಮನೆ ಓನರ್ ಕಡೆಯಿಂದ ಬಂದಿತ್ತು ಪ್ರಭುಜಿ. ಬಟ್ ನಾನು ಅವ್ರ ಹತ್ರ ಕೃಷ್ಣನ್ ಬಗ್ಗೆ ಕೇಳ್ತಾ ಇದ್ದೆ, ಬರೀ ವಾಕಿಂಗ್ ಹೋಗ್ಬೇಕಾದ್ರೆ ಜಸ್ಟ್ ಹಿಂಗ್ ಕೃಷ್ಣ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಬಟ್ ನನ್ಗೆ ಮುಂಚೆಯಿಂದ ನಾನು ತಿರುಪತಿ ವೆಂಕಟರಮಣ ಸ್ವಾಮಿ ಬಗ್ಗೆ ಭಕ್ತಿ ಜಾಸ್ತಿ ನಮ್ಮ ಮನೇಲಿ, ನಮ್ಮ ಫಾದರ್ ಕಡೆಯಿಂದ. ಹಂಗಾಗಿ ಸ್ವಲ್ಪ ಭಕ್ತಿ ಇತ್ತು. ಬಟ್ ಕೃಷ್ಣ ಅಂದ್ರೆ ಅಷ್ಟು ಗೊತ್ತಿರ್ಲಿಲ್ಲ ಪ್ರಭುಜಿ, ನಿಜ. ಅವರು ಹೇಳ್ತಾ ಇದ್ರು ಕೃಷ್ಣನ್ ಕಥೆಗಳು ಅಂತ. ಆಮೇಲೆ ಒಂದ್ಸರಿ ಭಗವದ್ಗೀತೆ ಬುಕ್ ಕೊಟ್ರು. ಅದೇನ್ ಅರ್ಥ ಆಗ್ತಿಲ್ಲ ಪ್ರಭುಜಿ, ಆದ್ರೂ ಓದೋಣ ಅಂತ ಹೇಳ್ಬಿಟ್ಟು, ಫುಲ್ ಕೋವಿಡ್ ಟೈಮ್ ಇತ್ತಲ್ಲ, ಆ 2 months ಅಲ್ಲಿ ಓದ್ಲೇಬೇಕು, ಇದ್ರಲ್ಲಿ ಏನಿದೆ ಅಂತ ಓದಿದ್ದ ಅಷ್ಟೇ ಪ್ರಭುಜಿ. ಅದ್ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಪ್ರಭುಜಿ. ಆ ತರ ನನಗೆ ಇಲ್ಲ, ಇದ್ರಲ್ಲಿ ಮತ್ತೆ ಓದ್ಬೇಕು ಅಂತ ಡೈಲಿ ಒಂದೊಂದ್ ಪೇಜ್ ಶ್ಲೋಕಸ್ ಓದಕ್ ಬರ್ತಿರ್ಲಿಲ್ಲ. ಬಟ್ ಅದು ಎಲ್ಲ ತಿಳ್ಕೊಳಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ಹಂಗೆ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಹೋಗಿ ಇದು ಉಡುಪಿ ಬ್ರಹ್ಮಣ್ಯಾಚಾರ್ಯ ಸ್ಪೀಚ್ ಕೇಳ್ತಾ ಇದ್ದೆ. ಹೀಗೆ ಪ್ರಭುಜಿ ಕೇಳ್ಕೊಂತ ಏನೋ ಕೃಷ್ಣನ್ ಬಗ್ಗೆ ಇದು ಮಾಡಬೇಕು ಅಂತಿದ್ದೆ. ಅಯ್ಯೋ ಯಾವ್ದಾದ್ರು ಒಂದು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ಬೇಕಲ್ಲ ಅಂತಿದ್ದೆ. ನನ್ PU ಫ್ರೆಂಡ್ ಭವ್ಯ ಅಂತಿದ್ದಾಳೆ, ಅವಳು ಕೃಷ್ಣ ಕಾನ್ಶಿಯಸ್ ಫುಲ್. ಅವಳು ನನಗೆ ಈ ಗ್ರೂಪ್ ಜಾಯಿನ್ ಮಾಡ್ಸಿದ್ಲು ಪ್ರಭುಜಿ. ಈಗ 1 week ಆಯ್ತು ಅಷ್ಟೇ ನಾನು ಇದು ಜಾಯಿನ್ ಆಗಿ. ಭವ್ಯ ಅಂದ್ರೆ ಯಾರು? ಹರೇ ಕೃಷ್ಣ ಸರ್, ನನ್ನ PU ಫ್ರೆಂಡ್ ಸರ್ ಅವರು. ಓಹೋ ಗುಡ್. ಯಾವರು ಕವಿತಾ ಮಾತಾಜಿ ಅವರೇ ನಿಮ್ದು ಸ್ವಂತ ಊರು? ಹಿರಿಯೂರ? ನಮ್ ಸ್ವಂತ ಊರು ಬಂದು ಚಿತ್ರದುರ್ಗ ಹತ್ರ ಹೊಳಲ್ಕೆರೆ ಪ್ರಭುಜಿ ನಮ್ದು. ನಾನು ಭವ್ಯ PU ಕ್ಲಾಸ್ಮೇಟ್ಸ್. ಹೌದಾ? ಓಕೆ ಓಕೆ. ಭವ್ಯ ನನ್ನ ಸ್ಟೂಡೆಂಟ್. ಪ್ರಭುಜಿ ಹೇಳಿದ್ಲು. ತುಂಬಾ ಸಂತೋಷ. ನೋಡಿ ಪ್ರಭು, ಇದಕ್ಕೆ ಹೇಳೋದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣದಿಂದ ಎತ್ತಣ ಸಂಬಂಧವಯ್ಯ. ಹೌದ್. ಅಂದ್ರೆ ಪ್ರಭುಜಿ ನನಗೆ ಹೆಂಗೆ ಅಂದ್ರೆ, ನನ್ ಲೈಫ್ ಅಲ್ಲಿ ಕೃಷ್ಣಂದು ಬಂದ್ಮೇಲೆ ಏನಾದ್ರೂ ಯೋಚನೆ ಮಾಡ್ತಿರ್ತೀನಿ, ಏನೋ ಒಂದ್ ಬೇಕಲ್ಲಪ್ಪ ಅಂತದಕ್ಕೆ ಆನ್ಸರ್ ಆಲ್ರೆಡಿ ಇಟ್ಟುಬಿಟ್ಟಿರ್ತಾರೆ. ನಿಜ ನನಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಜನ್ಮಾಷ್ಟಮಿ ಎಲ್ಲ ಹೇಳ್ತಾರೆ ನಮ್ಮ ಮನೇಲಿ. ಆಕ್ಚುಲಿ ಬಿಡ್ತಿರ್ಲಿಲ್ಲ ಅವಾಗ ನಮ್ಮ ಹಸ್ಬೆಂಡ್ ಎಲ್ಲ, ಈಗ್ಲೂ ಹಂಗೆ. ಬಟ್ ಏನಪ್ಪಾ ಮಾಡೋದು ಅಂತ ಬೆಳಗಿನ ರಾತ್ರಿ ಜನ್ಮಾಷ್ಟಮಿ ಆಚರಣೆ ಮಾಡ್ಬೇಕು ಅಂತ ಫುಲ್ ಅಯ್ಯೋ ನಮ್ಮ ಅತ್ತೆ ಬೇರೆ ಬಿಡ್ತಿಲ್ಲ, ಏನಪ್ಪಾ ಮಾಡೋದು ಅಂತ ಅನ್ಕೊಂಡ್ತಿರ್ತಿದ್ದೆ. ಓನರ್ ಕರ್ದ್ ಬಿಡೋರು, ಕೆಳಗಡೆ ಹೋಗಿ ಮೇಲ್ಗಡೆ ಪೂಜೆ ಮಾಡ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಅವ್ರು ಹೆಜ್ಜೆ ಎಲ್ಲ ಹಾಕ್ತಿದ್ರು, ಅಲ್ಲೋಗಿ ಅಭಿಷೇಕ ಮಾಡೋದು, ಆ ತರ ಇರ್ತಿದ್ದೆ. ಈಗ ಮನೆ ಚೇಂಜ್ ಆಗ್ಬಿಡ್ತು. ಅಯ್ಯೋ ಅಲ್ಲಾದ್ರೂ ಅಟ್ಲೀಸ್ಟ್ ಒಬ್ರು ಇದ್ರು. ಈಗ ನೆಕ್ಸ್ಟ್ ಏನಪ್ಪಾ ಮಾಡೋದು, ಇಲ್ಲಿ ಯಾರು ಸಿಕ್ತಿಲ್ವಲ್ಲ, ಅಟ್ಲೀಸ್ಟ್ ಒಂದ್ ಯಾವ್ದಾದ್ರು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ಬೇಕಿತ್ತು ಅಂತ ಮೊನ್ನೆ ತಾನ ಅನ್ಕೊಂಡಿದ್ದು. ಆಲೆ ನೈಟ್ ಅನ್ಕೊಂಡಿದೀನಿ, ಮಾರ್ನಿಂಗ್ ಅಲ್ಲೇ ಭವ್ಯ ಲಿಂಕ್ ಕಳ್ಸಿದ್ದಾರೆ. ಎಷ್ಟು ಇರ್ಬೋದು ನನ್ಗೆ ರೋಮಾಂಚನ ಅನ್ಸುತ್ತೆ ಪ್ರಭುಜಿ, ನಿಜ. ನೋಡಿ, ನಿಮ್ ಹೃದಯದಲ್ಲಿರೋ ಪರಮಾತ್ಮ ನಿಮ್ಗೆ ಸ್ಪಂದಿಸ್ತಿದ್ದಾನೆ ಅಂತ ಇದ್ರ ಅರ್ಥ ಮಾತಾಜಿ. ಪ್ರಭುಜಿ ಹೇಳ್ಕೊಳಕ್ ಆಗ್ತಿಲ್ಲ ನೋಡಿ. ಅಷ್ಟು ಒಂಥರ ಈ ಗ್ರೂಪ್ ಸಿಕ್ಮೇಲೆ ನನಗೆ 1 week ಇಂದ ನಾನು ಅಂದ್ರೆ ಮಗು ಇರೋದ್ರಿಂದ ನಂಗೆ ಏನೂ ಆಗಲ್ಲ. ಆನ್ಲೈನ್ ಅಲ್ಲಿ ನಾನು ಅದೇ ಹಿಂಗ್ ಆನ್ ಮಾಡ್ಬಿಟ್ಟು ಕೇಳ್ಕೊಂತಾನೆ ಅಡ್ಗೆ ಮಾಡ್ಬಿಡ್ತೀನಿ, ಹಂಗೆ ತಿನ್ಸ್ಕೊಂತಾನೆ ಆತರ ಮಾಡ್ಕೊಂತಿದೀನಿ ಪ್ರಭುಜಿ. ಮಾಡಿ, ನಿಮ್ಗೆ ಬಹಳ ಒಳ್ಳೇದಾಗತ್ತೆ, ನಿಮ್ಗೆ, ನಿಮ್ ಮಗುಗೆ, ನಿಮ್ ಕುಟುಂಬಕ್ಕೆ. ನೋಡಿ, ಮುಂದುವರ್ಕೊಂಡು ಹೋದ್ರೆ ಇದೇ ನಿಮ್ ಕೊನೆ ಜನ್ಮ. ನೋಡಿ, ಭಗವಂತ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದೇ 1 ನಿಮಿಷ ಮಾತಾಜಿ. ಮಾತಾಜಿ, ಕವಿತಾ ಮಾತಾಜಿ ಇನ್ನೇನಾದ್ರೂ ಹೇಳೋದಿದೆಯಾ? ಅಥವಾ ತುಂಬಾ ಸಂತೋಷ, ಹೀಗೆ ನೀವು ನಮ್ಮಲ್ಲಿ ಭಾಗವಹಿಸ್ತಾ ಇರಿ ಮಾತಾಜಿ. ಹರೇ ಕೃಷ್ಣ. ಸರಿ ಪ್ರಭುಜಿ, ನಾನು ಅವ್ರ ಲೊಕೇಶನ್ ಕಳ್ಸಿದ್ರೆ ನಾನು ಒಂದು ವಿಸಿಟ್ ಹಾಕಿ ಬರ್ತೀನಿ ಪ್ರಭುಜಿ. ನೀವು ನಮ್ಮ ಜಯಮತಿ ಮಾತಾಜಿ ಅವರ ಸಂಪರ್ಕದಲ್ಲಿರಿ. ಅವರು ಬಹಳ ಒಳ್ಳೆ ದೇವಸ್ಥಾನ ಇದೆ, ಗ್ರೂಪ್ ಅವ್ರ ಸಂಪರ್ಕ. ನಿಜ ಪ್ರಭುಜಿ, ಭವ್ಯಂಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ನಿಜ, ಅವರೇ ಗ್ರೂಪಿಗೆ ಜಾಯ್ನ್ ಮಾಡ್ಸಿದ್ದು. ನೋಡಿ, ಒಬ್ಬೊಬ್ರು ಕೂಡ ನಾವು ಅನ್ಕೋತೀವಿ ಇವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಹೇಳಿ, ಯಾರೋ ಅಲ್ಲೋ ಹಂಬಲಿಸ್ತಿರ್ತಾರೆ. ಈ ಜನ್ಮಾಷ್ಟಮಿ ಇದೊಂದು ಅವಕಾಶ, ಇದೊಂದು ಪ್ಲಾಟ್ಫಾರ್ಮ್. ನೋಡಿ, ಎಷ್ಟೋ ಜನಕ್ಕೆ ಆಗತ್ತೆ. ದಯವಿಟ್ಟು ಹೆಚ್ಚಿನ ಜನರನ್ನ, ನಿಮ್ ಪರಿಚಯಸ್ಥರನ್ನ, ಈ ರೀತಿ ಸ್ಕೂಲ್ ಕ್ಲಾಸ್ಮೇಟ್ಸು, ನೋಡಿ ನೆರೆಹೊರೆಯವರು, ನೋಡಿ ಸಹೋದ್ಯೋಗಿಗಳು, ಬಂಧುಗಳು, ನೋಡಿ ಈ ತರದವ್ರನ್ನ ಆಹ್ವಾನ ಮಾಡೋ ಪ್ರಯತ್ನ ಮಾಡಿ. ನೋಡಿ, ಈ ತರದ್ದು ಯಾರೋ ಒಬ್ರು ಕಾಯ್ಕೊಂಡಿರ್ತಾರೆ. ಗೀತಾ ಮಾತಾಜಿ ಅಂತ. ತುಂಬಾ ಧನ್ಯವಾದ ಮಾತಾಜಿ. ಹೌದು ಪ್ರಭುಜಿ, ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. 1 ನಿಮಿಷ, ಕಾಂತಮಣಿ ಮಾತಾಜಿ ಅವ್ರು ಮಾತಾಡ್ತಾರೆ. ಮಾತಾಜಿ ಹೇಳಿ ಮಾತಾಜಿ. ಪ್ರಭುಜಿ, ಕೃಷ್ಣ ಜನ್ಮಾಷ್ಟಮಿ ದಿವಸ
ನಿರ್ಜಲ್ ಇರ್ಬೇಕಾ ಇಲ್ಲ ಹೆಂಗೆ ಪ್ರಭುಜಿ ಉಪವಾಸ ಹೆಂಗೆ? ನೋಡಿ, ಸಾಮಾನ್ಯವಾಗಿ ನಿರ್ಜಲ ಇರ್ಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಅನುಕೂಲಕ್ಕೆ ನಾವು ಆಯ್ಕೆ ಮಾಡ್ಕೋಬೇಕು. ನಿರ್ಜಲ ಇರ್ತೀವಿ ಅಂತೇಳಿ ಅನಾರೋಗ್ಯ ಮಾಡ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ ನೋಡಿ. ಅದರಲ್ಲೂ ಕೂಡ ನೀವು ನಿಮ್ಮ ಅನುಕೂಲ, ನಿಮ್ಮ ದೇಹ ಸ್ಥಿತಿ ಗತಿ ಯಾರಿಗ್ ಚೆನ್ನಾಗ್ ಗೊತ್ತು ಅಂದ್ರೆ ನಿಮ್ಗೇ ಗೊತ್ತು. ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡಿ, ನೋಡಿ ಅಂಥದ್ದು ಯಾರಿಗೆ ಅನಾರೋಗ್ಯ, ಡಯಾಬಿಟಿಸು, ನೋಡಿ ವಯಸ್ಸಾಗಿದೆ ನೋಡಿ, ಇಂಥವ್ರಿಗೆಲ್ಲ ಎಕ್ಸೆಪ್ಷನ್ ಇದೆ, ಮಾಡ್ಲೇಬೇಕು ಅಂತ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮಧ್ಯಾಹ್ನದವರೆಗೂ ನಿರ್ಜಲ ಇರ್ಲೇಬೇಕು ಅನ್ನೋದು ಇದು ಸಾಧ್ಯ ಇದೆ, ಯಾರಿಗಾದ್ರೂ ಸಾಧ್ಯ ಇರುತ್ತೆ ಮಧ್ಯಾಹ್ನ ತನಕ ನಿರ್ಜಲ. ಆಮೇಲೆ ಇನ್ನೊಂದು ಸ್ವಲ್ಪ ಸಮಯ ಹಂಗೇ ವಿಸ್ತರಣೆ ಮಾಡ್ಕೊಳ್ಳೋದು, ಇನ್ನೊಂದವರು ಹಂಗೆ ಭಗವಂತನ ಸೇವೆಗಳು ಮತ್ತೆ ಅದೇ ನೋಡಿ ಅದ್ರಲ್ಲೇ ಇದ್ಬಿಟ್ರೆ ಊಟ ನೀರು ಕೂಡ ಮರ್ತು ಹೋಗ್ಬಿಡುತ್ತೆ. ಆಶ್ಚರ್ಯ ಆಗತ್ತೆ ನೋಡಿ, ಈ ತರದ್ದು ಸಾಧ್ಯ ಇದೆ, ಎಲ್ಲ ಯಾರಿಗಾದ್ರೂ ಸಾಧ್ಯ ಇದೆ. ಯಾರಿಗೆಲ್ಲ ಅವ್ರಿಗೆಲ್ಲ ಏನ್ ಮಾಡ್ಬೋದು ಅಂದ್ರೆ ಕೊನೆಯ ಪಕ್ಷ ಏಕಾದಶಿ ಅನುಕಲ್ಪ ಪ್ರಸಾದ ಏನಿದೆಯಲ್ಲ, ಮತ್ ನೀರಾದ್ರೂ ಕುಡ್ಕೊಂಡಿರಕ್ ಪ್ರಯತ್ನ ಮಾಡಿ. ಹಣ್ಣು ತಿನ್ಬೇಡಿ, ನೀರಾದ್ರೂ ಕುಡ್ಕೊಂಡಿರ್ಬೋದಾ ಪ್ರಯತ್ನ ಮಾಡಿ. ಇಲ್ಲ ಅದು ಆಗಲ್ಲ ಅಂದ್ರೆ ಹಣ್ಣು ತಗೊಳ್ಳಿ, ಬಟ್ ಎಲ್ಲರೂ ಅನ್ನವನ್ನ ತಿನ್ಬೇಡಿ. ನೋಡಿ, ಮಾತಾಜಿಯವರು ಒಳ್ಳೆ ಪ್ರಶ್ನೆ ಕೇಳಿದ್ರು, ಇದ್ರ ಬಗ್ಗೆ ನನಗೆ ಚರ್ಚೆ ಮಾಡೋಣ ಅನ್ಕೊಂಡಿದ್ದೆ. ಅನ್ನ ಮಾತ್ರ ತಿನ್ಬೇಡಿ, ಬಾಕಿ ಅನ್ನ ಅಂದ್ರೆ ಬೇಳೆ ಎಲ್ಲನೂ ಸೇರುತ್ತೆ. ಏಕಾದಶಿ ಹೇಗೋ ಹಾಗೆ ನೀರು ನಿರ್ಜಲ ಪ್ರಯತ್ನ ಮಾಡಿ. ಆಗಲ್ಲ ಅಂದ್ರೆ ಮಧ್ಯಾಹ್ನದವರೆಗೂ ಆದ್ರೂ ಇರಕ್ ಪ್ರಯತ್ನ ಮಾಡಿ. ಅದು ಆಗಲ್ಲ ಅಂದ್ರೆ ನೀರಾದ್ರೂ ಕುಡ್ಕೊಂಡಿರಕ್ ಪ್ರಯತ್ನ ಮಾಡಿ. ಅದು ಆಗಲ್ಲ ಅಂದ್ರೆ ಹಣ್ಣಾದ್ರೂ ತಗೊಳ್ಳಿ. ಹಣ್ಣಲ್ಲೂ ಕೂಡ ಹೈ ಶುಗರ್ ಏರಿಸುವಂತ ಹಣ್ಣುಗಳು ತಿನ್ನಕ್ ಹೋಗ್ಬೇಡಿ. ನೋಡಿ ಸೌತೆಕಾಯಿ ಇಲ್ಲ ಪರಂಗಿ ಹಣ್ಣು, ನೋಡಿ ಯಾವುದು ಬಲ್ಕ್ ಇರುತ್ತೋ ಅಂಥದ್ದು ತಗೊಳ್ಳಿ. ತುಂಬಾ ಕಾಸ್ಟ್ಲಿ ಅದೆಲ್ಲ ಆಗೋದಿಲ್ಲ. ಆ ತರ ಪ್ಲಾನ್ ಮಾಡ್ಕೊಳ್ಳಿ. ಅಜ್ಜಿ, ತಾವು ಎಲ್ಲಿಂದ ಮಾತಾಡೋದು? ಕಾಂತಮಣಿ ಮಾತಾಜಿ ಬೆಂಗಳೂರಿದ್ದಾನೆ ಪ್ರಭುಜಿ. ಜೈಮತಿ ಮಾತಾಜಿಯವರೇ ಕೊಟ್ಟಿದ್ದು ನಿಮ್ದು ಲಿಂಕ್. ಓಕೆ. ಓ, ತುಂಬಾ ಸಂತೋಷ ಮಾತಾಜಿ. ಅವರೇ ಕೊಟ್ಟಿದ್ದು. ನಾನು ಡೈಲಿ ಒಂದೊಂದ್ ದಿವಸ ಮಿಸ್ ಆಗುತ್ತೆ, ಡೈಲಿ ಅಟೆಂಡ್ ಆಗ್ತಾ ಇದ್ದೀನಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದ್ರೆ ಪ್ರಭು, ನಾವು ದಿನ 11 ಗಂಟೆಗೆ ಇದು ಭಾಗವತ ಓದ್ತೀವಿ, ಆ ಗ್ರೂಪ್ ಅಲ್ಲಿ ಇದ್ದಾರೆ. ವೆರಿ ಗುಡ್ ಮಾತಾಜಿ, ತುಂಬಾ ಸಂತೋಷ, ತುಂಬಾ ಸಂತೋಷ. ಹರೇ ಕೃಷ್ಣ. ಅದು 4 ವರ್ಷದಿಂದ ಮಾಡ್ತಾ ಇದ್ದೀನಿ, ಮರ್ತು ಬಿಟ್ಟೆ ಕೃಷ್ಣ ಜನ್ಮಾಷ್ಟಮಿಗೆ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಸರಿ ಕೇಳೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಂಕಲ್ಪ ಮಾಡಿ, ನಿರ್ಜಲನೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಅದಕ್ಕೆ ಆತನ ಸಹಾಯ ಕೃಪೆನೇ ಬೇಡ್ಕೊಳ್ಳಿ. ನಮ್ಮ ಮಾನವ ಪ್ರಯತ್ನದಲ್ಲಿ ಆಗೋದಿಲ್ಲ, ಅದು ನಮ್ಗೆ ಗೊತ್ತಿರ್ಬೇಕು. ಆದ್ರೆ ಸಂಕಲ್ಪ ತಗೋಬೇಕು. ಸಂಕಲ್ಪವನ್ನ ನಡೆಸ್ಕೊಳ್ಳೋದು ಬಿಡೋದು ಆತನಿಗೆ ಸೇರಿರೋದು ನೋಡಿ. ಅದ್ರಲ್ಲಿ ಏನಾದ್ರೂ ಸಂಕಲ್ಪನ ಪೂರೈಸಕ್ಕಾಗಿಲ್ಲ ಅಂದ್ರೆ ನೋಡಿ, ಅಪರಾಧಿ ನಾನಲ್ಲ, ಅಪವಾದ ಏನಾಗಿಲ್ಲ ಅಂತ, ಎಲ್ಲ ಕೃಷ್ಣಂದೇ ಅಲ್ವಾ? ಸೊ ಹಂಗೆ ನಿಮ್ಮ ಮಾನವ ಪ್ರಯತ್ನ ಮಾಡಿ. ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಮೊದಲನೇ ಪ್ರಿಯಾರಿಟಿ, ಮೊದಲನೇ ಪ್ರಾಶಸ್ತ್ಯ ಆರೋಗ್ಯ. ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಸಂಕಲ್ಪ ಮಾಡುವಾಗ ನಾವು 3 ಸರ್ತಿ ನೀರ್ ಕುಡಿತೀವಲ್ಲ ಪ್ರಭುಜಿ? ಇಲ್ಲ, ಇಲ್ಲಿ ನೀವು ನೋಡಿ ಆಚಮನ ಮಾಡೋದು ಇದೆಲ್ಲಾನು ನೀರು ಜಲಪಾನ ಅಂತ ಅದ್ರಲ್ಲಿ ಬರೋದಿಲ್ಲ. ಅದ್ರಲ್ಲಿ ಬರೀ ಸಾಸಿವೆ ಕಾಳಿನಷ್ಟು ಅದು ತಗೋಬಹುದು ಅಂತ ಹೇಳ್ತಾರೆ ನೋಡಿ. ಸಿಪ್ಪಿಂಗ್ ಕೈಯಲ್ಲಿ ಒಂದು ಹನಿ ತರ ಅಷ್ಟೇ ಅದು. ಅದು ಆ ತರದ್ದು ಲೆಕ್ಕಕ್ಕೆ ಬರೋದಿಲ್ವಂತೆ ಅದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಏಕಾದಶಿಗೆ ಧಾನ್ಯಗಳು ತಿನ್ಬಾರ್ದು ಅನ್ನೋದು ಒಂದು ಕತೆ ಹೇಳ್ತಾರೆ. ಆದ್ರೆ ಇವಾಗ ಗೋಕುಲಾಷ್ಟಮಿಗೆ ಯಾಕೆ ತಿನ್ಬಾರ್ದು ಅಂತ ಅರ್ಥ ನೋಡಿ. ಯಾಕೆ ತಿನ್ಬಾರ್ದು ಅಂತಂದ್ರೆ, ನಮ್ಮ ದೇಹದ ಹಂತದಲ್ಲಿ ನಾವು ನಾನೇ ದೇಹ ಅಂತ ಬದುಕ್ತಿರ್ತೀವಿ. ನಮ್ಮ ಇಂದ್ರಿಯ ನೋಡಿ, ನಮ್ಮ ಹೊಟ್ಟೆ, ನಮ್ಮ ಇಂದ್ರಿಯ ನೋಡಿ, ಇವುಗಳನ್ನ ಸಾಕೋದೇ ನಮ್ಮ ಬದುಕಾಗಿರುತ್ತೆ.
ನೀವು ಏಕಾದಶಿ ದಿನ ವಿಶೇಷವಾಗಿ ನೋಡಿ, ನೀವು ಆ ದೇಹದ ಒಂದು ಬಾಧೆ ಬೇಡಿಕೆಗಳಿರುತ್ತಲ್ಲ ನೋಡಿ, ಅದನ್ನು ಒಂದು ಸ್ವಲ್ಪ ಪಕ್ಕಕ್ಕಿಡುವಂಥದ್ದು. ಇದೊಂದು ವ್ರತ, ತಪಸ್ಸು. ದೇಹಕ್ಕೂ ಕೂಡ ತಪಸ್ಸನ್ನ ಕಲಿಸ್ಕೊಡ್ಬೇಕು ಅಂತೇಳಿ ನೋಡಿ. ಇದು ವೈಜ್ಞಾನಿಕವಾಗಿ ನೋಡಿದ್ರೇನು ಕೂಡ ಈ ಉಪವಾಸ ಮಾಡೋದ್ರಿಂದ ತುಂಬಾ ಅನುಕೂಲಗಳಿದಾವೆ. ಇತ್ತೀಚೆಗೆ ಒಂದು ನೊಬೆಲ್ ಪ್ರೈಸ್ ಕೂಡ ಬಂತು. ಯಾರು ಉಪವಾಸ ಮಾಡ್ತಾರೋ ಅವ್ರಿಗೆ ಕ್ಯಾನ್ಸರ್ ಬರೋದಿಲ್ಲ. ಆ ಕ್ಯಾನ್ಸರ್ ಸೆಲ್ಗಳನ್ನೇ ದೇಹ ಆ ದಿನ ಉಪವಾಸ ಇದ್ದ ದಿನವನ್ನ ಅದ ಆ ಕ್ಯಾನ್ಸರ್ ಸೆಲ್ಗಳನ್ನೇ ತಿಂದ್ಬಿಡತ್ತೆ, ಕರ್ಗೋಗ್ಬಿಡತ್ತೆ, ಜೀರ್ಣ ಆಗ್ಬಿಡತ್ತೆ ಅಂತ ಒಂದು ರಿಸರ್ಚ್ ಮಾಡಿದ್ದಾರೆ ಜಪಾನ್ನಲ್ಲಿ ಒಬ್ಬ ಸೈಂಟಿಸ್ಟ್. ಹಂಗೆ ಯಾಕೆ ತಿನ್ಬಾರ್ದು ಅಂತಂದ್ರೆ ನಾನಾ ಕಾರಣಗಳಿರ್ತವೆ ನೋಡಿ. ಏಕಾದಶಿ ವ್ರತದಿಂದ ನಿಮಗೆ ಆತರ ಹೇಳ್ತಾರೆ ನೋಡಿ, ಭಗವಂತನನ್ನ ಮೆಚ್ಕೊಳಕ್ಕೆ ಒಂದು ಸ್ವಲ್ಪ ತಪಸ್ಸು ಅಂತ ನಮ್ಗೆ ಬೇಕಾಗತ್ತೆ. ನೀವು ಭಗವಂತನ ನೋಡಿ ಮೆಚ್ಕೊಳಕ್ಕೆ ನೀವು ಊಟ ಮಾಡಿನೂ ಕೂಡ ಪೂಜೆ ಮಾಡಿದ್ರೆ ಭಗವಂತ ಒಲಿಯಲ್ವಾ ಅಂತೆಲ್ಲ ಕೇಳ್ತಾರೆ. ಇದು ಅವತಾರ ಆಗೋಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಂತ ಒಂದು ಪ್ರಯತ್ನ ಮಾತಾಜಿ. ಈಗ ನಮ್ಮ ಭಗವಂತನ ಅವತಾರ ಪಡಿಬೇಕು ಅಂದ್ರೆ ಯಾರೋ ಪ್ರಾರ್ಥನೆ ಮಾಡಿರ್ತಾರೆ. ಉದಾಹರಣೆಗೆ ನೋಡಿ, ಕೃಷ್ಣ ಜನ್ಮ ಪುಸ್ತಕ ಓದಿದ್ರೆ ನೀವು ಭಾಗವತಂ ದಶಮಸ್ಕಂದ ನೋಡಿ, ಅಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಬ್ರಹ್ಮದೇವರು ಯಾಕೆ ಪ್ರಾರ್ಥನೆ ಮಾಡ್ಕೋತಾರೆ ಅಂದ್ರೆ ಭೂದೇವಿ ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಿರ್ತಾರೆ ನೋಡಿ. ಇಲ್ಲಿ ದೇವಕಿ ವಸುದೇವ ಸೆರೆಮನೆಯಲ್ಲಿ ಇರ್ತಾರೆ ನೋಡಿ. ಈ ತರದ್ದು ಕಂಸ ನೋಡಿ, ಈ ತರ ಶಿಶುಪಾಲ ಇಂಥವರೆಲ್ಲ ಪೀಡಿಸ್ತಿರ್ತಾರೆ, ಜರಾಸಂದ್ರ ಇಂಥವರೆಲ್ಲ ನೋಡಿ. ಭಕ್ತರನ್ನು ಉದ್ಧಾರ ಮಾಡಿ ಯಾರೋ ಬೇಡ್ಕೊಂಡಿರ್ತಾರೆ. ನಾವು ತಪಸ್ ಮಾಡ್ತೀವಿ ನೋಡಿ, ನೀವು ಊಟ ಮಾಡಿ ನಿಮ್ಗೆ ಆ ಭಾವನೆನೇ ಚೇಂಜ್ ಆಗ್ಬಿಡುತ್ತೆ. ನನ್ಗೆ ಈ ತರ ಅನುಭವ ಆಗಿದೆ. ಊಟ ಮಾಡಿ ಜಪ ಮಾಡೋದಕ್ಕೂ ಊಟಕ್ಕೆ ಮೊದಲು ಜಪ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಅನ್ಸುತ್ತೆ. ಹೌದಾ? ಹೌದು ಹೌದು ನೋಡಿ. ಚೈತನ್ಯ ಮಹಾಪ್ರಭುಗಳು ಜನ್ಮ ಪಡೆಯೋಕೆ ಅದ್ವೈತಾಚಾರ್ಯರು ನೋಡಿ ಒಂದು ಗಂಗಾ ಜಲ ನೋಡಿ ತುಳಸಿ ಸಾಲಿಗ್ರಾಮದ ಮೇಲೆ ಇಟ್ಟು ಗಂಗಾ ಜಲವನ್ನು ಅರ್ಪಣೆ ಮಾಡ್ತಾ ಅವರು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ರು ನೋಡಿ. ನಾವು ಕೂಡ ಭಗವಂತನ ಇವತ್ತು ಆವಿರ್ಭಾವ ದಿನ, ಭಗವಂತ ಇವತ್ತು ಈ ಜನ್ಮ ನಕ್ಷತ್ರ ತಿಥಿ, ಈ ದಿನ ಜನ್ಮ ಪಡೆದಂತ ದಿನ ಅನ್ನೋ ಒಂದು ಭಾವದಲ್ಲಿ ನಾವು ಸ್ವಲ್ಪ ತಪಸ್ ಮಾಡ್ಬೇಕಾಗತ್ತೆ. ಆ ಒಂದು ತೀವ್ರತೆ ಬೇಕಾಗತ್ತೆ ನಮ್ಗೆ. ತಪ ಅಂತಂದ್ರೆ ಸುಡುವುದು ಅಂತ ನೋಡ, ತಪಸ್ಸು ಅಂದ್ರೆ ತಪ ಹೀಟ್ ಅಂತ. ಆ ತಪದಲ್ಲಿ ನಮ್ಮ ಪಾಪಗಳೆಲ್ಲ ಬೆಂದೋಗ್ತವೆ ಅಂತ. ಇದೆಲ್ಲನೂ ಉತ್ಪನ್ನಗಳು, ಇದೆಲ್ಲ ಬಹಳ ಮುಖ್ಯ ಅಲ್ಲ ನೋಡಿ. ಅದೆಲ್ಲನೂ ಇರುತ್ತವೆ ನೋಡಿ. ನಮ್ಮ ಆ ಬೇಡಿಕೆ ತೀವ್ರತೆ ನೋಡಿ, ಭಗವಂತ ಆ ಗಳಿಗೆಯ ಸಂದರ್ಭ ಬರ್ಲಿ ಬೇಗ, ಭಗವಂತನು ನಮ್ಮ ಹೃದಯದಲ್ಲೂ ಕೂಡ ಪ್ರತ್ಯಕ್ಷ ನೋಡಿ ಅವತಾರ ತಾಳ್ಲಿ, ನಮ್ಮ ಬದುಕಿಗೂ ಕೂಡ ಪ್ರವೇಶ ಮಾಡ್ಲಿ ಅಂತೇಳಿ ನಾವು ಬೇಡ್ಕೊಳ್ಳೋಂತ ಒಂದು ದಿನ ಮಾತಾಜಿ ನೋಡಿ. ಅವತಾರ ತಾಳದ ಮೇಲೆ ನೋಡಿ ಅಂದ್ರೆ ಆ ಸಂದರ್ಭ, ಆ ಗಳಿಗೆ, ಆ ಸಮಯ ಬಂದ ಮೇಲೆ ಅಭಿಷೇಕ ಮಾಡಿ ಭಗವಂತನಿಗೆ ಮೊದಲು ಭೋಗ ನೈವೇದ್ಯ ಮಾಡಿ ಆಮೇಲೆ ನಾವು ಪ್ರಸಾದ ಸ್ವೀಕರಿಸೋದು. ಉದಾಹರಣೆಗೆ ಮೊನ್ನೆ ಬಲರಾಮ ಪೂರ್ಣಿಮಾ ದಿನ ಕೂಡ ಅರ್ಧ ದಿನ ಉಪವಾಸ ಇದ್ವಿ, ಮಧ್ಯಾಹ್ನದವರೆಗೂ ಇದ್ವಿ. ನೋಡಿ ಯಾವ ದೇವತೆಗಳು ನೋಡಿ, ನಮ್ಮ ನರಸಿಂಹ ದೇವರ ಅವತಾರ ಅವತ್ತು ನಾವು ಸೂರ್ಯಾಸ್ತವರೆಗೂ ವೇಟ್ ಮಾಡ್ತೀರಿ. ಯಾಕಂದ್ರೆ ಅವಾಗ ಭಗವಂತನ ಪ್ರತ್ಯಕ್ಷ ಆಗಿದ್ದು ಆ ಗಳಿಗೆ ನೋಡಿ. ಆ ಗಳಿಗೆಗೋಸ್ಕರ ನಾವು ಕಾಯ್ತಿದೀವಿ ಅಂತ ಭಗವಂತನಿಗೆ ಸಂಕೇತ ಮಾಡೋದಕ್ಕೋಸ್ಕರ ಮಾತಾಜಿ, ನಿನಗೋಸ್ಕರ ಹಂಬಲಿಸ್ತಿದೀವಿ, ಇದಕ್ಕೋಸ್ಕರ ಒಂದ್ ಸ್ವಲ್ಪ ಊಟ ತಪಸ್ ಮಾಡ್ತೀವಿ, ಸ್ವಲ್ಪ ಊಟ ಬಿಟ್ಟಿರ್ತೀವಿ ಅಂತ ಹೇಳೋದ್ರ ಸಂಕೇತ ಮಾತಾಜಿ. ಅರ್ಥ ಆಯ್ತಾ ಮಾತಾಜಿ ನಿಮ್ಗೆ? ಸರಿ ಪ್ರಭು. ಹರೇ ಕೃಷ್ಣ. ನೀವು ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತೀರಿ ಮಾತಾಜಿ, ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತೀರಿ ಪ್ರಭು. ಇನ್ನೊಂದು, ಅದು ನಾಳೆ ರಾತ್ರಿನ ಅದು ಜನ್ಮ ಆಗಿರೋದು. ಒಂದ್ ನಿಮಿಷ ಮಾತಾಜಿ, ಇದೇ ತರ ನೀವು ಭಕ್ತಿ ಕೇಂದ್ರಕ್ಕೆ ಬಂದ್ಬಿಟ್ರೆ, ನೀವು ಭಾನುವಾರ ಕಾರ್ಯಕ್ರಮ ಇದೆಲ್ಲ ಸೇರ್ಕೊಂಡ್ರೆ ನೀವು ಕೂಡ ನಿಮ್ಗೆ ತುಂಬಾ ಒಳ್ಳೆ ಲಾಭ ಬೆಳವಣಿಗೆ ಆಗತ್ತೆ ಮಾತಾಜಿ. ಇಲ್ಲದಿದ್ರೆ ಪ್ರಶ್ನೆಗಳು ಸ್ಯಾಟಿಸ್ಫೈಯೇ ಮಾಡಲ್ಲ. ನನ್ನ ಸ್ವಂತ ಅನುಭವ. ನೀವು 1000 ಪ್ರಶ್ನೆ ಕೇಳಿ, 1000 ಪ್ರಶ್ನೆಗಳು ಉತ್ತರ ತಗೊಳ್ಳಿ, ಎಲ್ಲಿವರೆಗೂ ನೀವು ಭಕ್ತರ ಸಂಘಕ್ಕೆ ಹೋಗಲ್ವೋ, ಎಲ್ಲಿ ಭಕ್ತ ಸೇವೆಗಳಲ್ಲಿ ತೊಡಗಲ್ವೋ, ನಿಮ್ಗೆ ಆ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ, ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ, ಆದ್ರೆ ಸಮಾಧಾನ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಬಹಳ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೋತಿದ್ದೀನಿ, ಹೋಗೋ ಪ್ರಯತ್ನ ಮಾಡಿ. ವಿನೂತ
ಆಯ್ತು ಪ್ರಭು. ನಾ ಬೆಳಗ್ಗೆ ಇಲ್ಲಿ ಆನ್ಲೈನ್ ಸುನ್ನತ್ ಪ್ರಭು ಅವ್ರದ್ದು ಡೈಲಿ ಕೇಳ್ತೀವಿ ಪ್ರಭು. ಆನ್ಲೈನೇ ಮಾತಾಜಿ. ನಾನು ತುಂಬಾ ಹೌದೌದು. ಈ ಆನ್ಲೈನ್ ಕಾರ್ಯಕ್ರಮಗಳೇ ನನಗೆ ಬೇಜಾರಾಗುತ್ತೆ. ನಾವು ಭಕ್ತರು ಹಿಂಗೆ ಇಲ್ದೇ ಇರೋದಕ್ಕಿನ್ನ ಸ್ವಲ್ಪ ಮೇಲೆ ಅಲ್ಲ, ಆನ್ಲೈನ್ ಅಲ್ಲೇ ನಾವು ಆನ್ಲೈನ್ ಅಲ್ಲಿ ನಿಮ್ಗೆ ನೋಡಿ ಭಗವಂತನ ಭೋಗ ನೈವೇದ್ಯ ಮಾಡ್ಬೋದಾ ಆನ್ಲೈನ್ ಅಲ್ಲಿ? ನನಗೆ ಊಟ ಕೊಡ್ಬೋದಾ ನೀವು ಆನ್ಲೈನ್ ಅಲ್ಲಿ? ಆಗೋದಿಲ್ಲ. ಪರಸ್ಪರ ಭಕ್ತರ ಸಂಘ ಮಾಡ್ಲೇಬೇಕು. ನೀವು ಸುರ್ನಾಥ್ ಪ್ರಭುಜಿಯವ್ರ ಕ್ಲಾಸಲ್ಲಿ ಆನ್ಲೈನ್ ಅಲ್ಲೇ ಇರ್ರಿ ಮಾತಾಜಿ. ಆದ್ರೆ ಆಫ್ಲೈನ್ ಅಲ್ಲಿ ತಿಂಗಳಿಗೆ 2 ವಾರಕ್ಕೆ ವಾರ ಹೋದ್ರೆ ತುಂಬಾ ಉತ್ತಮ. ನನಗೆ ಈಗ ಬಂತು, ನೀವು ನಮ್ಮ ದೇವಸ್ಥಾನಕ್ಕೆಲ್ಲ ಬಂದಿದ್ರಿ ಒಂದಿನ ಎಲ್ಲ ಅಲ್ಲಿ ಅವಾಗಿದ್ನಲ್ಲ. ನೀವು ಮತ್ತೆ ಪ್ರಭುಜಿಯವ್ರನ್ನ ಕಳಿಸ್ಕೊಟ್ಟಿದ್ರಿ ನೀವು ಅಲ್ವಾ? ನಿಮ್ಮ ಮನೆಯವ್ರನ್ನ ಕಳಿಸ್ಕೊಟ್ಟಿದ್ರಿ. ಕಳಿಸ್ಕೊಟ್ಟಿದ್ದೆ. ನಾವ್ ಬಂದಾಗ ಒಬ್ರು ಅದ್ಯಾರೋ ಜಪಾನಿಂದ ಒಬ್ರು ಯಾರೋ ಬಂದಿದ್ರಲ್ಲ ಒಬ್ರು, ಅವರು ಒಂದ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಅದೇನೋ ಹೇಳ್ತಿದ್ರಿ, ನೀವ್ ಅದನ್ನ ಕನ್ನಡದಲ್ಲಿ ಹೇಳಿದ್ರಲ್ಲ. ಭಾನುಸ್ವಾಮಿ ಮಹಾರಾಜ್. ನೋಡಿ ಮಾತಾಜಿ, ನೀವು ಆನ್ಲೈನ್ ಕ್ಲಾಸ್ ಸುರ್ನಾಥ್ ಪ್ರಭುಜಿಯವ್ರ ಜೊತೆಲೇ ಇರ್ಲಿ, ಅಲ್ಲಿ ಬಿಟ್ಟು ಬನ್ನಿ ಅಂತ ನಾವು ಕೇಳ್ತಿಲ್ಲ. ಸಂಡೇ ಪ್ರೋಗ್ರಾಮ್ ದಯವಿಟ್ಟು ಇಲ್ಲಿ ಬನ್ನಿ. ಬನ್ನಿ. ಪ್ರಭುಜಿಯವರು ನಿಮ್ಗೆ ಸಹ ಒಳ್ಳೆಯವರು, ನಿಮ್ಮ ಮನೆಯವರು ತುಂಬಾ ಒಳ್ಳೆಯವರು. ಪ್ರಭು ನಾಳೆ ನೈಟ್ ಇದು ಹುಟ್ಟಿರೋದು, ನಾಡಿದ್ ನೈಟ್ ಹುಟ್ಟಿರೋದು ಕೃಷ್ಣ? ನಾಡ್ದು ಮಾತಾಜಿ. ನಾಡ್ದ? ಶನಿವಾರ ರಾತ್ರಿ, ಶನಿವಾರ ಮಧ್ಯರಾತ್ರಿ ರಾತ್ರಿ 12 ಗಂಟೆ. ಹೌದು. ಎಷ್ಟು ಗಂಟೆಗಿರುತ್ತೆ ಅಂದಾಜು? 12 ಗಂಟೆಗೆ ಕೃಷ್ಣ ಜನ್ಮ ಪಡೆದದ್ದು. ನಮ್ಮ ಭಕ್ತಿ ಕೇಂದ್ರಗಳಲ್ಲಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಅಭಿಷೇಕ ಮಾಡ್ತೀವಿ ಮಾತಾಜಿ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತೀವಿ ನಾವು. ಆದ್ರೆ ಭಕ್ತರೆಲ್ಲರೂ ಉಪವಾಸ ಇರ್ಬೇಕಾಗಿರೋದು ಎಲ್ಲಿವರೆಗೂ ಅಂದ್ರೆ ಮಧ್ಯರಾತ್ರಿವರೆಗೂ ಇರ್ಬೇಕು. ಶನಿವಾರ 12 ಗಂಟೆವರೆಗೂ? ಹೌದು. ಸೂರ್ಯೋದಯದಿಂದ ನಾವು ಈಗ ಅಭಿಷೇಕ ಆಗೋಯ್ತು, ಮಧ್ಯಾಹ್ನ 12 ಗಂಟೆಗೆ ನಾವು ಅನ್ನ ಪ್ರಸಾದ ತಗೋಬೋದಂದ್ರೆ ತಗೋಬಾರ್ದು. 7 ಗಂಟೆಗೆ ಮುಗ್ದೋಯ್ತು ಅಭಿಷೇಕ, ನಾವೀಗ ಪ್ರಸಾದ ತಗೋತೀವಿ ಅಂದ್ರೆ ತಗೋಬಾರ್ದು. ಮಧ್ಯರಾತ್ರಿ 12 ಗಂಟೆವರೆಗೂ ನಾವು ಎಲ್ಲೆಲ್ಲೇ ಇರ್ಲಿ, ನಾವು ಎಷ್ಟೆಷ್ಟು ಗಂಟೆಗೆನೆ ನಾವು ಆರತಿ ಅಭಿಷೇಕ ಮಾಡಿರ್ಲಿ, ನಾವು ಪ್ರಸಾದ ಸ್ವೀಕಾರ, ಅದು ಅನ್ನ ಪ್ರಸಾದ ತಗೋಬಾರದು. ಅನುಕಲ್ಪ ಪ್ರಸಾದವನ್ನ ಮಧ್ಯರಾತ್ರಿ 12 ಗಂಟೆ ಮೇಲೆ ತಗೋಬೇಕು. ಇದನ್ನೆಲ್ಲರೂ ಗಂಭೀರವಾಗಿ ಕೇಳಿಸ್ಕೋಬೇಕು. ಎಲ್ಲ ಕೇಳಿಸ್ಕೊಂಡ್ರಿ ಅನ್ಕೋತೀನಿ. ಅನುಕಲ್ಪ ಪ್ರಸಾದ ಅಂದ್ರೆ ಪ್ರಭು? ಅನುಕಲ್ಪ ಪ್ರಸಾದ ಅಂದ್ರೆ ಏಕಾದಶಿ ಪ್ರಸಾದ ಅಂತ. ಸಾಗುದಾನ, ಹಣ್ಣುಗಳು, ಹಾಲು, ಇದನ್ನ ಅನುಕಲ್ಪ ಪ್ರಸಾದ ಅಂತೀರಿ. ನೀವು ಯಾರು ವಯಸ್ಸಾಗಿದೆ ನಾನು ಇರಕ್ಕಾಗಲ್ಲ ಅಂದವ್ರು ಬೇಕಾದ್ರೆ ತಗೋ. ಯಾರು ನಿರ್ಜಲ ಇರ್ತೀವಿ, ನಾವು ಉಪವಾಸ ಇದೀವಿ ಅಂದ್ರೆ ಮಧ್ಯರಾತ್ರಿ 12 ಗಂಟೆವರೆಗೂ ಇರಬೇಕು. ನಿಮ್ಮ ಸೆಂಟರ್ಗಳಲ್ಲಿ ಏನಾದ್ರು ಅವತ್ತಿನ ಪ್ರೋಗ್ರಾಮ್ 12 ಗಂಟೆ ಅಭಿಷೇಕದ ನಂತರ, ಆರತಿ ನಂತರ ಪ್ರಸಾದ ತಗೋಬೇಕು. ಇಲ್ಲ ಅಂದ್ರೇನು ಕೂಡ ಮಧ್ಯರಾತ್ರಿ ತನಕ ಇರ್ಬೇಕು. ಮತ್ತೆ ಭಾನುವಾರ ಮಾರನೇ ದಿನ ನಾಷ್ಟ ಮಾಡಬಾರ್ದು. ಮತ್ತೆ ಏನಪ್ಪ ಇವರು ಹಿಂಗೆ ಹೇಳ್ತಾರೆ, ಇಡೀ ದಿನ ಉಪವಾಸ ಇರ್ಬೇಕಂತೆ, ಮಧ್ಯರಾತ್ರಿ ಅನುಕಲ್ಪ ಪ್ರಸಾದ ತಗೋಬೇಕಂತೆ, ಮತ್ತೆ ಮಧ್ಯಾಹ್ನ ತನಕ ಉಪವಾಸ ಇರ್ಬೇಕಂತೆ. ಯಾಕೆ ಅಂದ್ರೆ ಪ್ರಭುಪಾದರ ವ್ಯಾಸ ಪೂಜೆ ಇದೆ, ಜನ್ಮದಿನ. ಹಂಗಾಗಿ ಮಧ್ಯಾಹ್ನ 12 ಗಂಟೆವರೆಗೂ ನಾವು ಅನ್ನ ಪ್ರಸಾದವನ್ನು ತಗೊಳ್ಳಲ್ಲ. ಮತ್ತೇನ್ ತಗೋಬಹುದು? ಮಧ್ಯರಾತ್ರಿ ಮೇಲೆ ಅನುಕಲ್ಪ ಪ್ರಸಾದ ತಗೋಬಹುದು. ಹಣ್ಣು, ಹಾಲು, ಸಾಗುದಾನ, ಈ ತರದೆಲ್ಲ ತಗೋಬಹುದು. ಏಕಾದಶಿ ಪ್ರಸಾದ ಯಾರಿಗೆಲ್ಲ ಏಕಾದಶಿ. ಹಂಗಾದ್ರೆ ಇವಾಗ ಶನಿವಾರ ಭಾನುವಾರ 2 ದಿವಸನು ಏಕಾದಶಿ ಉಪವಾಸ ಮಾಡ್ಬೇಕು? ಹೌದು. ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ. ಭಾನುವಾರ ಮಧ್ಯಾಹ್ನ 12 ಗಂಟೆವರೆಗೂ ಏಕಾದಶಿ ವ್ರತನೇ. 12 ಗಂಟೆ ಮೇಲೆ ನೀವು ಯಾರೆಲ್ಲ ಮನೆಗಳಲ್ಲಿ ಜನ್ಮಾಷ್ಟಮಿ ಮಾಡ್ತಿರೋ, ಈಗ ಯಶೋಧ ಮಾತಾಜಿ ರಾಧಾನಿಗೆ ಹೋಗಿ ವಾಪಸ್ ಬಂದ್ಬಿಡ್ತಾರೆ, ಅವರು 12 ಗಂಟೆ ತನಕನೂ ಏನಾದ್ರೂ ಅನುಕಲ್ಪ ತಗೋತೀವಿ ಅಂದ್ರೆ ಅದು ಅವ್ರ ಇಷ್ಟ. ಪ್ರಭುಜಿ ನಾವು ಚೇಂಜ್ ಆಗಿ ಬಳ್ಳಾರಿ ಅನ್ಕೊಂಡಿ ಪ್ರಭುಜಿ, ಯಾಕ ಆಂಧ್ರ ಬೇಡ ಕರ್ನಾಟಕದಲ್ಲೇ ಇರೋಣ ಅಂತ. ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಯಾರಾದ್ರೂ ಒಬ್ಬರು ನಿಮ್ಮವರು ಅಲ್ಲಿ ಹೋದಾಗ ಉಳ್ಕೊಳ್ಳಕ್ಕೆ ಈ ತರ ಯಾರಾದ್ರೂ ಒಬ್ರು ಟೆಂಪಲ್ ಅವ್ರ ಪರಿಚಯ ಇದ್ದಾರೆ ಪ್ರಭುಜಿ, ಅವ್ರು ನಮ್ಮ ಮನೆಗ್ ಕೂಡ ಬಂದ್ ಹೋಗ್ತಾರೆ ಪ್ರಭುಜಿ. ಅಂತವ್ರ ಹತ್ರ ಹೋಗಿ.
ಹಾ ಪ್ರಭುಜಿ. ಪರಿಚಯ ಹೋಗಿ. ನೀವು ಹೋದಾಗ ನೀವ್ ಯಾರು ನಿಮ್ಮನ್ನ ಕೇರೆ ಮಾಡದೇ ಇರೋರ್ ಕಡೆ ಹೋಗ್ಬೇಡಿ, ಪರಿಚಯ ಇರೋರ್ ಕಡೆ ಹೋಗಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಇವಾಗ ನಾವು ಡೈಲಿ ಮಾತ್ರೆ ತಗೋತೀವಲ್ಲ, ಈ ಉಪವಾಸ ಟೈಮಲ್ಲಿ ಯಾಕೆ ಪ್ರಭುಜಿ? ಉಪವಾಸ ತಗೊಳ್ಳೋದು, ನೀವು ಹೊಟ್ಟೆ ತುಂಬಾ ನೀವು ಹಣ್ಣು ತಗೊಳ್ಳಿ, ಪರಂಗಿ ಹಣ್ಣು ಈ ತರಂತದ್ದು. ಅವತ್ತಿನ ದಿನ ನೀವು ಮಾತ್ರೆ ತಗೊಳ್ಳದೇ ಇದ್ರೆ ಏನು ಆಗಲ್ಲ ಅಂದ್ರೆ ಅವತ್ತೊಂದಿನ ಏನು ತಗೋಬೇಡಿ. ಓಕೆ ಪ್ರಭುಜಿ. ನೀವು ಒಂದಿನ ಮಾತ್ರೆ ತಿಂದೇ ಇದ್ರೆ ಏನು ಆಗಲ್ಲ ಅಂದ್ರೆ ನೀವು ಮಾತ್ರೆ ತಗೋಬೇಡಿ, ಆದ್ರೆ ಹಣ್ಣು ತಗೊಳ್ಳಿ. ಹಣ್ಣು ತಗೊಂಡು ನೀವು ಮಾತ್ರೆ ತಗೊಂಡು ಎರಡು ಮ್ಯಾನೇಜ್ ಮಾಡ್ತೀರಿ, ನಿಮ್ಗೆ ಅನುಭವ ಇದೆ ಅಂದ್ರೆ ನಿಮ್ಮ ಅನುಭವದ ಪ್ರಕಾರನೇ ಇರ್ಲಿ. ಮಾತಾಜಿ ಉದಾಹರಣೆಗೆ ಮಾತ್ರೆ ತಗೊಂಡಾಗ ಶುಗರ್ ಲೋ ಆಗ್ಬಿಡುತ್ತೆ, ಹಂಗಾಗಿ ಟೆನ್ಷನ್ ಆಗಬಾರ್ದು ಅಂತ ನಾನು ಹೇಳ್ತಿರೋದು. ಮಾತ್ರೆ ತಗೊಳ್ಳದೇ ಇದ್ರೆ ಶುಗರ್ ಏನ್ ಲೋ ಆಗಲ್ಲ ಅಲ್ವಾ, ಹಣ್ಣು ತಗೊಂಡು ಬ್ಯಾಲೆನ್ಸ್ ಮಾಡ್ಬೋದಲ್ವಾ. ಆತರ ಇಲ್ದಿದ್ರೆ ನೀವು ಸಾಗುದಾನ ಮಾಡ್ಕೊಳ್ಳಿ. ಟಮಾಟೆ ಫ್ರೈ, ಸಾಬುದಾನ, ಮೆಣಸಿನಕಾಯಿ ಎಲ್ಲ ಮಕ್ಕಳೇ. ಆಲೂಗಡ್ಡೆ, ಕಡಲೆ ಬೀಜ, ಅಯ್ಯೋ ಎಷ್ಟೊಂದು ಅವಕಾಶಗಳಿದಾವೆ ಮಾತಾಜಿ. ಏಕಾದಶಿ ಪ್ರಸಾದಕ್ಕೆ ಗೆಣಸು ಇವೆಲ್ಲ ಮಾಡ್ಕೊಳ್ಳಿ. ತಗೊಂಡು ತಿನ್ಬೋದು ಪ್ರಭುಜಿ, ತಗೊಳ್ಳೇಬಾರ್ದು ಮಾತ್ರೆ ತಗೋಬಹುದು. ಹಾ ಸರಿ ಪ್ರಭುಜಿ. ಮಾತಾಜಿ ಇಲ್ಲದೆ ತರಕಾರಿ ಜ್ಯೂಸ್ ಮಾಡ್ಕೊಳ್ಳಿ, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳಿ, ಅದು ಶಕ್ತಿನೂ ಇರುತ್ತೆ, ಸ್ವಲ್ಪ ಇದೂನು ಇರುತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಹರೇ ಕೃಷ್ಣ. ಕ್ಷಮೆ ಇರ್ಲಿ ಪ್ರಭುಜಿ, ನಂದು ಫೋನ್ ಸ್ವಿಚ್ ಆಫ್ ಆಯ್ತು ಪ್ರಭುಜಿ, ನಾವು ಮಾತಾಡ್ಬೇಕಂದ್ರೆ ಕ್ಷಮೆ ಇರ್ಲಿ. ಪರವಾಗಿಲ್ಲ. ಹರೇ ಕೃಷ್ಣ. ಮತ್ತೆ ಯಾರ್ದು ಏನು ಪ್ರಶ್ನೆ ಇಲ್ಲದಿದ್ರೆ ನಾನು ಕೇಳ್ಕೊಳ್ತೀನಿ. ಅಭಿಷೇಕ್ ಗೂಡನ್ನವ್ರ ಪ್ರಭುಜಿ ಅವರೇ, ತಾವೇನಾದ್ರು ಹೇಳಕ್ ಬಯಸ್ತೀರಾ? ಬಾಗಲಕೋಟೆಯಿಂದ ಅಭಿಷೇಕ್ ಪ್ರಭುಜಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಭುಜಿ ಅವರು ತುಂಬಾ ಚೆನ್ನಾಗಿ ರಥಯಾತ್ರೆ ಮೊನ್ನೆ ಮಾಡಿದ್ರು. ಒಂದು 800 ಜನಕ್ಕೆ ಹೆಚ್ಚು ಭಕ್ತರು ಭಾಗವಹಿಸಿದ್ರು. ನಮ್ಮ ಗ್ರೂಪ್ ಇಂದ ಶಿವಪ್ರಾಣಕೇಶ್ವರಿ ಮಾತಾಜಿ ಅವರು ಅಲ್ಲಿ ಹೋಗಿ ಕಾರ್ಯಕ್ರಮ ನಡೆಸಿಕೊಟ್ಟು ಬಂದ್ರು ನೋಡಿ. ಅವರ ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು ಪ್ರಭು, ಎಲ್ಲಾನು ಖುಷಿ ಆಯ್ತು. ತುಂಬಾ ಸಂತೋಷ. ನೀವು ನಿಮ್ಮ ಬಾಗಲಕೋಟೆ ಭಕ್ತರನ್ನೆಲ್ಲ ನಮ್ಮ ಆನ್ಲೈನ್ ಕಾರ್ಯಕ್ರಮಕ್ಕೆ ಜೋಡಿಸೋ ಪ್ರಯತ್ನ ಮಾಡಿ ಮಾತಾಜಿ ಪ್ರಭುಜಿ. ಅನಿರುದ್ಧ್ ಪ್ರಭು ಇದ್ದಾರೆ, ಜಾಯ್ನ್ ಆಗಿದ್ದಾರೆ. ಹೌದಾ? ತುಂಬಾ ಸಂತೋಷ. ಯಾಕಂದ್ರೆ ನೀವು ಹೋಗಿ ಇನ್ನೊಂದ್ಸತಿ ಅವ್ರಿಗೆ ಮೆಸೇಜ್ ಪಾಸ್ ಮಾಡೋದು ಕಷ್ಟ ಆಗ್ಬೋದು. ಜಸ್ಟ್ ಆನ್ಲೈನ್ ಅಲ್ಲಿ ಜಾಯ್ನ್ ಆದ್ರೆ ಚೆನ್ನಾಗಿರುತ್ತೆ ಅವ್ರಿಗೂ. ಇವ್ರು ನಮ್ಮ ಮಗಗ ಪರಿಚಯ ಇದ್ದಾರೆ ಪ್ರಭುಜಿ, ಅಭಿಷೇಕ್ ಪ್ರಭು. ಹೌದಾ? ಅಭಿಷೇಕ್ ಭಕ್ತಿ ಶಾಸ್ತ್ರದಲ್ಲಿ ಅವರು ನಮ್ಮ ಮಗನ. ಓ ಹೌದಾ? ಓಕೆ. ಪ್ರಭುಜಿ ಅಭಿಷೇಕ್ ಪ್ರಭು ಇದ್ದಾರೆ. ಗೊತ್ತಾಗ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ. ರುಜಾ ವಿಜಯ್ ನಿನ್ನೆ ಭಕ್ತಿ ಶಾಸ್ತ್ರ ಕ್ಲಾಸಿಗೆ ಬರ್ತಿರಲ್? ಅವ್ರ ತಾಯಿ. ನಾವು ನಮ್ಮ ಶಿಕ್ಷಕ ಗುರುಗಳು, ನಮ್ಮ ಮುರಾರಿ ಪ್ರಭುಜಿ ಅವರು ನಮ್ಮ ಶಿಕ್ಷಕ ಗುರುಗಳು. 3-4 ವರ್ಷದಿಂದ 5 ಕ್ಲಾಸ್ ನಮ್ ಪ್ರಭುಜಿ ಅವರೇ ನಡೆಸ್ಕೊಡ್ತಾರ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಬನ್ನಿ ಪ್ರಭುಜಿ, ನಮ್ ಕ್ಲಾಸ್ ಚೆನ್ನಾಗಿರುತ್ತೆ. ಮಾತಾಜಿ ಮಹಾಭಾವ ಪ್ರಭು, ಭಾವಮಯಿ ಮಾತಾಜಿ, ಉಮಾ ಮಾತಾಜಿ, ನೀವೇನಾದ್ರು ಹೇಳೋದಿದ್ಯಾ? ಚಳ್ಳಕೆರೆ ಭಕ್ತರು ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ. ಏನು ಇದ್ರೆ ಪ್ರಭು, ನಾನೇ ಇನ್ನೊಂದು ಕೇಳ್ತೀನಿ, ಏನ್ ಅನ್ಕೋಬಿಡ್ರೆ. ಉಪ್ಪು ಮತ್ತೆ ಸಕ್ಕರೆ ಬಳಸ್ಬೋದಾ, ಬಳಸ್ಬಾರ್ದು? ಜೈಮತಿ ಮಾತಾಜಿ ಅವರೇ, ಯಾರಾದ್ರೂ ಹೇಳ್ತೀರಾ? ನೀವು ಯಾರಾದ್ರೂ ಹಿರಿಯ ಭಕ್ತರು ಹೇಳ್ತೀರಾ? ಅಡ್ಗೆ ಮಾಡುವಂತ ಭಕ್ತರು. ಉಪ್ಪು ಅಂದ್ರೆ ಇದು ಪ್ರಭು, ಪಿಂಕ್ ಸಾಲ್ಟ್ ಅಂತಾರಲ್ಲ, ಸೇಂಧವ ಲವಣ, ಅದನ್ನ ಯೂಸ್ ಮಾಡ್ಬೋದು ಪ್ರಭು. ಸಕ್ಕರೆ ಜಾಗದಲ್ಲಿ ಬೆಲ್ಲ ಯೂಸ್ ಮಾಡ್ಬೋದು ಪ್ರಭು. ಮಾತಾಜಿ ಈ ತರ ಮಾಡಿ ಮಾತಾಜಿ, ಹೇಳಿದ್ರಲ್ಲ. ಸಕ್ಕರೆ ಮಾತ್ರ ಯೂಸ್ ಮಾಡ್ಲೇಬೇಡಿ ಮಾತಾಜಿ, ವೈಟ್ ಸಕ್ಕರೆ, ಬೆಲ್ಲನೇ ಯೂಸ್ ಮಾಡಿ.
ಯಾವಾಗ್ಲೂ ಯೂಸ್ ಮಾಡಬೇಡಿ ಸಕ್ಕರೆನ, ಬೆಲ್ಲನ್ ಮಾಡಿ. ಏಕಾದಶಿಗೆ ಬೆಲ್ಲನ್ ಬಳಸ್ಕೊಡಿ ಸಿಹಿಗೆ. ಮತ್ತೆ ಇದು ಸೈಂಧವ ಲವಣ ಅಂತ ನೀವು ಕೇಳಿದ್ರೆ ಕೆಂಪು ಉಪ್ಪು ಸಿಗುತ್ತೆ, ಅದನ್ನ ತಗೊಳ್ಳಿ ಮಾತಾಜಿ, ಅದನ್ನ ಬಳಸ್ಬೋದು. ಹರೇ ಕೃಷ್ಣ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಮತ್ತೇನು ಇಲ್ಲದೆ ಇದ್ರೆ ಮಣಿಪಾಲ್ ಪ್ರಭು ನೀವೇನಾದ್ರು ಹೇಳ್ತೀರಾ? ಮಣಿಪಾಲ್ ನಾರಾಯಣ್ ಪ್ರಭು. ಪ್ರಭುಜಿ ನಮ್ ಸುತ್ತಮುತ್ತ ಇರೋರ್ನೆಲ್ಲ ಇಲ್ಲಿಗೆ ಆಹ್ವಾನ ಮಾಡ್ತೀನಿ ಪ್ರಭುಜಿ. ನಮ್ ಸರೌಂಡಿಂಗ್ ಇರೋರು ಎಲ್ಲರೂ ಬನ್ನಿ. ತುಂಬಾ ಸಂತೋಷ ಪ್ರಭು. ನೋಡಿ ಪ್ರಭುಜಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ವ್ಯವಸ್ಥೆ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ನಡೀತಿದೆ. ಒಳ್ಳೇದಾಗ್ಲಿ ಪ್ರಭುಜಿ ನಿಮ್ಗೆ. ಪ್ರಭುಜಿ. ನಾಯಕನಟ್ಟಿ ಭಕ್ತರು ಯಾರಾದ್ರೂ ಇದಾರೆ ಇಲ್ಲಿ? ಸುಧಾ ಮಾತಾಜಿ ಅವರೇ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು, ದಂಡೋತ್ ಪ್ರಣಾಮ್ ಪ್ರಭುಜಿ. ಈ ದಿನ ತುಂಬಾ ವಿಚಾರಗಳನ್ನ ನಮಗೆ ಅರ್ಥ ಮಾಡಿಸಿದ್ರ ಪ್ರಭುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ನಿಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದು ಇದ್ರೆ ಹೇಳಿ, ಇಲ್ಲಿದ್ರೆ ಇಲ್ಲಿ ಕಾರ್ಯಕ್ರಮ ಇಲ್ಲಿಗೆ ವಿರಾಮ ಕೊಡ್ತೀವಿ. ನರಸಿಂಹ ಪ್ರಣತಿ ಮಾತಾಜಿ ಹೇಳಿಸ್ತೀರಾ? ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ನಿಮಗೆ ಕೃಷ್ಣ ಈ ವರ್ಷದ ಜನ್ಮಾಷ್ಟಮಿ ಬಹಳ ವಿಶೇಷವಾಗಿ ಇರ್ಲಿ, ನಿಮಗೆ ನಿಮ್ಮ ಕುಟುಂಬದವರಿಗೆ ಭಗವಂತನ ವಿಶೇಷ ಕೃಪೆ ಸಿಗ್ಲಿ ಅಂತ ವೈಯಕ್ತಿಕವಾಗಿ ಮತ್ತೆ ನಾವೆಲ್ಲ ಭಕ್ತರು ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ಕೋತೀವಿ. ಹರೇ ಕೃಷ್ಣ. ಮಾತಾಜಿ ಮುಂದುವರಿಸಿ. ನರಸಿಂಹ ಪ್ರಭುಜಿ. ಹರೇ ಕೃಷ್ಣ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಪ್ರಭುಜಿ. ಕೃಷ್ಣ ಜನ್ಮಾಷ್ಟಮಿ ಯಾವ ತರ ಮಾಡ್ಬೇಕು, ಹೆಂಗ ಅವ್ರನ್ನೆಲ್ಲ ಕರಿಬೇಕು, ಅವ್ರ ಫೋನ್ ನಂಬರ್ ಎಲ್ಲ ತಗೋಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ಯಾವ ತರ ಆಚರಣೆ ಮಾಡ್ಬೇಕು ಅನ್ನೋದು. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಎಷ್ಟೊಂದು ಮಾಹಿತಿ ಹೇಳಿದ್ರಿ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಹರೇ ಕೃಷ್ಣ. ಮಣಿಪಾಲ್ ಪ್ರಭುಜಿ ಹಾಡ್ತೀರಾ? ಫ್ರೀ ಆಗಿದ್ದೀರಾ ಪ್ರಭುಜಿ ನೀವು? ಮಾತಾಜಿ ಹಾಡ್ತೀನಿ. ಪ್ರಭುಜಿ ಹಾಡಿ. ಹರೇ ಕೃಷ್ಣ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯೋರ್ಮೃತ್ಯುಂ ನಮಾಮ್ಯಹ. ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದಾಯಿನೇ. ಹಿರಣ್ಯಕಾಶಿ ಪೂರ್ವಕ್ಷಃ, ಶ್ರೀಲಟಂಕಾನಕಾಲಯೇ. ಈತೋ ನರಸಿಂಹ ಪರತೋ ನರಸಿಂಹ, ಈತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ, ಬಾಹೇ ನರಸಿಂಹ ಹೃದಯೇ ನರಸಿಂಹ, ಬಾಹೇ ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮದಿಂ ಶರಣಂ ಪ್ರಪದ್ಯೆ, ನರಸಿಂಹ ಮದಿಂ ಶರಣಂ ಪ್ರಪದ್ಯೆ. ತವ ಕರ ಕಮಲವರೇ ನಾಕ, ಅದ್ಭುತ ಶೃಂಗ ಸಲಿತಾ ಹಿರಣ್ಯಕಶಿಪೋ. ಕಾನಭೃಂಗ ಕೇಶವದ್ರೋತ ನರಹರಿ ರೂಪ. ಜಯ ಜಗದೀಶ ಹರೇ, जय जगदीश हरे, जय जगदीश हरे. पावकर कमलवरे नाका, अद्भुत शृंग सलिता हिरण्यकशिपो. कानुभृंगा केशवद्रोता नरहरि रूपा. जय जगदीश हरे, जय जगदीश हरे.
ಜಗದೀಶ ಹರೇ ಕೇಶವದ್ರುತ ನರಹರಿ ರೂಪ ಜಯ ಜಗದೀಶ ಹರೇ जय जगदीश हरे जय जगदीश हरे जय नरसिंह देव जय नरसिंह देव नरसिंह देव जय नरसिंह देव जय प्रहलाद महाराज प्रहलाद महाराज प्रहलाद महाराज जय प्रहलाद महाराज जय प्रभुपाद 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 जय जय प्रभुपाद निताय गौरा हरि बोल हरि बोल हरि बोल निताय गौरा हरि बोल। नरसिंह देव भगवान की, प्रहलाद महाराज की। हरे कृष्ण माता जी। ಹರಿಬೋಲ್ ಪ್ರಭುಜಿ, ಎಷ್ಟ್ ಚೆನ್ನಾಗ್ ಆಡಿದ್ರು ಪ್ರಭುಜಿ. ಹರಿಬೋಲ್ ಶ್ರದ್ಧಾ ಭಕ್ತಿಯಿಂದ. ಧನ್ಯವಾದಗಳು ಮಾತಾಜಿ. ಹಾ ಪ್ರಭುಜಿ, ಚೆನ್ನಾಗ್ ಆಡಿದ್ರಿ ಪ್ರಭುಜಿ. ಹರಿಬೋಲ್ ತುಂಬಾ ಚೆನ್ನಾಗ್ ಆಡಿದ್ರಿ ಪ್ರಭುಜಿ. ತುಂಬಾ ಚೆನ್ನಾಗ್ ಆಡಿದ್ರಿ ಪ್ರಭುಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಮುನಿಪಾಲ್ ನಾರಾಯಣ್ ಪ್ರಭುಜಿ ಅವರಿಗೆ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಪ್ರಭುಜಿ. ದಂಡಂ ಪ್ರಣಾಮ್ ಮಾತಾಜಿ. ದಂಡಂ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ದಂಡವತ್ ಪ್ರಣಾಮ್ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಂಡ ಪ್ರಣಾಮ್. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಪ್ರಣಾಮಗಳು ಪ್ರಭುಜಿ. ದಂಡೋತ್ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ.